ಹರ್ಷ, ಅಪ್ಪ ಬಂದಿದಾರ ನೋಡು, ಕಣ್ಬಿಡು ಅಲ್ಲಿ. ಬಿಡೋ ಮಗ ಬಿಡು. ಹೇಗಿದ್ದೀರಾ ಅಂಕಲ್? ಇಂಥ ಮಕ್ಕಳು ಹೊಟ್ಟೆಲ್ ಹುಟ್ಟಿದ್ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಇವನು ಎಣ್ಣೆ ಹೊಡೆದಿರೋ ನ್ಯೂಸು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬತ್ತು. ಈಗ ನನ್ನ ಮಗ ಎಂತ ಒಳ್ಳೆ ಕೆಲಸ ಮಾಡೋದಂತ ಫುಲ್ಲು ಕುಸ್ಸಾಬಿಟ್ಟು ಕಣ್ ತುಂಬಾ ನೋಡ್ಕೊಂಡು ಹೋಗುವ ಅಂತ ಬಂದು ಈ ಸುಪುತ್ರನ. ಗಾಡಿ ಓಡಿಸಿದ್ ನಾನು ಅಂಕಲ್. ಗಾಡಿ ಕುಡಿಯೋದೇ ಇಲ್ಲ ಅಂಕಲ್. ಮುಚ್ಕೊಂಡಿರಪ್ಪ, ಅವ್ನು ವಯಸ್ಕೊಂಡ್ ಬರಬೇಡಿ. ಚಡ್ಡಿ ಹಾಕಳಕ್ಕೆ ಬತ್ತಿರ್ಲ ಇವನಿಗೆ. ಆಗ ಟೀಚರ್ ಕಣ್ ನೋಡ್ದವನು. ಮಂಡ್ಯ ಸ್ಕೂಲ್ ಬಿಡಿಸಿ ಊಟಿ ಪಾರಿನ್ ಸ್ಕೂಲ್ ಸೇರಿಸ್ದೋ. ಮಗ ಇಂಗ್ಲೀಷ್ಲೇ ಉದ್ದು ಕುಚ್ಚೆ ಹುಚ್ಚವಿಲಿ ಅಂದ್ಬಿಟ್ಟು ಇವನು MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು. ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ನೀವ್ ಸ್ವಲ್ಪ ಸುಮ್ನಿರಿ, ನಾನ್ ಮಾತಾಡ್ತೀನಿ ಅವನ ಹತ್ರ. ಏನೇ ಸುಮ್ಕಿರೋದು? ಮನೆ ಬಿಟ್ಟು ಬೇರೆ ಸೋಕಿ ಬೇರೆ ಬಡದ್ಗೆ 5 ವರ್ಷ ಮನೆ ಬಿಟ್ಬಿಟ್ಟು ಇವನು ಜೀವನ ಸಾಕ್ಷರ ಗಂಡ್ಸಿವ್ನು. ನೋಡಿಲಿ ಇವನು ಮಾಡ್ತಿರೋ ಕೆಲ್ಸನ ನೋಡು. ಆ ಹುಡುಗರು ನೋಡೋರು ಕಲ್ತ್ಕೊಂಡಮ್ಮಿ, ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಕಣೆ. ಅವನು ಇಂಜಿನಿಯರ್, ಮುಂದ್ ವರ್ಷ ಡಾಕ್ಟರ್ ಆಗ್ತಾನೆ. ಏನ್ ತಮಾಷೆ ಅಟ್ವಾ ಡಾಕ್ಟ್ರು ಇಂಜಿನಿಯರ್ ಆಗೋದು ಅಂದ್ರೆ. ಅಮ್ಮೇ ನನ್ನ ಮಗ ನಾನ್ ಸತ್ರೆ ಇಡೀ ಊರಿಗೆ ಕುಣಿದಾಡ್ಕೊಂಡು ಬೀರು ಬ್ರಾಂದಿ ರಮ್ಮು ಕುಡ್ಸ್ಬಿಟ್ಟು ಪಾರ್ಟಿ ಮಾಡ್ಬಿಡ್ತ ಕಣಮ್ಮ ಇವನು. ಮಗ ಅಂತೆ ಮಗ ಇವನ್ ಬಾಯಿಗೆ ಮಣ್ಣಾಕ. ವಿಧಾನಸೌಧ ಫೋನೆಟ್ಟ. ಇವನ್ ಸೌಭಾಗ್ಯಕ್ಕೆ ನಾನು MLA ಬೇರೆ. ಹೊಟ್ಟೆಲ್ ಹುಟ್ಟಿರೋ ಲೋಪರ್ ನನ್ನ ಮಗನ್ನ ಮನೇಲಿ ಇಟ್ಕೊಂಡು ಮೇಂಟೈನ್ ಮಾಡಕ್ಕಾಗ್ರಿ ಇವನು ಅಪ್ಪ. ಇವನು ಯಾವ ಊರ್ ಸೀಮೆ MLA ಅಂದ್ಬಿಟ್ಟು ಜನ ನೆಕ್ಸ್ಟ್ ಟೈಮ್ ನಮ್ ಸೋಲಿಸ್ಬಿಟ್ರೆ ನಮ್ಮ ತಾಯಿ ಸತ್ತೋಲಿ ಹೇಳ್ತೀನಮ್ಮೆ, ನಿನ್ನ ಮಗನ್ನ ಅಡ್ಡಡ್ಡ ಸಿಳ್ಬಿಡ್ತೀನಿ. ಮೊದ್ಲು ಹೇಳ್ತಾ ಇದೀನಿ, ಈ ನನ್ನ ಮಗ ಮನೆಗ್ ಬರ್ತಾನೋ ಬರಲ್ಲ ಕೇಳಮ್ಮಿ. ಬರ್ತಾನೆ ಬಿಡಿ. ನೀನು ಅಮ್ಮಿಕೊಂಡಿರಪ್ಪ. ನೀನು ಆ ಬಡ್ಡಿ ಗಂಡ ಬಗೊಳ್ಳಿ. ನಾನ್ ಬರಲ್ಲಮ್ಮ. ಸಬಾಸ್ ಸಬಾಸ್ ಕಣೆ. ನೋಡ್ದ ಹೆಂಗ್ ಎಗ್ಗರ್ಸ್ ಒದ್ದ ಊಡ್ಸ್ತಾಪ್ನಿ ಅದಕ್ಕೆ. ಅಲ್ಲ ತಿಳ್ಕಳಿ, ಮಕ್ಳು ಸಿಕ್ಕಿನ ಮುಂಚೆ ಹುಷಾರು. ಎಲ್ರೂ ಮನೆ ದೋಸೆನು ತೂತೆ ಅಲ್ವೇನಣ್ಣ? ಎಲ್ರೂ ಮನೆ ದೋಸೆ ತೂತಾರ, ನಮ್ಮಲ್ಲಿ ಮುದ್ದೆನೂ ತೂತು. ನೀವು ಮುಚ್ಕೊಂಡ್ರಪ್ಪ ಬಂದ್ಬಿಟ್ರಿಲಿ. ನೋಡಮ್ಮಿ, ಈ ನನ್ನ ಮಗ ಸತ್ರೆ ಇವ್ ಡೆಡ್ ಬಾಡಿ ಒಂದಿಡಿ ಮಣ್ಣಾಕಕ್ಕೂ ಬರಲ್ಲ. ನಡಿ ನಡಿಯೇ ನಡಿಯ. ನೀವು ಚೆನ್ನಾಗಿ ಓದ್ಕೊಳ್ರಪ್ಪ, ಇವನ ಕೆಟ್ಟೋಗ್ಬೇಡ್ರಿ ನೀವು. ನಡ್ರ ನನ್ನ ಮಗನಿಗೆ ಮದ. ಲೋ 12 ಗಂಟೆ ಆಯ್ತು, ಹೊರಡೋಣ ಬನ್ರೋ ಫ್ಲಾಟ್ಗೆ. ಅದೇ ಫ್ಲಾಟು, ಅದೇ ಪಬ್ಬು, ಅದೇ ಕೆಲಸ, ಅದೇ ಫೇಸ್ಗಳು, ಅದೇ ಟ್ರಾಫಿಕ್. ಸಾಕಾಗೋಯ್ತಪ್ಪ. ಆದ್ ಕಡೆ ಹೋಗಿ ಲೈಫಲ್ಲಿ ಉದ್ಧಾರ ಆಗೋಣ ಅಂದ್ರೆ ಹೆಣ್ಮಕ್ಳು ಕಾಟ. ಅದೇನ್ ಲೋ ವೇಸ್ಟ್ ಜೀನ್ಸ್ಗಳು, ಅದೇನು ಟೈಟ್ ಟೀ ಶರ್ಟ್ಗಳು. ನಮ್ ನಿಯತ್ತೇನಿಲ್ಲಲ್ಲ. ಹುಡುಗಿರ್ ನೋಡ್ತಿದ್ರೆ ಯಾವ ಹುಡುಗಿರ್ಗೂ ಅಣ್ಣ ತಮ್ದಿರೇ ಇಲ್ವೇನೋಪ್ಪ. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಣ ಕಂಡ್ರು. ತಲೆ ಕೆಟ್ಟೋಗಿದೆ. ಹೊಸ ಜಾಗಕ್ಕೆ ಹೋದ್ರೆ ಹಳೆ ಹುಡುಗಿನ ತಕ್ಮಟ್ ಮರಿಬೋದು ಅಂತ ಕಿಟ್ಟಿ ಪ್ಲಾನ್. ಏನಿವಾಗ? ಏನಿಲ್ಲ, ನಡ್ರಿ ಹೋಣ. ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ. ನಡ್ರಿ. ಎಲ್ಗೋ ಹೋಗೋದು? ನಮ್ ತಾತನ್ ಮನೆಗೆ ಹೋಗೋಣ, ಮುಗಿಲ್ಪೇಟೆ. ನಮ್ಮ ಅಜ್ಜಿ ತೀರೋದ್ಮೇಲಿಂದ ನಾನು ಅಲ್ಲಿ ಹೋಗೇ ಇಲ್ಲ. ನೀನು ತೀರ್ಕೊಂಬಿಡ, ಒಟ್ಟಿಗೆ ಹೋಣ. ಬರೀ ಮೋಡ ತುಂಬ್ಕೊಂಡಿರುತ್ತೆ ಅಂತಿದ್ಯಲ್ಲ, ಆ ಊರ್ಗ? ಹೆಸರೇ ಮುಗಿಲ್ಪೇಟೆ ಅಂತ. ಅಂತೂ ಇಂತೂ 3 ಜನ ಹುಡುಗರು ಮಧ್ಯರಾತ್ರಿ ಊರ್ ಬಿಡೋ ಲೆವೆಲ್ಗೆ ಕುಟ್ಟೋದ್ವಿ ಅಂತ ಆಯ್ತು. ನಡ್ರಪ್ಪ, ಆ ಊರಲ್ಲಾದ್ರೂ ಜೀವನ ಟ್ರ್ಯಾಕಿಗೆ ಬರ್ತಾ ನೋಡೋಣ.
ಬರ್ತಿದ್ದಂಗೆ ಸೌಂಡ್ ಹುಡ್ಕೋ ಕೆಲ್ಸನಲ್ಲಪ್ಪ. ಏಯ್, ಒಳಗಡೆ ಇಂತ ಡಾರ್ಕ್ ಡ್ರಾಕುಲಾ ಇಟ್ಕೊಂಡು ಆಚೆ ಕಡೆ ದೆವ್ವ ಇದೆ ಎಚ್ಚರಿಕೆ ನಿಮ್ ತಾತ ಬಾಡಿ ಹಾಕಿಲ್ವಲ್ಲ? ಮನೇಲೊಬ್ಬ ಆಳಿರ್ತಾನೆ, ಪಕ್ಕದ ಎಸ್ಟೇಟಿಗೆ ಕರ್ಕೊಂಡ್ ಬರ್ತಾನೆ ಅಂತ ಫೋನಲ್ಲಿ ಹೇಳಿದ್ರು ತಾತ. ಹಾ. ಇವನೇ ಇರ್ಬೇಕು. ಅಬ್ಬಾ, ಇವನಿಗೆ ಕಿವಿ ಬಾಯಿ ಇಲ್ಲ, ಅವಾಗ ಪಿಪಿ ಊದ್ತಾನೆ, ತಲೆ ಕೆಡ್ಸ್ಕೊಂಬೇಡ ಅಂದ್ರು ತಾತ. ಟೋಟಲಿ ಆಡಿಯೋ ಮ್ಯೂಟು, ರೆಕಾರ್ಡು ಇಲ್ಲ, ಪ್ಲೇನು ಇಲ್ಲ, ಸೌಂಡ್ಲೆಸ್ ಶಿಷ್ಯ. ಸಿಕ್ಕಿದ್ರೆ ಈ ತರ ಶಿಷ್ಯ ಸಿಕ್ಬೇಕು ನೋಡಪ್ಪ. ಲೋ, ತಾತ ಎಲ್ಲಿ ಅಂತ ಕೇಳ್ರು. ಓಯ್, ಎಲ್ಲೋ ತಾತ? ಲೈಫ್ ಅಲ್ಲಿ ಇನ್ನ ಯಾರ್ಯಾರನ್ನ ಫಾಲೋ ಮಾಡ್ಬೇಕು ದೂತ್ ಬೇಡ ನಾವು. ಅಬ್ಬಾ, ಏನೋ ಹೀಗ್ ಓಡ್ತಾನೆ ಇವನು. ಇವನ್ ಚಿಕ್ಕ ದೊಡ್ಡಪ್ತೀರ ಏನಾದ್ರು ಒಲಿಂಪಿಕ್ಸ್ಗೆ ಹೋಗಿದ್ರಾ? ಹಾಕಿರೋ 15 ದಿನ ರಜದಲ್ಲಿ 10 ದಿನ ನಿಮ್ ತಾತನ ಹುಡ್ಕಕ್ಕೆ ಬೇಕು ಏನಪ್ಪ. ಕರಿಯೋ ನಿಮ್ ಸೀನಿಯರ್ ದೂತ್ ಬೇಡ ನೋಡೋಣ. ಹಾ? ಹುಡುಗಿರು ಈ ಲೆವೆಲ್ ಫಾಸ್ಟ್ ಆಗಿರೋ ಊರಿಗೆ ಬಂದಿದೀವಲ್ಲ ಕಿಟ್ಟಿ, ಉದಾರ ಆಗ್ತೀವ ನಾವು. ಸ್ವಲ್ಪ ಲೂಸ್ ಅನ್ಸುತ್ತೆ ಕಣ. 3 ಜನದಲ್ಲಿ ಯಾರು ಹ್ಯಾಂಡಲ್ ಮಾಡೋದು? ದೂದ್ ಬೇಡ, ಟ್ರೈ ಮಾಡ್ತೀಯಾ? ಹಲೋ, ಗಾಡಿ ಆಫ್ ಮಾಡಿ ಮರ್ಯಾದೆಯಿಂದ ಕೆಳಗಿಳಿದ್ರೆ ನಾವು ಒಂದ್ ಸ್ವಲ್ಪ ಭಕ್ತಿಯಿಂದ ಒಂದ್ ನಮಸ್ಕಾರ ಹಾಕ್ಬೋದು. ಸಾರಿ. ಏ ಪಾವನಿ, ಇಳಿಯ ಕೆಳಗೆ. ಎಷ್ಟೊತ್ತೆ ಇಳಿಯೋದು ಕೋತಿ? ಸುಮ್ಮನಿರಕ್ಕಾಗಲ್ಲ ನಿನಗೆ? ಮಾಡಿಲ್ಲ, ಎಲ್ಲ ಇವರೇ ಮಾಡಿದ್ದು. ಸುಮ್ನೆ ಬೇರೆ ಹೇಳ್ತೀಯ? ಬಾಯ್ಲಿ, ಬಾಯ್ಲಿ. ನಾನೇನ್ ಮಾಡಿದ್ದು? ಯಾವ ಊರ್ ಕರ್ಕೊಂಡ್ ದೂತ್ ಬೇಡ. ಲೇಡೀಸ್ ಎಲ್ಲ ಜಾಕಿ ಚಾನ್ ಆಡ್ತಾರೆ. ಕಷ್ಟ ಇದೆ ಲೈಫ್ ಇಲ್ಲಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇವನ್ ಗಣಿ, ಅವನ್ ಕಿಟ್ಟಿ. ನಮಸ್ಕಾರ. ಅವರೇ ಕಣ ನಮ್ ತಾತ. ಸೀನಿಯರ್ ದೂತ್ ಬೇಡ, ಬಿಸ್ಲರಿ ಬಾಟ್ಲಿಗೆ ಉಲ್ಟಾ ಶರ್ಟ್ ಹಾಕ್ತಂಗಿಲ್ವೇನೋ. ನಮಸ್ತೆ ತಾತ. ಇವಳು ಪದ್ಮ, ಕೋದಂಡೆ ನಿಂತೆ. ಇವಳು ಸೌಮ್ಯ, ನನ್ ಹಿರಿ ಮಗಳು. ಅವಳು ಕೊನೆ ಮಗಳು ಪಾವನಿ, ಇನ್ನೊಬ್ಳು ರಾಧಾ. ಎಲ್ಲಾರ ಹೆಸರು ನೆನಪಲ್ಲಿ ಇಟ್ಕೊಳ್ಳೋ, ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಇನ್ನು ಯಾರು ಇದಾರೆ ಎಲ್ಲಾರನ್ನು ಕರೆದ್ಬಿಡಿ, ಹೋಲ್ಸೇಲ್ ಆಗಿ ಪರಿಚಯ ಮಾಡ್ಕೊಂಡ್ಬಿಡೋಣ. ಸುಮ್ನೆ ಬ್ಯಾಲೆನ್ಸ್ ಯಾಕೆ? ರೀ, ನೋಡೋಣ. ನೀವು ಈ ಬೇಟೆ ಪುಸ್ತಕನೇ ಓದಿಲ್ಲ. ಹೌದಾ? ಒಂದು ಚಾಪ್ಟರ್ ಹೇಗಿದೆ ಅಂದ್ರೆ, ಎ ಬ್ಲಾಕ್ ಪ್ಯಾಂಥರ್ 2 or 3 yards in front of my rifle. I fired. ಇವನ್ ಯಾರು ಗೊತ್ತಾಯ್ತಾ? ಯಾರು? ದಿಗಂತ ರೀ, ನಿಮ್ ಗುರುಗಳ ಮೊಮ್ಮಗ. ಫ್ರೆಂಡ್ಸ್ ಜೊತೆ ಬಂದಿದ್ದಾನೆ. ಹೌದಾ? ಮೈ ಗಾಡ್, ಎಷ್ಟು ಬೆಳೆದು ಬಿಟ್ಟಿದೆಯಲ್ಲೋ. ಬಾಡಿ ಮಾತ್ರ ಕಂಟ್ರೋಲ್ ತಪ್ಪಿ ಹೀಗೆ ಬೆಳೆದು ಬಿಟ್ಟಿದೆ ಅಂಕಲ್. ಬ್ರೈನ್ ಬೆಳೆಸೋ ಕಾಂಟ್ರಾಕ್ಟ್ ನಾನ್ ತಗೊಂಡಿದ್ದೀನಿ, ಆಗ್ತಿಲ್ಲ. ಇದೇನ ಅಂಕಲ್, ವೀಲ್ ಚೇರ್ ಮೇಲೆ ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ನನ್ನ 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು. ಎದ್ದು ಓಡಾಡೋಕಾಗ್ತಿಲ್ಲ. ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲುಗಳು ಶಕ್ತಿ ಕಳ್ಕೊಂಡಿವೆ. ಸಾರಿ. ಸೊ ಬೆಂಗಳೂರಲ್ಲಿ 3 ಒಟ್ಟಿಗೆ ಇದ್ದೀರಿ. ಗುಡ್. ಏನ್ ಗುಡ್ಡೋ ಪಡ್ಡೋ ಅಂಕಲ್. ನಾನು ಕಿಟ್ಟಿ ಅಳ್ಕ್ ಮೇಲೆ ಪುಳುಕು ಹೇಗೋ ಲೈಫಲ್ಲಿ ಸೆಟ್ಲ್ ಆಗ್ಬಿಟ್ಟಿದೀವಿ ಅಂಕಲ್. ನಮ್ಗೆ ಈ ದಿಗಂತದೇ ಟೆನ್ಷನ್. ಸ್ವಲ್ಪ ಉಪ್ಪಿನಕಾಯಿ, ಒಂದು 150 ಗ್ರಾಮ್ ಪಲ್ಯ, ಒಂದ್ ಚೊಂಬಲ್ಲಿ ಕೆಂಪು ಕಲರ್ ಸಾರು ಕೊಡ್ತೀರಾ ಆಂಟಿ? ನಿಧಾನಕ್ಕಾಗ್ಲಿ. ನಿಧಾನ ಗಿದಾನ ಎಲ್ಲ ಇಲ್ಲ. ನಾನ್ ತಿನ್ನೋದ್ರಲ್ಲಿ ತುಂಬಾ ಫಾಸ್ಟ್, ನೀವು ನಾಚ್ಕೋಬೇಡಿ, ಹಾಕಿ. ನಮ್ ಮನೇಲಿ ಅಡ್ಗೆ ಮಾಡಲ್ಲ. ದಿನ ಎಲ್ರಿಗೂ ಇಲ್ಲೇ ಊಟ. ಹೌದು. ಮುಗಿಲ್ಪೇಟೆ ಊಟದ ಮಜಾನೇ ಬೇರೆ. ಊಟ ಮಾಡಿ. ಅದೇ ಕೆಲ್ಸದ ಮೇಲೆ ಇದೀವಿ. ಆಂಟಿ, ಅದು ಗ್ರೀನ್ ಕಲರ್ ಆಯಿಲ್ ಪೇಂಟ್ ತರ ಐತಲ್ಲ ಸಾರು, ಆ ಬೋಸಿ ಎಲ್ಲಿದೆಯಲ್ಲ ಹಾಕಿ. ಇದಕ್ಕೆ ತಂಬುಳಿ ಅಂತಾರೆ. ಆ ಸೊಪ್ಪು ಕಟ್ ಮಾಡ್ತಿದ್ರಲ್ಲ ನೀವು, ಈ ಗ್ರೀನ್ ಕಲರ್ ಸಾರ್ಗೆನಾ? ನೋ ನೋ ನೋ,
ರಾಧಾ ಕಟ್ ಮಾಡ್ತಿದ್ದು ಯಾವುದೋ ಆಯುರ್ವೇದದ ಸೊಪ್ಪಿರ್ಬೇಕು. ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ಆಯುರ್ವೇದ. ಬೆಂಗಳೂರಲ್ಲಿ BSc ಮಾಡಿ ಬಂದಿದ್ದಾಳೆ. ಆಯುರ್ವೇದದ ಕೋರ್ಸ್ ಮಾಡ್ತಿದ್ದಾಳೆ. ಮುಗಿದ ತಕ್ಷಣ ಮದ್ವೆ ಮಾಡ್ಬಿಡ್ತೀವಿ. ಗಣ್ಣೋಡಾಗಿದೆ. ಅಮ್ಮ ಇವಾಗ ಅದೆಲ್ಲ ಬೇಕಾ? ಸಾಕು ಸಾಕು ಸಾಕು. ಅರೆ ಸಾಕು ಅಂದ್ರೆ ನೀವು ನಿಲ್ಸ್ಬಿಡೋದ? ನಾನು ಸುಮ್ಮನೆ ಹೇಳಿದ್ ಹಾಕಿ. ಸಾರಿ, ಖಾಲಿ ಆಗಿದೆ, ತರ್ತೀನಿ. ಹಿರೇ ಮಗಳು ಸೌಮ್ಯ ಕನ್ನಡದಲ್ಲಿ MA ಮಾಡಿದ್ದಾಳೆ. ಗೋಲ್ಡ್ ಮೆಡಲಿಸ್ಟ್. ಓದಿದ್ದು ಮೈಸೂರಿನಲ್ಲಿ. ಇಲ್ಲಿ ಕಾಡು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಳೆ. ಇನ್ನು ನಮ್ಮ ಕೊನೆ ಪಾಪು ಪಾವನಿ ಬೆಂಗಳೂರಲ್ಲಿ SSLC ಮಾಡಿ ನನ್ನ ಕಾಲು ಹೀಗಾದ್ಮೇಲೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಇಲ್ಲಿ PUC ಓದ್ತಿದ್ದಾಳೆ. ಆದ್ರೆ ಅವಳು ಕಾಲೇಜಿಗೆ ಹೋಗಿದ್ದು ಮಾತ್ರ ನಾವ್ಯಾರೂ ನೋಡೇ ಇಲ್ಲ. ಅಪ್ಪ ನಂದೆಲ್ಲದ್ರಲ್ಲೂ PhD ಆಗಿದೆ. ನೀನ್ ಸ್ವಲ್ಪ ಸುಮ್ನಿದ್ರೆ ವಾಸಿ. ಆಯ್ತು ಮಗಳೇ. ಹಾ ಅಷ್ಟೇ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇವಾಗ ಈ ಪದ್ಯದಲ್ಲಿ ಮೂರನೇ ಸೌಮ್ಯ, ಇದು GSS ಅವ್ರ ಪದ್ಯ ಅಲ್ವಾ? ನನಗೆ ತುಂಬಾ ಇಷ್ಟ. ನಂಗೂ ತುಂಬಾ ಇಷ್ಟ. ಬೋರಾದಾಗೆಲ್ಲ ಮಕ್ಳಿಗೆ ಹೇಳ್ಕೊಡ್ತಾ ಇರ್ತೀನಿ. ಅಂದ್ರೆ ನಿಮ್ ಬೋರ್ ಆದಾಗೆಲ್ಲ ಮಕ್ಳಿಗೆ ಬೋರ್ ಹೊಡ್ಸ್ತೀರಿ ಅಂತ ಆಯ್ತು. ಅಲ್ಲ, ನಾವು ನಿಮ್ ಸ್ಕೂಲ್ಗೆ ವಿಸಿಟಿಂಗ್ ಪ್ರೊಫೆಸರ್ ತರ ಬಂದಿದೀವಿ, ಅತಿಥಿಗಳು. ನಾನೊಂದು ಹಾಡು ಹೇಳ್ತೀನಿ, ನಿಮ್ ಮಕ್ಳಿಗೆಲ್ಲ ಖುಷಿ ಆಗುತ್ತೆ. ಕಣಿ, ನಿನ್ ಹಾಡು ಹೇಳಲು ಬಹಳ ಮಜಾ ಇರುತ್ತೆ. ಟೀಚರ್ ಪಾಠ ಮಾಡ್ತಾರೆ, ಮಕ್ಳು ನಿದ್ದೆ ಮಾಡ್ಬೇಕು. ಟೀಚರ್ ಕೆಲ್ಸ ಹೋಗುತ್ತೆ, ಮಕ್ಳು ಪಾರ್ಟಿ ಮಾಡ್ಬೇಕು. ಟೀಚರ್ನ ಮನೆಗ್ ಕಳ್ಸೋದೆ ಒಳ್ಳೆ ಹುಡುಗರ ಲಕ್ಷಣ. ನಾನು LKG ಓದ್ಬೇಕಾದ್ರೆ ಮೇಷ್ಟ್ರು ನಂಗೆ ಪಾಠ ಮಾಡಕ್ಕಾಗದೆ ಕೆಲ್ಸ ಬಿಟ್ಟು ಮಂಡ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಚಪ್ಪಲಿ ಅಂಗಡಿ ಓಪನ್ ಮಾಡಿದ್ರು. ಅವಾಗ್ಲೇ ಅವ್ರು ಉದ್ಧಾರ ಆಗಿದ್ದು. ಟೀಚರ್ ಕೆಂಪ್ತಾ ಇದಾರೆ, ಸ್ಕೂಲ್ ರಜೆ, ಹೋಗ್ರ ಮನೆಗೆ. ಏನಾಯ್ತು ತಮಾಷೆ? ಅವ್ರು ಹೋದ್ರೆ ಒಂದ್ ವಾರ ಬರಲ್ಲ ಗೊತ್ತಾ? ನೀನ್ ಮಾಡೋ ಮಕ್ಳನ್ನ ಕರ್ಕೊಂಡ್ ಬರಲ್ಲ. ಮಕ್ಳನ್ನ ಈ ತರ ಕೂಡಾಕಿ ಪಾಠ ಗಿಟ ಟಾರ್ಚರ್ ಮಾಡಿದ್ರೆ ನನ್ಗಾಗಲ್ಲ ಕಣ. ಮಕ್ಳು ಖುಷಿಯಾಗಿರ್ಬೇಕು, ಅದೇ ಪಾಠ. ಅರ್ಥ ಆಯ್ತಾ? ವಾಟರ್ ಫಾಲ್ಸ್ ತೋರಿಸಿ ಮನೆಗೆ ಹುಷಾರಾಗಿ ಕರ್ಕೊಂಬ ಅಂತ ಹೇಳಿದಾಳಮ್ಮ. ಯಾರು ಬರ್ತಿರೋ, ಬೇಗ ಬರ್ಬೇಕು. ಡ್ರಾಕುಲಾ ಓತ್ಲ ಹೊಡೆಯೋದಕ್ಕೆ, ಲವ್ ಮಾಡೋದಕ್ಕೆ, ಸೂಸೈಡ್ ಮಾಡ್ಕೊಳ್ಳೋಕೆ, ಈಜಾಡೋದಕ್ಕೆ ಈ ಜಾಗ ತುಂಬಾ ಚೆನ್ನಾಗಿದೆ. ಹೇಳಿಯೋಣ. ಈ ನೀರಲ್ಲಿ ಇಳ್ದವ್ರು ಯಾರು ಬದುಕಿಲ್ಲ. 620 ಜನದ ಮೇಲೆ ಸತ್ತಿದ್ದಾರೆ. ತಾವು ಮಾತ್ರ ಬದುಕ್ಬಿಟ್ರೆ ಏನೋ. ನೀವು ಹಾರ್ಬಿಡಿ, ಎಲ್ರಿಗೂ ನೆಮ್ಮದಿ. ಏನೋ ಡ್ರಾಕುಲಾ, ಎರಡು ಕಣ್ಣಲ್ಲೂ 2 ವಾಟರ್ ಫಾಲ್ಸ್ ಹುಟ್ಬಿಟ್ವು. ದುಃಖಕ್ಕೆ ಕಾರಣ? ಯಾರಿಗೂ ಹೇಳ್ಬೇಡ ಅಂತ ಹೇಳಿಲ್ಲ. ನಡಿ ಹೋಗೋಣ. ಎರಡೆರಡು ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು. ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ತಿನ್ನು ಮಾರಾಯ, ನಾನೇನಾದ್ರೂ ಕೇಳದ್ನ ಇವಾಗ? ನೀವು ಕೇಳಕ್ಕಿಂತ ಮುಂಚೆ ಹೇಳೋದು ಒಳ್ಳೇದಲ್ವಾ ಅಂತ. ಎಷ್ಟ್ ತಿಂದ್ರು ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ. ಇನ್ನೊಂದ್ ಸ್ವಲ್ಪ ತಂದ್ಕೊಡ್ತೀರಾ ಆಂಟಿ? ಖಾಲಿ ಆಯ್ತು, ಮಾಡ್ಕೊಂಡ್ ಬರ್ತೀನಿ ಇರು. ಥ್ಯಾಂಕ್ ಯು ಆಂಟಿ. ಯಾಕೋ ಕಣಿ, ನಿದ್ದೆ ಬರ್ತಾ ಇಲ್ವಾ? ಇನ್ಮೇಲೆ ನಾನು ನಿದ್ದೆ ಮಾಡೋದು ಡೌಟೇ ಕಣ. ಏನಾಯ್ತು? ಲೈಫು ಲೈಟಾಗಿ ಹಾಳಾಗಿ ಹೋಯ್ತು. ಸರಿ,
ಈ ಬುಲೆಟ್ಟು ನಾನು ಹೊಡೆದಿದ್ದು, ಈ ಬುಲೆಟ್ಟು ಓದನ್ ಹೊಡೆದಿದ್ದು. ಓದನ್ ನನಗೆ ಅವಾಗ 16 ವರ್ಷ. ಗುಜರಾತಲ್ಲಿ ಮನುಷ್ಯರನ್ನು ತಿಂದಿತ್ತು ಈ ಚಿರತೆ. ಯಾರಿಗೂ ಹೊಡೆಯೋಕ್ಕಾಗ್ಲಿಲ್ಲ. ಕಡೆಗೆ ನಮ್ಮನ್ನು ಕರೆಸಿದ್ರು. ನಾವಿಬ್ರು ಹೋಗಿ ಬೇಟೆ ಆಡಿದ್ವಿ. ವಾವ್. ನಿನ್ನ ತಾತಂತರ ಇನ್ನೊಬ್ಬ ಬೇಟೆಗಾರನಿಲ್ಲ ದಿಗಂತ್. ಅಬ್ಬಾ, ಎಂತ ತಾತನ್ಗೆ ಎಂತ ಮೊಮ್ಮಗ. ಮಟನ್ ಶಾಪಲ್ಲಿ ಐಸ್ಕಂಡಿ ಇದ್ದಂಗೆ. ಗಣಿ, ಈ ಫೋಟೋ ನಿನ್ಗೆ ಇಷ್ಟ ಆಗತ್ತೆ ನೋಡು. ವಾವ್, ತಿನ್ನೋ ಮಟೀರಿಯಲ್ ಇದು ನಮ್ ಚಾಪ್ಟರ್. ಇದ್ರ ಬಗ್ಗೆ ಹೇಳಿ ತಾತ. ಅಲ್ವಾ, ಅದು 1 ನಿಮಿಷ. ಏನಾಯ್ತಾ? ಉಗಿಯಕ್ಕೆ ಗೊತ್ತಿಲ್ಲ. ಅಂಕಲ್, ಹಂದಿನ ಹೊಡೆದ್ಬಿಟ್ಟು ಹಿಂದ್ಗಡೆಯಿಂದ ರಾಡ್ ತೋರಿಸ್ಬಿಟ್ಟು ಆ ಕಡೆ ಈ ಕಡೆ ಸಪೋರ್ಟ್ ಕೊಟ್ಟು ಕೆಳಗಿಂದ ಬೆಂಕಿ ಹಾಕ್ಬಿಡದ? ಎಸ್. ಉಪ್ಪು ಹುಳಿ ಖಾರ ಉಪ್ಪು ಹುಳಿ ಖಾರ ಎಲ್ಲ ತಗೊಂಡೋಗಿರ್ತೀವಿ, ಅಲ್ಲೇ ಹಾಕೊಂಡು ತಿನ್ಬಿಡೋದು. ಫ್ರೆಶ್ ಬಿಸಿ ಬಿಸಿ ಚೆನ್ನಾಗಿರುತ್ತಲ್ಲ ತಾತ. ಇವನ್ ಬಾಯಲ್ಲಿ ನೀರುರ್ತು. ಅಂಕಲ್, ನೀವಿಬ್ರು ಅಂದಾಜು ಎಷ್ಟು ಹಂದಿ ತಿಂದಿದ್ದೀರಾ? ನಾನ್ ತಿನ್ನೋಲ್ಲ, ಹೊಡಿಯೋದಷ್ಟೇ. ಇವರು ಹಂದಿ ಬೇಯ್ತಿದ್ದ ಹಾಗೆ ಬಾಲ ಕಿತ್ಕೊಂಡು ತಿಂದ್ಬಿಡ್ತಾರೆ. ನಿಮ್ ನಾಲ್ಗೆ ಏನ್ ಪುಣ್ಯ ಮಾಡಿತ್ತು ಏನೋ. ಯು ನೋ ಸಮಥಿಂಗ್? ಎಲ್ಲಾ ಮನುಷ್ಯರು ಒಂದಲ್ಲ ಒಂದು ತರ ಬೇಟೆಗಾರರೇ. ಇಡೀ ಜೀವನಾನೇ ಒಂದು ಬೇಟೆ. ಅಂಕಲ್, ಈ ಮಧ್ಯರಾತ್ರಿ ಜೀವನ ಬೇಕಾ? ಈಗ ಈ ಹಂದಿ ಬಗ್ಗೆ ಮಾತ್ರನಾ? ಎಸ್ಪೆಷಲಿ ಬಾಲದ ಬಗ್ಗೆ ಏನಾದ್ರೂ ತೀರ್ಮಾನ ತಗೊಳ್ಳೇಬೇಕು ನಾನು ಇವತ್ತು. ಅರ್ಜೆಂಟ್ ಆಗಿ ಹತ್ರದಲ್ಲಿ ಯಾವ್ದಾದ್ರು ಹಂದಿ ಇದೆಯಾ ಅಂಕಲ್? ಇದೆ. ಹಾ, ಒಂದು ಹಂದಿ ಇದೆ. 2 ವರ್ಷಗಳ ಹಿಂದೆ ನನ್ನ ಇಡೀ ಬದುಕಿಗೆ ಬೆಂಕಿ ಇಟ್ಟ ಹಂದಿ ಅದು. ಆ ಹಂದಿಗೆ ವಿಪರೀತ ಧೈರ್ಯ. ಬಂದೂಕು ಹಿಡ್ಕೊಂಡು ಬೇಟೆಗಾರನ ಎದೆ ಕಡೆ ನುಗ್ಗುವಷ್ಟು ಬಂಡತನ ಇರೋ ಏಕೈಕ ಹಂದಿ ಅದು. ದೇವರ ಇಚ್ಛೆ ಬೇರೆ ಇತ್ತು. ನನ್ನ ಕಾಲಿನ ಶಕ್ತಿನೇ ಹೊರಟೋಯ್ತು. ನನ್ನ ಕಾಯಿಲೆಗೆ ಡಾಕ್ಟ್ರು ಸ್ಪೈನಲ್ ಕಾರ್ಡ್ ಫೇಲಿಯರ್ ಅಂತ ಅಂದರು. ಇಡೀ ಜೀವನ ಕಾಲಿಗೆ ಶಕ್ತಿ ಬರೋದಿಲ್ಲ, ಬಂದ್ರೆ ಅದೊಂದು ಪವಾಡ ಅಂತಂದ್ರು. ಆಮೇಲೆ ನಾನು ಬೇಟೆಗೆ ಹೋಗಲೇ ಇಲ್ಲ. ಈ ಫೇಮಸ್ ಬೇಟೆಗಾರ ಕೋದಂಡರಾವ್ ಬದುಕಿನಲ್ಲಿ ಆ ಹಂದಿಯೊಂದು ಕಪ್ಪು ಚುಕ್ಕೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಅಂಕಲ್, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಹಂದಿ ಹೊಡೆಯೋಕೋಣ. ಹಂದಿ ಹೆಸರು ಎತ್ತಿದ್ರೆ ನನ್ನ ಹೆಂಡತಿ ಮಕ್ಕಳದು ರುದ್ರತಾಂಡವ ಶುರುವಾಗುತ್ತೆ. ಆಡ್ಲಿ ಬಿಡಿ, ಅವ್ರ ಪಾಡ್ಗೆ ಅವ್ರು ಆಟ ಆಡ್ತಿರ್ಲಿ, ನಾವು ಹೋಗಿ ಹಂದಿ ಹೊಡ್ಕೊಂಡ್ ಬರೋಣ. ಹೇಗೆ? ಕಾಫಿ ಕುಡಿಯೋದ್ರೊಳಗೆ ಅದನ್ನ ಹೊಡಿಬೇಕು ನಾವು. ಆ ಯೆಲ್ಲೋ ಫ್ಲಾಗ್ ದಾಟ್ಬೇಡಿ, ಗುಂಡು ಬೀಳುತ್ತೆ. ನೀವು ಆ ಕಡೆಯಿಂದ ಬನ್ನಿ, ನಾವಿಲ್ಲೇ ಇರ್ತೀವಿ. ಅರ್ಥ ಆಯ್ತಾ? ಬೆಳಿಗ್ಗೆ ಹೆವಿ ಡ್ಯೂಟಿ ಆಯ್ತು. ಆದ್ರೂ ಪರವಾಗಿಲ್ಲ ಅಂಕಲ್. ಕೈ ಕೆಸರಾದ್ರೆ ಬಾಯಿಗೆ ಹಂದಿ ಬಲ ಅಂತೆ. ಒಟ್ನಲ್ಲಿ ಫಾರೆಸ್ಟ್ ಆ ಕಡೆಯಿಂದ ಈ ಕಡೆವರೆಗೂ ನಾವು ಶಂಕ ಜಾಗ್ಟೆ ಬಾರಿಸ್ಕೊಂಡು ಅಂಬೋ ಅಂತ ಬರ್ತೀವಿ. ಜಂಗಲ್ ಒಳಗೆ ಹಂದಿ ಇದ್ರೆ ಆಚೆ ಬರುತ್ತೆ, ನೀವು ಶೂಟ್ ಮಾಡ್ತೀರಾ, ನಾವು ತಿಂತೀವಿ. ಅಷ್ಟೇ ಅಲ್ವಾ ಅಂಕಲ್? ದಟ್ಸ್ ಆಲ್. ಡ್ರಾಕುಲಾ, ಅರ್ಜೆಂಟ್ ಆಗಿ ಹಂದಿನ ಹತ್ರ ಕರಿಯೋ.
ತಾತ ಹಂದಿ ಬಾಲಕ್ ಮಾತ್ರ ನೀವು ಕೈ ಹಾಕ್ಬೋದು. ಓಕೆ ಬರ ಕಿಟ್ಟಿ ಬರ. ಫಾಸ್ಟ್. ಅಂತೂ ಇಂತೂ ಹಂದಿ ಹೊಡಿಯೋ ಲೆವೆಲ್ಗೆ ಬಂದ್ವಪ್ಪ ನಾವು. ತಗೊಂಡ್ರ ಬೇಗ. ತಾತರಿಕೆ ಇದ್ರ ಫ್ರಂಟ್ ಯಾವ್ದು ಬ್ಯಾಕ್ ಯಾವ್ದು ಫುಲ್ ಕನ್ಫ್ಯೂಷನ್. ಈ ಕಡೆ ನೋಡಿ. ಹೀಗೆ ಅಂತ ಗೊತ್ತಿದ್ರೆ ಪೂಜಾರಿನೇ ತಕೊಂಡ್ ಬರ್ತಿದ್ದೆ ಊದಕ್ಕೆ. ಲೋಕಿಟ್ಟೆ ತಗೊಳ ಊದ ನೋಡೋಣ. ಸ್ವಲ್ಪ ನೋಡಕ್ಕೂ ನೀನ್ ಪೂಜಾರಿ ತರನೇ ಇದ್ಯಾ. ಬಾಡಿಯಿಂದ ಡರ್ ಅಂತ ಸೌಂಡ್ ಮಾಡಿ ಕರೆಕ್ಟ್ರೆ ತೋರಿಸ್ತೀಯ ನಿನ್ನ. ಕೋದಂಡ್ರಾವ್ ನೋಡಿದ್ರೆ ಆ ಲೆವೆಲ್ಗೆ ಹೆದರ್ಸ್ತಾ, ಹಂದಿ ನೋಡಿದ್ರೆ ನಮ್ ಫ್ರೆಂಡ್ ತರ ಇದೆಯಲ್ಲ. ಎಲ್ಲಿ ನಾನ್ ತಿನ್ನೋ ಐಟಮ್ ಕಾಣ್ತಿಲ್ಲ. ಲೆಟರ್ ಹಾಕೋಲ್ಲ. ಹಂದಿಗ್ ಬಾಲ ಇದೆಯೋ ಇಲ್ಲ ನೋಡ. ಬಾಲ ಇಲ್ಲ ಅಂದ್ರೆ ನಮಗೂ ಹಂದಿಗೂ ವ್ಯವಹಾರನೇ ಬೇಡ. ನೋಡಲ್ಲ ನೋಡ್ ಗಣಿ ಕಿಟ್ಟಿ. ಹೊಡಿಬಹುದು. ಹದಿ ಸವಾಸ ಮಾಡಿ ಬಾಡಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಎಲ್ಲೆಲ್ಲಿ ಉದುರೋಗಿದೆ ಗೊತ್ತಿಲ್ಲ ಕಣ. ಹೋದ್ ವಾರ ಬೇಕು ಹುಡುಕಕ್ಕೆ. ಗಣಿ ಕಿಟ್ಟಿ ಕಿಟ್ಟೆ ಆ ದೂತ್ ಪಡ ನನ್ ಮಗ ಎಷ್ಟು ಹ್ಯಾಪಿ ಆಗಿದೆ ನೋಡ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಮೇಲೋಗಿ ಅವನ್ನ ಕೇಳ್ತೀನಿ. ನೀ ಅಂಕಲ್ ನಾ ತಾತ ನಮ್ಮ ಮನೆಗೆ ಕರ್ಕೊಂಡು ಹೋಗು, ನಾವ್ ಆಮೇಲೆ ಬರ್ತೀವಿ. ನಂದೇನಿಲ್ಲ ಪಾಪ, ಹುಡುಗರು ಹಂದಿ ನೋಡೋಣ ಅಂದ್ರು. ಬೇಟೆ ಗಿಟೆ ಏನು ಬೇಡ ಅಂದೆ ನಾನು. ಅವ್ರಿಗೋಸ್ಕರ ಸುಮ್ನೆ ಕಾಡ್ನಲ್ಲೇ ಒಂದ್ ರೌಂಡ್ ಆಟ. ಇಟ್ ವಾಸ್ ಫನ್ ಅಲ್ವಾ ದಿಗನ್? ಗಣೇಶ್ ಮತ್ತು ಕಿಟ್ಟಿನ ಹಂದಿ ಅಟ್ಟಿಸ್ಕೊಂಡು ಬಂದು ಅವ್ರು ಹಳ್ಳಕ್ ಬಿದ್ರಂತೆ. ಇವನು ಬುದ್ಧಿವಂತ ಮರ ಹತ್ತು ಬಿಟ್ಟ. ತೊಂದ್ರೆ ಆದಾಗ ಮರ ಹತ್ಬೇಕು ಅಂತ ದಿಗಂತ್ಗೆ ಹೇಳ್ಕೊಟ್ಟಿದ್ ಯಾರು ಗೊತ್ತಾ? ನಾನೇ. ಅಪ್ಪ ನನ್ ಯಾಕೆ ಬೇಟೆ ಕರ್ಕೊಂಡು ಹೋಗಿಲ್ಲ? ನಾನ್ ಬಂದಿದ್ರೆ ಗ್ಯಾರಂಟಿ ಹಂದಿ ಹೊಡಿತಾ ಇದೆ ಗೊತ್ತಾ? ಅಯ್ಯೋ, ಮೊದಲು ಒಳಗ್ ಬನ್ನಿ. ಬನ್ನಿ, ಸಮಾಧಾನ ಆಯ್ತಾ? ತೃಪ್ತಿಯಾಗಿರ್ಬೇಕೇನೋ. ಅಮ್ಮ ಆಗಿದ್ದಾಗೋಯ್ತು, ಬಿಟ್ಬಿಡಿಮ್ಮ. ಏನ್ ಬಿಟ್ಬಿಡೋದು ಸೌಮ್ಯ? ಆ ಹಂದಿಯಿಂದ ಕಾಲ್ ಕಳ್ಕೊಂಡಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ಇವ್ರಿಗೆ. ಬೇಟೆ ಆಡೋತ್ತೇವಲ್ಲ ಅಷ್ಟೊಂದಿದ್ರೆ ಆ ಗನ್ ತಗೊಂಡು ಮೊದಲು ನನ್ನನ್ನು ಸುಟ್ಬಿಡ್ಲಿ. ಐ ಆಮ್ ಸಾರಿ ಪದ್ಮಾ, ಐ ಆಮ್ ರಿಯಲಿ ಸಾರಿ. ಇನ್ನೊಂದ್ಸಲ ಬೇಟೆಗೆ ಹೋಗೋದಾದ್ರೆ ನನ್ ಹೆಣದ ಮೇಲೆ ಹೋಗಿ. ನಮ್ ತಂದೆಗೆ ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿದೆ. ಅವ್ರಿಗೆ 2 ಕಾಲು ಶಕ್ತಿ ಇಲ್ಲ. ಅಲ್ಲರಿ ಅಂತವ್ರನ್ನ ಬೇಟೆ ಕರ್ಕೊಂಡು ಹೋಗ್ತಿರಲ್ಲ ನೀವು. ಯಾವ ಮೆಡಿಕಲ್ ಸ್ಟೂಡೆಂಟ್ ರೀ ನೀವು? ನಿಮ್ ಮುಖ ನೋಡ್ಕೊಂಡಿದ್ದೀರಾ ಕನ್ನಡಿಲಿ? ತಲೆ ತೆಗ್ನೇನೋ ಇದೆ ನಿಮ್ಗೆ? ಸಾರಿ ಹೇಳಿದ್ನಲ್ಲ, ಸಾರಿ ಹೇಳಿದ್ನಲ್ಲ. ನನಗ್ ಬರ್ತಾ ಇರೋ ಸೆಟ್ಗೆ ನಿಮ್ ಮುಖ ಚಚ್ಚ ಬಿಡೋಣ ಅಂತ ಅನ್ಸ್ತಾ ಇದೆ. ಈಗ್ಲೂ ಚಚ್ಚಿ ಯಾರು ಬೇಡ ಅಂದ್ರು? ಕಾನೂನು ಪ್ರಕಾರ ತಪ್ಪು ಮಾಡಿದ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಿಮ್ ಹೆಸರೇನಂದ್ರಿ? ಗಣಿ. ನೀವು ನನ್ನ ಅಣ್ಣನ್ ಸಮಾನ. ನೀವ್ ಯಾರಿಗೆ ಸಮಾನ ಹೇಳಕ್ ಇನ್ನೂ ಟೈಮ್ ಬಂದಿಲ್ಲ. ನಿಮ್ಮ ಹತ್ರ ಏನು ಮುಚ್ಚು ಮರೆ? ಬೆಳಿಗ್ಗೆ ಬೇಟೆಗೆ ಹೋಗೋಣ ಅಂದ. ನಾವ್ ಹೇಳಿದ್ವಿ ಬೇಡ ಕಣೋ, ಮನೇಲೇ ಇರೋಣ. ಮನೇಲಿ 3 ಜನ ಹೆಣ್ಮಕ್ಳಿದಾರೆ, ಅವ್ರನ್ನ ಬಿಟ್ಟು ನಾವ್ ಆಚೆ ಹೋದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ. ಹಂದಿ ಸವಾಸ ನಮ್ಗೆ ಬೇಡ ಅಂದ್ವಿ. ಕೇಳಿಲ್ಲ.
ಏನೋ ನಮ್ಮಂತ ಒಳ್ಳೆ ಹುಡುಗರು ಇರೋದಕ್ಕೆ ಅಂಕಲ್ ಬಚ್ಚವಾಗಿ ಮನೆಗ್ ಬಂದ್ರು. ಕೆಳಗಿಳಿಯೇ ಪಿಶಾಚಿ. ನಾನ್ ಇಳಿಯಲ್ಲ. ಮೊದಲು ಕೆಳಗೆ ಇಳಿತೀಯೋ ಇಲ್ವೋ ತಲೆ ಹರಟೆ. ಇಳಿಯಲ್ಲ ಅಂತ ಹೇಳಿಲ್ಲ. ಓ, ಈ ನಡುವೆ ಹೆಣ್ಮಕ್ಳು ಬಹಳ ಎತ್ತರಕ್ಕೆ ಹೋಗೋದ್ ಕಲ್ತ್ಬಿಟ್ರಪ್ಪ. ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲ. ಏನಾಯ್ತಮ್ಮ? ಇವಳಿಗೇನ ಹೊಡಿಬಾರ್ದಂತೆ. ಹೊಡೆದ್ರೆ ನನ್ ಕೈ ಕಟ್ ಮಾಡ್ತಾಳಂತೆ. ಬರೀ ಕೈಯಲ್ಲ, ಬೈದ್ರೆ ನಾಲ್ಗಿನೂ ಕಟ್ ಮಾಡ್ತೀನಿ ಅಷ್ಟೇ. ಅಯ್ಯೋ ನೋಡು, ಹೆತ್ತ ತಾಯಿಗೆ ಹೇಗ್ ಮಾತಾಡ್ತಾಳೆ. ಕಾಲ್ ಕಳ್ಕೊಂಡ್ ಗಂಡ ನೆಮ್ಮದಿ ಇಲ್ಲ ಜೀವನ ಅಂತ ನಾನಿದ್ರೆ ಇವಳಿಗೆ ಎಲ್ಲ ತಮಾಷೆ ಆಗೋಗಿದೆ. ಇವಳನ್ನ ಇವತ್ ನಾನ್ ಸಾಯಿಸ್ಬಿಡ್ತೀನಿ. ನೀನೇ ನನ್ ಸಾಯಿಸೋದು? ನಾನೇ ಇಲ್ಲಿಂದ ಹಾರ್ ಸಾಯ್ತೀನಿ. ಆನಂದವಾಗಿ ಸಾಯಿ ಹೋಗು. ಅಮ್ಮ ನೋಡು, ನಿಜವಾಗ್ಲೂ ಸಾಯ್ತೀನಿ. ಪಾವನಿ, ಲೇ ಇಳಿಯಲೇ. ಶಭಾಷ್. ಹಾ, ನಾನ್ ಸತ್ತೇ ಸಾಯ್ತೀನಿ. ಸಾಯಿ ಅಂತೀಯಲ್ಲ ನನ್ಗೆ? ನೋಡಿವಾಗ ಬಿಡ್ರಿ, ನಾನ್ ಸಾಯ್ಬೇಕು. ಬಾಯಿ ಮುಚ್ಕೊಂಡ್ ಸುಮ್ನೆ ಇದ್ರೆ ಸರಿ, ಇಲ್ಲಾಂದ್ರೆ ಎರಡು ಬಿಡ್ತೀನಿ ಇಡಿಯಟ್. ಸುಮ್ನೆ ಬಾ. ದೋದ್, ಕಿಟ್ಟಿ ಅನ್ಯಾಯವಾಗಿ ಸೂಪರ್ ಮ್ಯಾನ್ ಆಗ್ಬಿಟ್ನಲ್ಲ. ಹೋಗೊಳಗೆ ಹೋಗು. ಯಾ ಸಮಥಿಂಗ್ಸ್ ಹ್ಯಾಪನಿಂಗ್ ಅಲ್ಲ. ಹಾಗೆಲ್ಲ ಅರ್ಥ ಮಾಡ್ಕೊಂಡು ನಗ್ಬೇಡ ಕಣ. ಬೇಗ ದೊಡ್ಡವನಾಗ್ಬಿಡ್ತೀಯ, ಒಳ್ಳೇದಲ್ಲ. ಹೋಗಲ್ಲ. ಮೆಚ್ದೆ ಕಣ್ರಿ. ಮೂಗಿಡ್ಕೊಂಡು ನೀರಲ್ಲಿ 3 ಡೈ ಹೊಡೆದು ಕಾಡಲ್ಲಿ ಮೋಹಿನಿ ತರ ನಡ್ಕೊಂಡ್ ಬಂದು ಯಾವ್ದೋ ಗೋರಿ ಮುಂದೆ ಒಳ್ಳೆ ಲೇಡಿ ಸ್ವಾಮೀಜಿ ತರ ಕೂತ್ಕೊಂಡಿದ್ದೀರಲ್ಲ. ನೀವ್ ಭಕ್ತಿ ಮೆಚ್ಚಬೇಕು. ಅಕಸ್ಮಾತ್ ನಾನೇನಾದ್ರೂ ಆ ಗೋರಿ ಒಳಗೆ ಮಲ್ಕೊಂಡಿದ್ದೀರ ನಿಮ್ ಭಕ್ತಿ ಮೆಚ್ಚಿ ಎತ್ ಕೂತ್ಕೊಂಡು ಹಾಯ್ ಅನ್ಬಿಡ್ತಿದ್ದೆ. ಯಾವ್ದ್ರಿ ಆ ಗೋರಿ? ನನ್ ಗಂಡಂದು. ಸಾರಿ. ಕಿಟಿ, ಆ ಫೋಟೋ ಯಾರ್ದು ಗೊತ್ತಿಲ್ಲ ಕಣ. ಆಂಟಿ ಯಾರು ಶ್ರೀನಿವಾಸ್ ಅಂತಿದ್ರು ಕಣಿ, ನಿಂಗೆ ಗೊತ್ತಾ? ನೀವು 3 ಜನ ಇವತ್ ದೇವಸ್ಥಾನಕ್ ಬರ್ತೀರಿ ತಾನೆ? ಯಾವ ದೇವಸ್ಥಾನ ಆಂಟಿ? ಓ, ತಾತ ನಿಮಗೇನು ಹೇಳಲಿಲ್ವಾ? ಇವತ್ತು ನನ್ನ ಮಗ ಶ್ರೀನಿವಾಸಂದು 2ನೇ ವರ್ಷದ ತಿಥಿ. ಓ, ನಿಮಗ್ ಗೊತ್ತಿಲ್ಲ ಅಲ್ಲ? ಸೌಮ್ಯ ಶ್ರೀನಿವಾಸು ಇಬ್ರು ಚಿಕ್ಕಂದಿಂದಾನೇ ಒಟ್ಟಿಗೆ ಬೆಳೆದ್ರು, ಇಷ್ಟಪಟ್ರು, ಮದ್ವೆ ಮಾಡಿದ್ವಿ. ಆದ್ರೆ ಮದ್ವೆ ದಿನಾನೇ ನಮ್ ಶ್ರೀನಿವಾಸ ನದಿಲಿ ಕೊಚ್ಕೊಂಡು ಹೋಗ್ತಿದ್ ಮಗುನ ಉಳ್ಸಕ್ ಹೋಗಿ ತನ್ನ ಪ್ರಾಣ ಕಳ್ಕೊಂಡ್ಬಿಟ್ಟ. ಮದ್ವೆ ಆಗಿ ಇನ್ನು 2 ಗಂಟೆಗಳ ಕಾಲ ಆಗಿತ್ತಷ್ಟೆ. ಸೌಮ್ಯ ನಾವು ನಮ್ ಸೊಸೆ ಅಂತ ಅನ್ಕೊಂಡೇ ಇಲ್ಲ. ಅವಳು ನಮ್ಗೆ ಹಿರಿ ಮಗಳು ಇದ್ದ ಹಾಗೆ. ಅಮ್ಮ ಮತ್ತೆ ಶುರು ಮಾಡಿದ್ಯಾ? ದೇವಸ್ಥಾನ ನಿಲ್ಲೇ ಇದ್ಯಾ? 150 ಕಿಲೋಮೀಟರ್ ಹೋಗ್ ಬರೋಷ್ರಲ್ಲಿ ಪ್ರಾಣ ಹೋಗುತ್ತೆ. ಹೇ, ನಮ್ ಕಾರಲ್ಲೇ ಹೋಗೋಣ, ಆರಾಮಾಗಿ ಹೋಗಿ ಬರ್ಬೋದು. ಸರಿ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ಹತ್ತಿ ಬೇಗ, ನಾನ್ ಅಮ್ಮನ್ ಪಕ್ಕ, ನಾನ್ ಅಮ್ಮನ್ ಪಕ್ಕ. ಇವಳು ಗಲಾಟೆ ತಡಿಯಕ್ಕಾಗಲ್ಲ ಬೇಗ ನನಗೆ. ಹತ್ರಿ. ಓ ದೇವ್ರೆ. ಜರ್ಕಮ್ಮ ಒಂದ್ ಸ್ವಲ್ಪ. ಏನೋ ನನ್ ಪಕ್ಕ ಕೂತಿದ್ಯಾ? ಪ್ರಸಾದದ ಪ್ಯಾಕೆಟ್ಗಳೆಲ್ಲ ನಿಮ್ಮ ಹತ್ರ ಇದೆ ಅಂತ ಗೊತ್ತಾಯ್ತು. 5 hours ಜರ್ನಿ, ನಮ್ಮ ಹೊಟ್ಟೆ ಪಾಡು ನಾವ್ ನೋಡ್ಕೋಬೇಕಲ್ವ ತಾತ? ತೆಗೀರಿ ಮತ್ತೆ ಪ್ರಸಾದ ಪ್ಯಾಕೆಟ್.
ಇದೇ ದೇವಸ್ಥಾನದಲ್ಲಿ ನಾನು ಮದುವೆ ಆಗಿದ್ದು ದಿಗಂತ್. ಗುಡಿ ಪೂಜಾರ್ ಮನೆಯಲ್ಲೇ ನಮ್ ಫಸ್ಟ್ ನೈಟ್. ಮಾಡಿದ್ರಪ್ಪ. ಏನಂటే ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ರಾ? ನನ್ನ ಕತೆ ಹೇಳ್ತೀನಿ ಕೇಳು. ಒಂದ್ಸಲ ಬೇಟೆಗೆ ಹೋದಾಗ ಇವಳ ಅಪ್ಪನಿಗೆ ಗುಂಡು ಹೊಡೆದು ಬಿಟ್ಟೆ. ಅವ್ರು ಆಸ್ಪತ್ರೆಯಲ್ಲಿ ಇದ್ದಾಗ ಪಾಪ ದಿನಾ ಬರೋಳು ಇವಳು. ಓ, ಅಲ್ಲೇನ ಲವ್ ಶುರು ಆಗಿದ್ದು? ಮತ್ತೆ ಅವ್ರ ಅಪ್ಪ ಆಸ್ಪತ್ರೆಯಿಂದ ಹೊರಗೆ ಬಂದ್ಮೇಲೆ ಮೊದ್ಲು ಮಾಡಿದ ಕೆಲಸನೇ ನಮ್ ಮದುವೆ. ಹಾಗಾದ್ರೆ ಹುಡುಗಿ ಸಿಕ್ಬೇಕು ಅಂದ್ರೆ ಫಸ್ಟ್ ಹುಡುಗಿ ತಂದೆಗೆ ಗುಂಡು ಹೊಡಿಬೇಕು. ಏನ್ ಬ್ಯೂಟಿಫುಲ್ ಆಕ್ಸಿಡೆಂಟ್ ಅಂಕಲ್ ನಿಮ್ ಮದುವೆ. ಹುಟ್ಟು ಬದುಕು ಸಾವು ಎಲ್ಲ ಒಂದು ಆಕ್ಸಿಡೆಂಟೇ ಗಣೇಶ್. ಅದರಲ್ಲೂ ಹುಡುಗಿ ಸಿಗೋದಿದೆಯಲ್ಲ, ದೊಡ್ಡ ಆಕ್ಸಿಡೆಂಟ್. ಮುಗುಲ್ಪೇಟೆ. ಮನೆ ಬಂತ? ಹಾ, ಲೇಟ್ ಆಗಿ ಎದ್ರಿ, ಬೇಗ ಎದ್ದಿದ್ರೆ ಕಣ್ಣು ಹೋಗ್ಬಿಟ್ಟಿರೋದು. ತುಂಬಾ ಬಾಗ್ಲು ತಟ್ಪಡಿ, ಕೈಗೆ ಒಳ್ಳೇದಲ್ಲ. ಕಮೀನ್. ಬನ್ನಿ ಬನ್ನಿ. ನಿಮ್ ಸ್ವೆಟರ್ ಬೇಕಾಗಿತ್ತು. ಸ್ವೆಟರ್ ಲ್ಯಾಂಡ್ರಿ ಕೊಡ್ತೀರೇನ್ರಿ? ಸ್ವೆಟರ್ ಹೋಗ್ದು 5 ವರ್ಷ ಆಯ್ತು. ಇದನ್ನ ಮುಟ್ಟಿದ್ರೆ ಕಂಪಲ್ಸರಿ 5 ಸಲ ಸ್ನಾನ ಮಾಡ್ಬೇಕಾಗುತ್ತೆ. ತಗೊಳ್ಳಿ. ನನ್ನನ್ನು ಹುಡುಕ್ತಾ ಇದ್ದೀರಾ? ಸ್ವೆಟರ್ ನಾನು ಇಲ್ಲ ರೀ, ಇಲ್ಲಿದ್ದೀನಿ. ಐಮ್ ಸಾರಿ. ಯಾಕೆ ಸಾರಿ ಕೇಳ್ತಿದ್ದೀರಾ? ನನಗೆ ತಿಳಿಮಟ್ಟಿಗೆ ಸಾರಿ ಕೇಳೋಂಥದ್ದು ಏನು ನಡೆದಿಲ್ವಲ್ಲ. ದೇವಸ್ಥಾನದಿಂದ ಬರ್ಬೇಕಾದ್ರೆ ಕಾರಲ್ಲಿ ನಿಮ್ ಭುಜದ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ. ನನ್ನ ಚುಮ್ಕಿ ನಿಮ್ ಸ್ವೆಟರ್ಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅದೆಲ್ಲೋ ಕಾಣಿಸ್ತಿಲ್ಲ. ಅದು ಮ್ಯಾಟ್ರು. ಅದು ನಾನು ರೂಮ್ ಬಂದಿದ ತಕ್ಷಣ ಸಲ್ಮಾನ್ ಖಾನ್ ಸ್ಟೈಲಲ್ಲಿ ಸ್ವೆಟರ್ ಬಿಚ್ಚಿ 2 ರೌಂಡ್ ಸುತ್ತಿ ಹೀಗೆ ಬಿಸಾಕ್ಬಿಟ್ರೆ ಜುಮ್ಕಿ ಎಲ್ಲೇ ಎಗ್ರೋಯ್ತೋ ಗೊತ್ತಿಲ್ಲ. ಈಗ ಈ ಕಾಡಂದಿ ಹುಡ್ಕೋದ್ರ ಜೊತೆಲಿ ನಿಮ್ ಜುಮ್ಕಿ ಹುಡ್ಕೋ ಜವಾಬ್ದಾರಿನೂ ನಮ್ ತಲೆ ಮೇಲೆ ಬಿತ್ತು. ದಯವಿಟ್ಟು ಅದನ್ನ ಹುಡ್ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ. ಅವೆಲ್ಲ ಮಾಡೋಣ. ಈ ಚುಮ್ಕಿ ನನ್ಗೆ ತುಂಬಾ ಮುಖ್ಯ. ಕಳೆದೋಗಿರೋದನ್ನ ತುಂಬಾ ಹುಡುಕ್ಬಾರ್ದ್ರೆ ಅದು ತಾನಾಗೆ ಸಿಕ್ಬೇಕು. ಡೋಂಟ್ ವರಿ. ಥ್ಯಾಂಕ್ ಯು. ಏನಜ್ಜಿ, ಎಲ್ಲಿ ಹೊರಟ್ರಿ ಮಳೆಯಲ್ಲಿ? ಆ ಕೋದಂಡನ ಕೊನೆ ಮಗಳು ಬೂತಿ ಮುಂದೆ ಪಾವನಿನ ಹುಡ್ಕೊಂಡ್ ಹೋಗ್ತಾ ಇದ್ದೀನಿ. ಅವಳು ನಿನಗ್ ಗೊತ್ತಾಪ? ಗೊತ್ತು. ಏನಾಯ್ತು? ನಾನ್ ಊರ್ಗೋಳ್ ಕಿತ್ಕೊಂಡ್ ಹೊಟ್ಟೋಗಿದ್ದಾಳೆ. ಅದಿಲ್ದೆ ನಂಗ್ ನಡಿಯೋಕೆ ಆಗಲ್ಲ. ಅವ್ರ ಮನೆಗ್ ಹೋಗಿ ಅವ್ರ ಅಪ್ಪಂಗ್ ಹೇಳಿ 4 ಬಾರ್ಸಿ ಕೋಲ್ ಕಿತ್ಕೊಂಡ್ ಬರ್ಬೇಕು. ಸ್ವಲ್ಪ ಕರ್ಕೊಂಡೋಗು ರಾಜ.
ಆಯ್ತು ನಡೀರಿ, ಗಾಡಿ ಹತ್ತಿ. ಓಯ್ ಎಲ್ಲಿಗೆ ಹೋಗ್ತಿದ್ಯಾ? ನನಗ್ ಎಲ್ಲೋ ಗಾಡಿ ಹತ್ತಕ್ಕಾಗತ್ತೆ. ಒಳ್ಳೆ ಕಡವಂತರ ಇದ್ಯಾ ನೋಡಕ್ಕೆ? ನೀನೆ ಎತ್ತಿ ಕೂರ್ಸು. ನಾಟಕ ಸಾಕು ಪಾವನಿ. ಪರವಾಗಿಲ್ಲ, ಸ್ವಲ್ಪ ಬುದ್ಧಿ ಇದೆ. ಅಯ್ಯೋ ಎನ್ನ ಸೀರೆ ಓಡಬಹುದು ಮಾರ ಇದೆ. ರಾಧಾ ಹಿಡ್ಕೊಳ್ಳ ಬದ್ಲಂತೆ ಬಿಡ್ಬೇಡ. ಬಾರೆ ಮಾಡಿ ನಿನ್ಗೆ ಬಾ. ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅವಳಿಗೆ? ಅಲ್ಲ, ನಮ್ಮನೆ ಮುದ್ಕೆ ಸ್ನಾನಕ್ಕೆ ಹೋಗಿದ್ರೆ ಅವಳ ಬಟ್ಟೆ ತಗೊಂಡು ಆ ವೇಷ ಹಾಕೊಂಡು ಓಡ್ ಹೋಗಿದ್ದಾಳೆ. ಅವಳು ಆಗಿಂದ ಬಚ್ಚಲ್ ಮನೆಯಿಂದ ಹೊಡ್ಕೋತಾ ಇದ್ದಾಳೆ. ಇನ್ನೊಂದ್ಸಲ ವೇಷ ಹಾಕಿ ಊರೆಲ್ಲ ಭಿಕ್ಷೆ ಬೇಡಿದ್ಲು. ನಮ್ಮನೆ ಮಾನ ಮರ್ಯಾದೆ ತೆಗಿಬೇಕು ಅಂತಾನೆ ಹುಟ್ಟಿದಾಳೆ ಇವಳು. ಏನ್ ಮಾಡ್ಬೇಕು? ನೋ ನೋ ನೋ, ತಿರ್ಗಾ ಬೇಟೆ ಗೀಟೆ ಅಂದ್ರೆ ಹೆಂಡತಿ ಮಕ್ಕಳು ನನ್ನನ್ನು ಅಡ್ಡಡ್ಡ ಸಿಗದು ಬಿಡ್ತಾರೆ. ಬೇಡ. ಅಂಕಲ್, ನಿಮ್ ಇಡೀ ಖಾನ್ದಾನ್ಗೆ ಒಂದ್ ರೌಂಡ್ ಕಾಲಿಗೆ ಬಿದ್ದು ಕಣ್ಣೀರ್ ಪಣ್ಣೀರ್ ಹಾಕಿ ಆ ಹಂದಿ ಹೊಡೆಯಕ್ಕೆ ಹೇಗೋ ಪರ್ಮಿಷನ್ ತಗೋತೀವಿ. ಬಿಟ್ರೆ ಆಂಟಿನ ಓಡಿಸ್ಬಿಡ್ತೀನಿ ಬೇಟೆಗೆ. ಪ್ಲೀಸ್ ಅಂಕಲ್, ಆ ಹಂದಿನ ಮಾತ್ರ ಬಿಡು. ತಗೊಳ್ಳಿಪ್ಪ. ಏನೋ ಹಂದಿ ಅಂತ ಹೇಳ್ದಂಗಿತ್ತು. ಏನು? ಏನಿಲ್ವಲ್ಲ, ಹಂದಿ ಅನ್ನೋ ಪದಾನೇ ಮರೆತು ಬಿಟ್ಟಿದ್ದೀನಿ ನಾನು. ಹಂದಿಗೂ ನನಗೂ ಸಂಬಂಧನೇ ಇಲ್ಲ. ಅಲ್ಲ, ನೀವಲ್ಲ, ಇವ್ರೇನೋ ಹೇಳ್ದಂಗಿತ್ತು. ನಾನಲ್ಲಪ್ಪ, ನಾನ್ ತುಂಬಾ ಡೀಸೆಂಟ್ ಹುಡುಗ. ಇವನೇ ಹೇಳಿದ್ದು. ನೋಡಿ, ಗನ್ ಹಿಡ್ಕೊಂಡ್ ಕೂತ್ಕೊಂಡಿರೋ ಸ್ಟೈಲ್ ನೋಡಿ. ಗಂಧದ ಗುಡಿ ಡಾಕ್ಟರ್ ರಾಜ್ಕುಮಾರ್ ಅನ್ಕೊಂಡ್ಬಿಟ್ಟಿದ್ದಾನೆ. ನಾನು ಹೇಳ್ದೆ, ಈ ಮನೆಯಲ್ಲಿ ಹಂದಿ ವಿಷಯ ಎತ್ಬೇಡ, ಚಿಂದಿ ಉಡಾಯಿಸ್ಬಿಡ್ತಾರೆ, ಒಳ್ಳೆ ಹುಡುಗರ ತರ ಬಂದಿದೀವಿ, ಒಳ್ಳೆ ಹುಡುಗರ ತರ ಆಚೆ ಹೋಗ್ಬಿಡೋಣ ಅಂತ. ನನ್ನ ಮಾತು ಯಾರು ಕೇಳ್ತಾರೆ? ಜನಗಳಿಗೆ ಬುದ್ಧಿ ಹೇಳಿ ಹೇಳಿ ನನ್ನ ಲೈಫೇ ಹಾಳಾಗ್ಬಿಡ್ತು. ರೀ ಮಿಸ್ಟರ್, ಸ್ವಲ್ಪ ಆಚೆ ಬನ್ನಿ. ರಾಧಾ, ಅಪ್ಪ ನಿಮಗೆ ಗೊತ್ತಿಲ್ಲ, ಬನ್ರಿ. ಅಂಕಲ್ ಹೋಗು, ಏನಾಗಲ್ಲ. ಇನ್ನೊಂದ್ಸಲ ನಮ್ಮ ಅಪ್ಪನ ಹತ್ರ ಬೇಟೆ ಗೀಟೆ ಅಂತ ಏನಾದ್ರು ಮಾತಾಡಿದ್ರೆ ಒಂದು ಹಲ್ಲು ಉಳಿಯಲ್ಲ ಅಷ್ಟೇ. ಕೊನಿ ಯಾಕೆ ಸುಮ್ಮನೆ ಹೋಯ್ತೀರ ನಂಗೆ? ಆವಾಗ ಇಲ್ಲಿ ಗದ್ದೆ ಕೆಲಸ ನಿಂತೋಗುತ್ತಂದ್ರೆ ನಾನ್ ಸಾಯ್ತಾ ಇದ್ರೆ ನಿಮ್ಮದ್ ಯಾವ್ದು ಇದು ಕೋಳಿ ಜಗಳ? ನಿಮ್ಮ ಹತ್ರ ಮಾತಾಡೋದಕ್ಕೆ ಯಾವಳಿಗೆ ಟೈಮ್ ಇದೆ? ಹೋಗ್ರಿ ಲಘುಬೆ, ಇಲ್ಲೇ ನಿಂತಿರು, ಜನ ಕರ್ಕೊಂಡ್ ಬರ್ತೀನಿ. ಏನು ಹಂದಿನ? ಹೋಗಲ್ಲ ಡ್ರಾಕುಲಾ, ಕೆಲ್ಸ ನೋಡೋಗೋ. ಹಂದಿ ಅಂತೆ ಹಂದಿ, ನಂದೇ ನನ್ಗಾಗಿದೆ ಇಲ್ಲಿ. ಇವತ್ತು ಸ್ಕೂಲ್ ಇಲ್ಲ, ಎಲ್ಲ ನದಿ ದಂಡೆಗೆ ಹೋಗಿ ಗಾಳಿಪಟ ಹಾರಿಸ್ಬೇಕು. ವಾಪಸ್ ಯಾರು ಬರ್ಬಾರ್ದು. ವಾಪಸ್ ಯಾರಾದ್ರೂ ಬಂದ್ರೆ ಒಬ್ಬೊಬ್ರದ್ದು ಕಾಲ್ ಕೈ ಮುರಿದು ಹಾಕ್ಬಿಡ್ತೀನಿ ನಾನು. ಡ್ರಾಕುಲಾ, ಈಗ ಟೀಚರ್ ಬರ್ತಾರೆ. ಸ್ಕೂಲಲ್ಲಿ ಮಕ್ಳು ಯಾರು ಇಲ್ಲ ಅಂತ ಬೇಜಾರು ಮಾಡ್ಕೊಂಡು ಅವರು ಮನೆಗೆ ವಾಪಸ್ ಹೊರಡ್ತಾರೆ. ನಾನು
ತುಂಬಾ ಒಳ್ಳೆ ಹುಡುಗಂತರ ಜೀಪಲ್ಲಿ ಹೋಗಿ ಅವ್ರಿಗೆ ಡ್ರಾಪ್ ಕೊಡ್ಬೇಕಾದ್ರೆ ರೋಡಲ್ಲಿ ಜೀಪು ಕೆಟ್ಟೋಗುತ್ತೆ. ಇಬ್ರು ಕಾರ್ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಗ್ಯಾರಂಟಿ ಮಳೆ ಬಂದೇ ಬರುತ್ತೆ. ಇಬ್ರು ಒಂದು ಮರದ ಕೆಳಗಡೆ ಹತ್ತತ್ರದಲ್ಲಿ ನಿಂತ್ಕೋತೀವಿ. ನಾನ್ ಪಾಪ ಹುಡುಗಿ ಮಳೆ ನೆನಿಬಾರ್ದು ಅಂತ ನಾನು ಹಾಕೊಂಡಿರೋ ಜರ್ಕಿನ ತೆಗೆದು ತಗೊಳ್ಳಿ ಹಾಕೊಳ್ಳಿ ಅವಳು ಇಲ್ಲ ಪರವಾಗಿಲ್ಲ ಬೇಡ ಅಂತಾಳೆ. ನಾನು ರೇ ಮುಚ್ಕೊಂಡು ಹಾಕೊಳ್ಳಿ ಅಂತ ಡೀಸೆಂಟ್ ಆಗಿ ಹೇಳಿ ನಾನೇ ಜರ್ಕಿನ ಅವಳಿಗೆ ಹಾಕ್ಬಿಡ್ತೀನಿ. ಈಗ ನಾನು ಅವಳಿಗೆ ಜರ್ಕಿನ ಹಾಕ್ಬೇಕಾದ್ರೆ ಓದಿತಾಳೋ ಇಲ್ಲ ಜರ್ಕಿನ ಹಾಕಿ ಐ ಲವ್ ಯು ಅಂದು ತಬ್ಕೊಂಡ್ಮೇಲೆ ಓದಿತಾಳೋ ಗೊತ್ತಾಗ್ತಿಲ್ಲ ನನಗೆ. ಹಲೋ ರೇ, ಇವತ್ತು ಈ ಜೀಪ್ ನ ಯಾರು ಮುಟ್ಬಾರ್ದು. ಈ ಜೀಪಲ್ಲಿ ಇವತ್ತು ನಂದು ಜೀವ ಇದೆ. ಬರ್ರಿ ಕಡೆ ನನಗೆ ಹಂದಿ ಇರೋ ಜಾಗ ಗೊತ್ತು, ತೋರಿಸ್ತೀನಿ, ಬರ್ತೀರಾ? ಆ ಹಂದಿಗೂ ಈ ಹೆಣ್ಮಕ್ಳಿಗೂ ಫ್ರೆಂಡ್ಶಿಪ್ ಇದೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಅವೆಲ್ಲ ನಿಮಗೆ ಯಾಕ್ರಿ? ನಾನ್ ಹಂದಿ ಇರೋ ಜಾಗ ತೋರಿಸ್ತೀನಿ, ಬಟ್ ನೀವ್ ನಿಮ್ ಫ್ರೆಂಡ್ ಕಿಟ್ಟಿ ಬಗ್ಗೆ ನಂಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ಬೇಕು. ಆ ಡ್ಯಾಮ್ ಹತ್ರ ಗೊಳುವಂತ ದುಃಖದ ಹಾಡು ಹೇಳುವಂತದ್ ಏನಾಗಿದೆ ಅವ್ರಿಗೆ? ನೋಡಿ, ಹುಡುಗಿರ ಹತ್ರ ಫ್ರೆಂಡ್ಸ್ಗಳ ವಿಷಯ ಏನು ಹೇಳಬಾರ್ದು. ಹೇಳಿದ್ರೆ ಫ್ರೆಂಡ್ ಸತ್ತೋಗ್ತಾನೆ. ರೇ, ನನಗಿನ್ನೂ ತುಂಬಾ ಕೆಲಸ ಇದೆ. ಸ್ಕೂಲಲ್ಲಿ ಕಸ ಗುಡಿಸಿ ನಾನಿನ್ನೂ ಊದ್ಗಡ್ಡಿ ಹಚ್ಬೇಕು. ಟೀಚರ್ ಬರಕ್ಕಿಂತ ಮುಂಚೆ ನಡ್ರಿ. ಹಲೋ, ಟೀಚರಿಗೆ ಹುಷಾರಿಲ್ಲ, ಕೆಮ್ಮು ಜ್ವರ, ಸ್ಕೂಲಿಗೆ ರಜಾ. ನೀವ್ ಕಿಟ್ಟಿ ಬಗ್ಗೆ ಹೇಳ್ರಿ. ನಂಗೆ ತುಂಬಾ ಬೇಜಾರಾಗಿದೆ. ಏನು ಮಾತಾಡ್ಬೇಡಿ. ಒಂದಕ್ಷರ ಮಾತಾಡಿದ್ರು ಮಾತಾಡಿದ್ರು ಏನ್ ಮಾಡ್ತೀರಾ? ಏನಿಲ್ಲ, ಹುಡುಗಿರ್ ಜೊತೆ ನಾನು ಜಗಳ ಆಡಲ್ಲ. ಸುಮ್ನೆ ಎನರ್ಜಿ ವೇಸ್ಟ್ ಅಲ್ವಾ, ಅದಕ್ಕೆ ಸುಮ್ನೆ ಇರ್ತೀನಿ. ನಿನ್ನು ಬೆಂಕಿ ಬೀಳುತ್ತೆ, ನೋಡ್ತಾ ಇರು. ಅಪ್ಪ, दर्द छुपते छुपाते आंसुओं को गिनते मर कर भी ना मरना है प्यार. ಮುಗುಲ್ಪೇಟೆಯಲ್ಲಿ ಗಂಡಸರು ಒಬ್ಬೊಬ್ಬರೇ ನಿಂತ್ಕೊಂಡು ಪ್ಯಾಥೋ ಸಾಂಗ್ ಹಾಡೋ ಲೆವೆಲ್ಗೆ ಹಾಳಾಗೋದ್ರಪ್ಪ. ಕಿಟೆ, ಇನ್ನೊಂದು ವಾರದಲ್ಲಿ ಒಂದು ಹುಡುಗಿ ನಿನ್ನ ಹಾರ್ಟ್ನ ಆಚೆ ತೆಗೆದು ಕಚಕಚ ಅಂತ ಪೀಸ್ ಮಾಡಿ ತಿನ್ಬಿಡ್ತಾಳೆ ಕಣ. ಆ ಹುಡುಗಿ ನೋಡಿದ್ರೆ 2 ತಿಂಗಳು ಹುಟ್ಟಿದಾಳೆ, ಸಿಕ್ಕಾಪಟ್ಟಿ ಸ್ಪೀಡು. ನೀನ್ ನೋಡಿದ್ರೆ 20 ತಿಂಗಳು ಹುಟ್ಟಿದ್ಯಾ, ಭಯಂಕರ ಸ್ಲೋ. ಸೆಂಟ್ರಲ್ಲಿ ನಾರ್ಮಲ್ 9 ತಿಂಗಳು ಹುಟ್ಟಿದೀವಪ್ಪ ನಾವು. ನಮ್ ಟೆನ್ಷನ್ ಯಾರಿಗೆ ಹೇಳೋಣ? ಯಾರು ಅದು? ಪಾವನೆ. ಪಾವನಿನ? ನೀನು ದೊಡ್ಡವನಾಗಿದೆ ಅನ್ಕೊಂಡಿದ್ದೀನಿ ಕೇಟಿ. ಕಷ್ಟ ಸುಖ ಗೊತ್ತು. 8 ವರ್ಷ ಲವ್ ಮಾಡಿರೋ ಹುಡುಗಿ ಕೈ ಕೊಟ್ಟಿದ್ದಾಳೆ. ವಾಶ್ ಔಟ್ ಆಗಿರೋ ಫ್ಲಾಶ್ ಬ್ಯಾಕ್ ಬೇರೆ ಇದೆ ನಿನಗೆ. ಲವ್ ಫೇಲ್ಯೂರಲ್ಲಿ PhD ಮಾಡಿದ್ಯಾ? ಎಲ್ಲ ಡೀಟೇಲ್ ಆಗಿ ನಾನೇ ಹೇಳ್ಬೇಕಂದೆ. ಕಣಿ, ಯು ಆರ್ ಮಿಸ್ಟೇಕನ್. ಪಾವನಿ ಇನ್ನು ಚಿಕ್ಕ ಹುಡುಗಿ ಕಣ. ಈ ಹುಡುಗಿರಲ್ಲಿ ಚಿಕ್ಕವರು ದೊಡ್ಡವರು ಅಂತ ಸಪ್ರೇಟ್ ಸೆಕ್ಷನ್ ಇರಲ್ಲ ಕಣ. ಅವರು ಯಾವ ವಯಸ್ಸಲ್ಲಿದ್ರು ಪರವಾಗಿಲ್ಲ, ಒಂದ್ಸಲಿ ಗೊಳ್ಳಂತ ನಕ್ರೆ ಲೈಫ್ ಚೊಂಬೆ. ವಯಸ್ಸು ಹುಡುಗರು ನಾವು, ನಮ್ಮ ಹುಷಾರಲ್ಲಿ ನಾವು ಇರ್ಬೇಕು. ಈಗ ನಾನೇನ್ ಮಾಡ್ಬೇಕು? ಏನೋ ನೋಡಪ್ಪ, ಗಂಡ್ಸಾಗ ಅದೇನ್ ತೀರ್ಮಾನ ತಗೋತೀಯ ತಗೋ. मर के भी ना मरना है प्यार. ಏನು? ಯಾಕೆ ಅಳ್ತಾ ಇದ್ಯಾ? ನೀವೆಂತವ್ರು ಅಂತ ಅನ್ಕೊಂಡಿರ್ಲಿಲ್ಲ. ನಾನೇನ್ ಮಾಡ್ದೆ? ಅರೆ, ನಾನೇನ್ ಮಾಡ್ದೆ ಅಂತ ಅಳ್ತಾ ಇದ್ಯಾ? ನಿಮಗೆ ಕುದುರೆ ಓಡ್ಸಕ್ ಬರತ್ತಾ? ಇಲ್ಲ. ಕುದುರೆ ಹುಲ್ ತಿನ್ಸಕ್ಕೆ ಟ್ರೈ ಮಾಡಿದ್ರೆ ಬರುತ್ತೆ. ಹಾಗಾದ್ರೆ ಅದ್ ನೀವೇ. ಏನು? ಕನ್ಸಲ್ಲಿ ಒಬ್ಬ ರಾಜ್ಕುಮಾರ ಬಂದಿದ್ದ. ಅವ್ನ್ ನನ್ನನ್ ಕುದುರೆ ಮೇಲೆ ಕೂರಿಸ್ಬಿಟ್ಟು ಅವ್ನ್ ಪಾಪ ಕುದುರೆ ಹುಲ್ ತಿನ್ಸ್ಕೊಂಡ್ ನಡ್ಕೊಂಡ್ ಹೋಗ್ತಿದ್ದ. ಅವ್ನ್ ಮುಖ ನಿಮ್ ತರಾನೇ ಇತ್ತು. ಕುದುರೆ ಹುಲ್ ತಿನ್ಸಿದ್ ಸಾಕು, ಹಿಂದೆ ಹತ್ಕೋ ಓಡಿಸ್ಕೊಂಡ್ ಹೋಗ್ತೀನಿ ಹಿಂದೆ. ಒಪ್ಲಿಲ್ಲ, ನಂಗ್ ಭಯ ಬರಲ್ಲ ಅಂದ.
ನಂಗೆ ಫುಲ್ ಬೇಜಾರಾಗೋಗಿ ಎಚ್ಚರ ಆಗೋಯ್ತು. ಸ್ಟುಪಿಡ್. ಈಗ ಆಗಿದ್ದಾಗೋಯ್ತು. ನಂಗೆ ಈ ತರ ಎಲ್ಲ ಆಗ್ತಿದೆಯಲ್ಲ, ಏನ್ ಮಾಡೋದು? ಯಾವ ತರ? ನಿದ್ರೆ ಬರಲ್ಲ, ಕನ್ಸ್ ಬೀಳತ್ತೆ, ಕ್ಲಾಸಲ್ಲಿ ಕೂತ್ರೆ ಪಾಠ ಕೇಳ್ಸಲ್ಲ, ನೋಟ್ಬುಕ್ ಕೊನೆ ಪೇಜಲ್ಲಿ ಕಿಟ್ಟಿ ಅಂತ ಹೆಸರು ಬರ್ತಿದ್ದೀನಿ, ಎಲ್ಲಾ ಪೇಜಲ್ಲೂ ಬರಿಬೇಕು ಅಂತ ಆಸೆ. ನಿಮ್ಗೊಂದ್ ಮಾತು ಕೇಳ್ಬಿಟ್ಟು ಬರೆಯೋಣ ಅನ್ಕೊಂಡೆ. ಪಾವನಿ, ನನ್ ತಂಟೆಗೆ ಬರೋರ್ ಜೀವನ ಏನಾಗತ್ತೆ ಅಂತ ಗೊತ್ತಾಗತ್ತೆ. ನೋಡ್ತಾ ಇರು. 1 2 3. ಹೋಗ್ ಮಲ್ಕೋ, ಇವತ್ತಿಗೆ ಸಾಕು. ಹೋಗ್ಲಿ ಪಾಪ ಅಂತ ಬಿಡ್ತಾ ಇದ್ದೀನಿ. ಗುಡ್ ನೈಟ್. ಹಾರ್ತ್ರು ಎಲ್ಲ ಗಾಳಿ ಪಟ ಹಾರ್ದು, ಗಾಳಿ ಜೋರಾಗಿದೆ. ಹಾರ್ದ್ರು. ಆಟದ ಸಮಯ ಮುಗೀತು, ಈಗ ಪಾಠದ ಸಮಯ. ಬೇಗ ಹತ್ಕೊಳ್ರು, ಬೇಗ. ನಿಂತ್ಕೊಳ್ಳಿ, ಇಡೀ ದಿನ ಹೀಗೆ ನಿಂತ್ಕೊಳ್ಳಿ ನೀವು. ನಿಂತ್ಕೊಳ್ಳಿ. ಸ್ಕೂಲ್ ತಪ್ಸಿ ಆ ಗಾಳಿಪಟ ಹಾರಿಸೋದಕ್ಕೆ ಹೋಗಿದ್ದೀರಾ? ಅಂತದೇನಿದೆ ಆ ಗಾಳಿಪಟದಲ್ಲಿ? ತುಂಬಾ ಇದೆ. ಗಾಳಿಪಟ ಅಂದ್ರೆ ಸುಮ್ಮನೆ ಅಲ್ಲ, ಅದೊಂಥರ ಕೆಳಗಡೆ ನಿಂತ್ಕೊಂಡು ಆಕಾಶಕ್ಕೆ ಉಮ್ಮ ಅಂತ ಮುತ್ಕೊಟ್ಟಂಗಿರುತ್ತೆ. ಪಟ ಹಾರ್ತಿದ್ರೆ ನಾನು ಆಕಾಶಕ್ಕೆ ಗಾಳ ಹಾಕಿದ್ದೀನಿ, ರಂಬೆನೋ ಊರ್ವಶಿನೋ ಮೇನಕೆನೋ ತಗಲಾಕೋತಾರೆ ಅನ್ಸುತ್ತೆ. ಆಕಾಶಕ್ಕೂ ನನಗೂ ಒಳ್ಳೆ ಸಂಬಂಧ ಇದೆ. ನನ್ನ ಒಳಗಡೆಯಿಂದ ಆಕಾಶಕ್ಕೆ ಏನೋ ತೇಳ್ಕೊಂಡು ಹೋದಾಗ ಅನ್ಸುತ್ತೆ. ಹಾರಾಡೋ ಗಾಳಿಪಟ ನೋಡ್ತಿದ್ರೆ ನಾನು ತುಂಬಾ ಚಿಕ್ಕವನು, ತುಂಬಾ ಒಳ್ಳೆಯವನು ಅನ್ಸುತ್ತೆ. ನನ್ನ ಪ್ರಕಾರ ಮನುಷ್ಯರು ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರ್ಬೇಕು. ನಾವು ದೊಡ್ಡವರಾಗ್ತಾ ಕಳ್ಳನ್ ಮಕ್ಳು ಆಗ್ಬಿಡ್ತೀವಿ, ತಪ್ಪಲ್ವಾ? ಅದಕ್ಕೆ ನಾನು ಅವಾಗ ಗಾಳಿಪಟ ಹಾರಿಸ್ತಾ ಚಿಕ್ಕ ಮಗು ಆಗಕ್ ಟ್ರೈ ಮಾಡ್ತೀನಿ. ನಾನು ಚಿಕ್ಕವನಾಗಿದ್ದಾಗ ಟೀಚರ್ ಕಣ್ಣು ಹೊಡೆದ್ಬಿಟ್ಟಿದೆ. ಅದಕ್ಕೆ ನಮ್ಮಪ್ಪ ನನಗೆ ಸಿಕ್ಕಾಪಟ್ಟೆ ಹೊಡೆದು ಕೈಕಾಲು ಮುರಿದು ಊಟಿ ಕಾನ್ವೆಂಟ್ಗೆ ಹಾಕ್ಬಿಟ್ಟಿದ್ರು. ಎದ್ವಾತಿದ್ದೆ, ಒಬ್ಬಂಟಿಯಾಗಿದ್ದೆ. ಅಳು ಮರೆಯೋದಕ್ಕೋಸ್ಕರ ಗಾಳಿಪಟ ಹಾರಿಸೋದನ್ನ ಕಲಿತೆ. ಅವತ್ತು ಶುರು ಮಾಡಿದ್ದು, ಇನ್ನೂ ಬಿಟ್ಟಿಲ್ಲ, ಹಾರಿಸ್ತಾನೆ ಇರ್ತೀನಿ. ತುಂಬಾ ಜಾಸ್ತಿ ಮಾತಾಡ್ಬಿಟ್ವಿ ಅನ್ಸುತ್ತಲ್ಲ ನಾವಿಬ್ರು. ಹಾಗೇನಿಲ್ಲ, ಅಪರೂಪಕ್ಕೊಂದೆರಡು ಅರ್ಥ ಇರೋ ಮಾತಾಡಿದ್ರಿ. ಬನ್ನಿ ಸಾಕು, ಎದ್ದೇಳಿ, ನಡೀರಿ ಒಳಗೆ. ಪದ್ಮ, ಆ ಹಂದಿ 60 ಎಕರೆ ಕಬ್ಬು ತಿಂದು ಗದ್ದೆನ ಹಾಳು ಮಾಡಿದ್ರು ಸುಮ್ನಿರು ಅಂತಿದೆಯಲ್ಲ. ತಪ್ಪಾಗುತ್ತೆ. ಕಾನೂನ್ ಪ್ರಕಾರ ಗಂಡಸರು ಉದ್ಧಾರ ಆಗೋ ಟೈಮಲ್ಲಿ ಹೆಂಗಸರು ಬ್ಯಾಕ್ ಸೈಡ್ ಅಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ಬೇಕು. ನೀವು ನೋಡಿದ್ರೆ ಫ್ರಂಟ್ ಅಲ್ಲಿ ನಿಂತ್ಕೊಂಡು ಸ್ಟ್ರೈಕ್ ಮಾಡ್ತಿದ್ರಲ್ಲ. ಕೋದಂಡ ಆ ಹಂದಿನ ಹೊಡೆಯೋರ್ಗು ಊಟನೂ ಮಾಡದೆ ಉಪವಾಸ ಸಾಯ್ತೀನಿ ಅಂತಿದ್ದಾನೆ. ಅವನ ಮೇಲೆ ಒಂದ್ ಚೂರಾದ್ರೂ ಕರುಣೆ ಬೇಡವೆ? ನೋಡ್ ಪಾಪ ಹೇಗಾಗಿದ್ದಾನೆ. ಅವಳಿಗೆ ಅರ್ಥ ಆಗಲ್ಲ ಬಿಡಿ. ಹಂದಿ ಹೊಡೆಯದೆ ನಾನು ಸತ್ರನೇ ಅವಳಿಗೆ ನೆಮ್ಮದಿ. ಹೌದು, ನಾ ಕಟ್ಕಿ ಕೆಟ್ಟೋಳು, ಹಾಗೆ ಇರ್ಲಿ. ಈಗ ನೀನು ಒಪ್ಕೋತೀಯೋ ಇಲ್ವೋ? ಹಾಳಾಗೋಗಿ ಆ ಹಂದಿ ಹಿಂದೆನೆ ಸುತ್ಕೊಂಡು ಹಾಯಾಗಿರಿ. ನಿಮಗೆ ಮನೆ, ಹೆಂಡತಿ, ಮಕ್ಕಳು ಯಾರು ಬೇಡ ಅಲ್ಲ? ಹೋಗಿ. ಆಂಟಿ ಹೋಗಿ ಅಂದ್ಮೇಲೆ ನಾವೆಲ್ಲ ಹೊಡ್ತಾ ಇರ್ಬೇಕು. ನಿಂತಿದ್ರೆ ದೊಡ್ಡ ತಪ್ಪ ಬಿಡುತ್ತೆ. ನಡ್ರಿ. ಡ್ರಾಕುಲಾ, ತಿಂಡಿ ಪ್ಯಾಕೆಟ್
ಅಯ್ಯೋ ಈ ಜಾಗಟೆಯಿಂದ ಇವನ್ ಜೀವ ಉಳಿದಿದೆ. ನಾ ಹೊಡೆದು ಗುಂಡು ಈ ಜಾಗಟೆಗೆ ಮೊದಲು ತಾಗಿ ಬುಲೆಟ್ ಸ್ಪೀಡ್ ಕಟ್ಟಾದ ಮೇಲೆ ಇವನಿಗೆ ಬಂದು ತಗಲಿದೆ. ಅದಕ್ಕೆ ಏನು ವೇಟ್ ಆಗಲಿಲ್ಲ. ಎದೆಗೆ ಸ್ವಲ್ಪ ಗಾಯ ಆಗಿ ಸ್ವಲ್ಪ ರಕ್ತ ಹೋಗಿದೆ ಅಷ್ಟೆ. ಒಂದ್ ವಾರ ಬ್ಯಾಂಡೇಜ್ ಹಾಕಿದ್ರೆ ಸಾಕು, ಜೀವಕ್ಕೆ ಏನು ಅಪಾಯ ಇಲ್ಲ ಅಂದ್ರು ಡಾಕ್ಟ್ರು. ಈ ಜಾಗಟೆಗೆ ಒಂದು ನಾಯಿ ಚೈನ್ ಹಾಕ್ಸಿ ನೆಕ್ಲೆಸ್ ಮಾಡ್ಕೊಡ್ತೀನಿ, ಕತ್ತಲ್ ನೇತ್ ಹಾಕೊಂಬಿಡು, ಬೇಜಾರದಾಗೆಲ್ಲ ಶೂಟ್ ಮಾಡ್ಬೋದು. ಶಟ್ ಅಪ್ ಕಣಿ. ಅಲ್ಲ, ಇವನು ಆ ಹಳದಿ ಬಾವುಟ ಯಾಕೆ ತಾಡ್ದ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಮುಂದಿನ ಸಲ ಬೇಟೆಗೆ ಹೋದಾಗ ಹುಷಾರಾಗಿರ್ಬೇಕು ದಿಗಂತ್. ಅಂದ್ರೆ ಮತ್ತೆ ಬೇಟೆಗೆ ಹೋಗೋ ಪ್ಲಾನ್ ಇದೆ ಅಂತ ಆಯ್ತು. ಹೌದು, ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಆ ಹಂದಿನ ಸುಮ್ನೆ ಬಿಡೋಕ್ಕಾಗತ್ತಾ? ಮುಚ್ಚಿ ಬಾಯಿ. ನಿಮ್ಮನ್ನ ಒಳಗ್ ಹಾಕಿ ಬೀಗ ಹಾಕ್ಲಿಲ್ಲ ಅಂದ್ರೆ ನೀವು ಸರಿ ಹೋಗಲ್ಲ. ಇನ್ನೊಂದ್ ಸಲ ಬೇಟೆ ಅಂದ್ರೆ ಗನ್ ತಗೊಂಡು ನಾನೇ ಎಲ್ಲಾರನ್ನು ಸುಟ್ಟು ಬಿಡ್ತೀನಿ. ಯಾವ್ದಕ್ಕೂ ಮನೇಲಿರೋ ಗನ್ಗಳನ್ನೆಲ್ಲ ಆಂಟಿ ಕೈಲಿ ಸಿಗ್ದಂಗೆ ಮುಚ್ಚಿಡೋದು ಒಳ್ಳೇದು ಅಲ್ವಾ ಅಂಕಲ್? ತಿನ್ನೋ ಪುಟ್ಟ, ಸ್ವಲ್ಪನೇ ಸ್ವಲ್ಪ ಕಣ ತಿನ್ನು. ತಾತ ಓವರ್ ಆಕ್ಟ್ ಮಾಡ್ಬೇಡಿ, ಒಳ್ಳೇದಲ್ಲ. ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಔಟ್ಡೇಟೆಡ್. ನಮ್ಮ ಅಂತಮ್ದಿರ್ ಬಂದ್ರಪ್ಪ. ತಾತ ಹಾ? ಮಾತ್ರೆ ತಂದಿದ್ದೀನಿ. ಹಾ. ಈಗ ಊಟ ಆದ್ಮೇಲೆ 3, ರಾತ್ರಿ 3 ಕೊಡಿ. ಹ. ಆಮೇಲೆ ಈ ಗಾಯ ವಾಸಿ ಆಗೋರ್ಗು ಯಾರು ಬ್ಯಾಂಡೇಜ್ ಚೇಂಜ್ ಮಾಡೋದ್ ಬೇಡ, ನಾನೇ ಬಂದ್ ಕಟ್ತೀನಿ. ಹ. ನಿನ್ನಂತ ಆಯುರ್ವೇದ ಡಾಕ್ಟ್ರು ನಮ್ಮ ಮನೆ ಪಕ್ಕದಲ್ಲಿ ಇರೋದು ನಮ್ ಪುಣ್ಯ ಕಣಮ್ಮ. ಮತ್ತೆ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್. ಹ. ಬರ್ತೀನಿ ತಾತ. ಹ. ತಿನ್ನು. ಕಿಟೆ ನಾನ್ ಬಂದ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಹಲ್ಕಿರ್ಕೊಂಡ್ ಹಾಯ್ನಕ್ಕಾಗಲ್ವಾ ಒಂದ್ಸಲ? ಹಾಯ್. ಮೀಸಿಗೆ ಅನ್ನ ಮೆತ್ಕೊಂಡಿದೆ. ನೋಡ, ಅವಳೆಷ್ಟೇ ಬ್ಯಾಂಡೇಜ್ ಹಾಕ್ಲಿ, ಗಾಯ ಮಾತ್ರ ವಾಸಿ ಆಗ್ಬಿಡ್ಬೇಡ ನೀನು. ಕೆರ್ಕೊಂಡು ಆ ಗಾಯನ ಇನ್ನೂ ದೊಡ್ಡದು ಮಾಡ್ಕೋತಾ ಇರು. ಅವಳು ಬ್ಯಾಂಡೇಜ್ ಹಾಕ್ತಾನೆ ಇರ್ಲಿ, ನಿನ್ನ ಹಾರ್ಟ್ ತೋರ್ಸೋ ಲೆವೆಲ್ಗೆ ನೀನು ಆ ಗಾಯನ ಕೆರ್ಕೋಬೇಕು. ಬಂದು ಜೀಪಲ್ ಕುತ್ಕೋ, ತುಂಬಾ ವಿಷಯ ಇದೆ ಮಾತಾಡೋದು. ಯಾಕೋ ಒಬ್ಬೊಬ್ನೇ ನಗ್ತಾ ಇದ್ಯಾ? ಈ ನಡುವೆ ಹಂಗಾಗಿದೆ ಅಂಕಲ್. ಹೌದಾ, ಸರಿ. ಲೋಗಣಿ, ಪಾವನಿ ಕರಿತಿದ್ದಾಳೆ, ಹೋಗ್ ಬರ್ತೀನಿ. ಹೋಗಪ್ಪ. ವಯಸ್ಸು ಹುಡುಗನ್ ಕರೆದ್ರೆ ಹೋಗ್ಬೇಡ ಅನ್ನಕ್ಕಾಗುತ್ತಾ? ಒಳ್ಳೇದಾಗ್ಲಿ. ಏನು ಐ ಡೋಂಟ್ ನೋ. ನಿಧಾನ, ತುಂಬಾ ಸ್ಪೀಡ್ ಒಳ್ಳೇದಲ್ಲ. ನಮ್ಮ ಹುಡುಗರೆಲ್ಲ ಬ್ಯುಸಿ ಆದ್ರಪ್ಪ, ನನ್ನ ಲೈಫೇ ಟ್ರ್ಯಾಕ್ ಬರಲಿಲ್ಲ. ಇನ್ನೆಷ್ಟೊತ್ತು? ಇಲ್ಲಿ ನಮ್ಮಣ್ಣನ ಆತ್ಮ ಇದೆ. ನಾನ್ ಬೇಕಾದ ಸಲ ಅದ್ರ ಜೊತೆ ಮಾತಾಡಿದೀನಿ ಗೊತ್ತಾ? ಅಣ್ಣ ನಿಮ್ಮನ್ನೇ ನೋಡ್ತಾ ಇದ್ದಾನೆ. ಸುಮ್ನೆ ಗೋರಿ ಕಡೆ ಮುಖ ಮಾಡ್ಕೊಂಡು 5 ನಿಮಿಷ ಹಲ್ಕಿರ್ಕೊಂಡ್ ಈ ಅಂತ ನಿಂತ್ಕೊಳ್ಳಿ. ಪಾವನಿ, ಅಣ್ಣಂಗೆ ನಾನು ಅಂದ್ರೆ ತುಂಬಾ ಇಷ್ಟ. ಮನೇಲಿ ಎಲ್ಲರೂ ನನ್ ಹೊಡೆದಿದ್ದಾರೆ, ಅವನೊಬ್ಬನೇ ನಂಗೆ ಹೊಡೆದಿಲ್ಲ. ನಾನು ಯಕ್ಷಗಾನ ಕಲಿಬೇಕು ಅಂದಾಗ ಅವ್ನ್ ಫುಲ್ ಖುಷಾಗ್ಬಿಟ್ಟು ನಾನು ಇಲ್ಲಿ ಕರ್ಕೊಂಡ್ಬಂದು ಕುಣಿಯೋದ್ ಹೇಳ್ಕೊಟ್ಟ. ಅವ್ನ್ ಎಷ್ಟು ಚೆನ್ನಾಗಿ ಯಕ್ಷಗಾನ ಆಡ್ತಿದ್ದ ಗೊತ್ತಾ? ನಾನೇನ್ ಮಾಡ್ಬೇಕೀಗ? ಹೇಳ್ದಷ್ಟ್ ಮಾಡ್ಬೇಕು. ನಾನ್ ಇಷ್ಟಪಡೋ ಹುಡುಗನ ಮೊದ್ಲು ನಿನಗೆ ತೋರ್ಸೋದು ಅಂತ ಅಣ್ಣನಿಗೆ ಮಾತ್ ಕೊಟ್ಟಿದ್ದೆ. ಅದಕ್ಕೆ ನಿನ್ ಮೂತಿ ತೋರ್ಸಕ್ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋದು. ಹುಡ್ಗ ಹಾಡ್ತಾನೆ ಅಂತ ಹೇಳ್ತಾ ಇದೆಯಲ್ಲ, ಹಾಡ್ಸು ನೋಡೋಣ ಅಂತಿದ್ದಾನೆ. ಹಾಡ್ತೀರಾ? ಹೋಗೋಣ. ಪಾವನಿ, ಏನಿದು? ಅಣ್ಣ ಜೋಡಿ ಹೇಗ್ ಕಾಣ್ಸತ್ತೆ ನೋಡ್ಬೇಕು, ಒಂದ್ಸತಿ ತಬ್ಗೋ ಅಂದ, ಅದಕ್ಕೆ ತಬ್ಕೊಂಡೆ. ಅಣ್ಣ ಫುಲ್ ಖುಷಿಯಿಂದ ಕುಣಿತಾ ಇದ್ದಾನೆ. ನಂಗೂ ಕುಣಿಬೇಕು ಅನಿಸ್ತಾ ಇದೆ. ಕುಣಿ. ನಿಮ್ ಮೂತಿ ಇಷ್ಟ ಆಗಿದ್ಯಂತೆ. ಹುಡ್ಗ ಎಲ್ಲಾ ವಿಷಯದಲ್ಲೂ ಸರಿ, ಆದ್ರೆ 2 ವಿಷಯದಲ್ಲಿ ತುಂಬಾ ವೀಕು ಅಂದ. ಯಾವ ವಿಷಯ? ಹುಡ್ಗಂಗ್ ತಬ್ಕೊಳಕ್ ಬರಲ್ಲ, ಮುದ್ದು ಮಾಡಕ್ ಬರಲ್ಲ. ಈ 2 ವಿಷಯದಲ್ಲಿ ತುಂಬಾ ಇಂಪ್ರೂವ್ ಆಗ್ಬೇಕು ಅಂದ.
ಸೌಮ್ಯ ಬಂದ್ರು. ಹಲೋ, ಏನು? ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಆ 2 ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು, ಇಲ್ಲ ಅಣ್ಣ ಒಪ್ಪಲ್ಲ. ಬಾಯ್. ಅದೇನ್ ಸೌಮ್ಯ, ಮಕ್ಕಳಾಡೋ ಕೀಲ್ ಕುದುರೆ ತರ ಇದೆ. ಇದು ನಾನು ನನ್ನ ಗಂಡ ಚಿಕ್ಕವರಾಗಿದ್ದಾಗ ಆಟಾಡ್ತಿದ್ದಿದ್ ಕೀಲ್ ಕುದುರೆ. ಅವರೇ ಹೋದ್ಮೇಲೆ ಇದ್ಯಾಕೆ ಅಂತ ಅವ್ರ ಗೋರಿ ಜೊತೆ ಇದನ್ನ ಅವ್ರು ಹಾಕೋತಿದ್ದಿದ್ ಯಕ್ಷಗಾನ ಡ್ರೆಸ್ಸು, ಗೆಜ್ಜೆ ಎಲ್ಲ ಹೂತಾಕ್ಬಿಟ್ಟೆ. ಮಳೆ ಬಂದಾಗ ಮಣ್ಣು ಕೊಚ್ಕೊಂಡು ಹೋಗಿ ಈ ಕುದುರೆ ಮುಖ ಆಚೆ ಬರ್ತಾ ಇರುತ್ತೆ. ನೆನಪನ್ನ ಎಂಥ ಗುಂಡಿಲ್ ಹೂತಾಕಿದ್ರು ಅದ್ ಮತ್ತೆ ಎದ್ದು ಬಂದ್ ನಮ್ಮನ್ ಕಾಡುತ್ತಲ್ವಾ ಸೌಮ್ಯ? ಸೌಮ್ಯ, ನಿಮಗ್ ಗೊತ್ತಾ, 8 ವರ್ಷದ ಹಿಂದೆ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಬೇರೆ ಆಗ್ಬಿಟ್ವಿ. ಆ 8 ವರ್ಷದ ನೆನಪಲ್ಲೇ ಉಸಿರಾಡ್ಕೊಂಡಿದ್ದೆ. ಈಗ ಇನ್ನೊಂದು ಹುಡುಗಿ ನನ್ನನ್ನು ಇಷ್ಟಪಡ್ತಿದ್ದಾಳೆ. ಹಳೆ ನೆನಪು, ಹೊಸ ಹುಡುಗಿ ಎಲ್ಲ ಸೇರಿ ನನ್ನ ಜೀವನ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಅದೃಷ್ಟ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ. ಯಾಕೋ ಗೊತ್ತಿಲ್ಲ ಸೌಮ್ಯ, ನನ್ನ ಕಥೆನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ಸುತ್ತೆ. ನಿಮ್ಮಲ್ಲೂ ಯಾರಿಗೂ ಹೇಳ್ಕೊಳಕ್ ಆಗದೆ ಇರೋದೇನಾರಿದ್ರೆ ನನ್ನ ಹತ್ರ ಹೇಳ್ಬೋದು. ನಾನ್ ನಿಮ್ಗೆ ಒಬ್ಬ ವಂಡರ್ಫುಲ್ ಸ್ನೇಹಿತ ಆಗ್ಬೇಕು ಅಂತ ಅನ್ಸ್ತು, ಅದಕ್ಕೆ ಹೇಳಿದೆ. ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ಛೆ, ಹಾಗೇನಿಲ್ಲ. ಟೈಮ್ ಸಿಕ್ತಾಗೆಲ್ಲ ಖಂಡಿತ ಮಾತಾಡೋಣ. ಬಾಯ್. ಏನ್ ಸರ್ ತಾವು ಕೋದಂಡ್ರಾವ್ ಕೊನೆ ಮಗಳಿಗೆ ಕಾಳು ಹಾಕೊಂಡು ಕೈ ಹಿಡ್ಕೊಂಡು ಆರಾಮಾಗಿರ್ತೀರಾ ಅನ್ಕೊಂಡ್ರೆ ಟೀಚರ್ ಜೊತೆ ಹೊಸ ಟ್ರ್ಯಾಕ್ ಓಪನ್ ಮಾಡೋ ತರ ಇದ್ದೀರಾ. ಮನುಷ್ಯ 2 ದೋಣಿ ಮೇಲೆ ಕಾಲಿಡಬಾರ್ದು. ಕಾಲ್ಗೂ ಒಳ್ಳೇದಲ್ಲ, ದೋಣಿಗೂ ಒಳ್ಳೇದಲ್ಲ. ಅಂಥದ್ದು ಏನಿಲ್ಲ ಕಣ ಸೌಮ್ಯ, ಅಕಸ್ಮಾತ್ ಆಗಿ ಸಿಕ್ಕಿದ್ರು ಅಷ್ಟೇ. ಅಕಸ್ಮಾತ್ ಆಗಿ ಮಕ್ಳು ಹುಟ್ಟೋದು ನೋಡೋ, ಅಕಸ್ಮಾತ್ ಆಗಿ ಏನ್ ಬೇಕಾದ್ರೂ ಶುರು ಆಗ್ಬೋದು. ಮರ್ಯಾದೆಯಾಗಿ ನಿನ್ ಟ್ರ್ಯಾಕಲ್ಲಿ ನೀನ್ ಹೋಗು. ನಂದು ಅಂತ ಹೊಸ ಟ್ರ್ಯಾಕ್ ಓಪನ್ ಮಾಡ್ಕೊಂಡಿದ್ದೀನಿ. ಆ ಟ್ರ್ಯಾಕ್ ಕಾಲಿಡ್ಬೇಡ. ಕಾಲಿಟ್ರೆ ಕೊಲೆ ಆಗ್ಬಿಡುತ್ತೆ. ಯಾವ್ದೋ ಗಣಿ ನಿನ್ ಟ್ರ್ಯಾಕು? ಸೌಮ್ಯನ? ಐ ಕಾಂಟ್ ಬಿಲೀವ್ ದಿಸ್ ಗಣಿ. ನೀನಲ್ಲಿ, ಸೌಮ್ಯ ಎಲ್ಲಿ? ಇದೆಲ್ಲ ಎಲ್ಲಿ ಹೋಗುತ್ತೋ ನನ್ಗೇನು ಅರ್ಥ ಆಗ್ತಾ ಇಲ್ಲ. ಈ ಲವ್ ಗಿವ್ನ ತುಂಬಾ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು. ಪರಿಸ್ಥಿತಿ ತಕ್ಕ ಕಾಳ ಹಾಕೊಂಡು ಹೋಗೋದಷ್ಟೇ ನಮ್ ಡ್ಯೂಟಿ. ಏಯ್, ನೀನ್ ನಾಟಕ ಆಡ್ತಿಲ್ಲ ತಾನ? ಅಂದ್ರೆ ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಯಾವನ ಹಟ್ಕಸ್ಬಿ ಹೇಳಿದ್ರೆ ನಾನು ಕೇಳಿದೀನಿ ಕಣಪ್ಪ. ಆಮೇಲೆ ಇಬ್ರು ಒಂದೇ ಹುಡುಗಿಯಿಂದ ಬೀಳೋದು, ನೀನ್ ನನ್ಗೋಸ್ಕರ ಸೋಮಿನ್ ತ್ಯಾಗ ಮಾಡಕ್ ಹೋಗೋದು, ನಮ್ಮಿಬ್ರು ಫ್ರೆಂಡ್ಶಿಪ್ ಎಕ್ಕುಟ್ಟೋಗೋದು, ಇಬ್ರು ಬೇರೆ ಬೇರೆ ಬಾರಲ್ಲಿ ಕೂತ್ಕೊಂಡು ಕುಡಿಯೋದು, ಅವೆಲ್ಲ ಚೆನ್ನಾಗಿರಲ್ಲ. ಒಳ್ಳೆ ಹಳೆ ಹಿಂದಿ ಫಿಲಂ ತರ ಆಗ್ಬಿಡ್ತು ಕಣ. ಲೋ ಇಡಿಯಟ್, ನಮ್ ಮಧ್ಯೆ ಅಂತದ್ ಏನಿಲ್ಲ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಸೌಮ್ಯ ತುಂಬಾ ಒಳ್ಳೆ ಹುಡುಗಿ, ಅವಳು ನಕ್ರೆ ನಿನ್ನಿಂದಾನೇ ನಗ್ಬೇಕು. ಗಣೇಶ ಮತ್ತೆ ಕಾರ್ಟೂನ್ ಆಗ್ಬಿಟ್ನಾ? ನೋಡು, ಯೋಚನೆ ಮಾಡು, ಇನ್ನು ತುಂಬಾ ಟೈಮ್ ಇದೆ. ಏನೋ ಆನಂದಮಯ. ಓ, ಏನಂಕಲ್ ನೀವು ಸ್ಟೂಡೆಂಟಾ? ಇಲ್ಲಪ್ಪ, ನಮ್ ಫ್ರೆಂಡ್ ಒಬ್ರು ನಮ್ ಸೌಮ್ಯಗೆ ಸ್ವಿಟ್ಜರ್ಲೆಂಡ್ ನಲ್ಲಿ ಒಂದ್ NGO ಕೆಲ್ಸಕ್ಕೆ ಆಫರ್ ಲೆಟರ್ ಕಳಿಸಿದ್ದಾರೆ. ಅವಳು ಹೋಗಲ್ಲ ಅಂತಿದ್ದಾಳೆ. ಕರೆಕ್ಟ್, ಹೋಗ್ಬಾರ್ದು. ಅವ್ರಿಗೆ ಉದ್ಯೋಗ ಸಿಕ್ಕಿದ್ರೆ ನಾನು ನಿರುದ್ಯೋಗಿ ಆಗ್ಬಿಡ್ತೀನಿ. ಏನಂದೆ? ನಾನು ಹಾಗೆಲ್ಲ ರಿಪೀಟ್ ಮಾಡಲ್ಲ. ಏನ್ ಹುಡುಗಾನೋ. ಚಂದ್ರೋದಯ, ದೇವರ ಕೃಪೆ ಕಾಣೋ. ಓ, ತುಂಬಾ ಚೆನ್ನಾಗಿದ್ದೀರಿ ಹಾಡು. ಯಾವ ಭಾಷೆ? ಫ್ರೆಂಚೋ ಸಂಸ್ಕೃತೋ? ಅಚ್ಚ ಕನ್ನಡ. ಕುವೆಂಪು ಅವ್ರು ಬರ್ದಿರೋದು. ಓ, ಗೊತ್ತಾಯ್ತು. ಕುವೆಂಪು ಅವರು ಆ ಕಡೆ ಅವರು. ನಮ್ಮ ಅಪ್ಪನಿಗೆ ತುಂಬಾ ಪರಿಚಯ. ಈ ಸಲ ಊರಿಗೆ ಹೋಗಿದಾಗ ಸಿಕ್ಕಿದ್ರು, ನಾನು ಮಾತಾಡಿಸ್ಬಿಟ್ಟು ಹೇಗಿದ್ದೀರಾ ಅಂತ ಕೇಳ್ಬಿಟ್ಟು ಬಂದೆ. ಒಳ್ಳೆ ಮನುಷ್ಯರು, ತುಂಬಾ ಚೆನ್ನಾಗಿ ಬರೀತಾರಲ್ವಾ? ಅವ್ರು ತೀರ್ಕೊಂಡು ತುಂಬಾ ವರ್ಷ ಆಯ್ತು. ಹೌದಾ? ನನಗೆ ಇನ್ಫಾರ್ಮೇಶನ್ ಬರ್ಲಿಲ್ಲ. ಹೀಗಾಯ್ತು ಅಂತ ಒಬ್ರು ಒಂದ್ ಮಾತು ಹೇಳಿಲ್ಲ ನೋಡಿ. ಹೇಳಿದ್ರೇನ್ ಮಾಡ್ತಿದ್ರಿ? ಅಳ್ತಿದ್ರಾ?
ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ರಾಷ್ಟ್ರಕವಿ ಕುವೆಂಪು ಯಾರು ಅಂತ ಗೊತ್ತಿಲ್ಲದೆ ಬದುಕ್ತಿದ್ದೀರಲ್ಲ ನೀವುಗಳು. ನಿಮ್ಗೆ ಇಂಗ್ಲಿಷ್ ಮೋಹ. ಕನ್ನಡ ಅಂದ್ರೆ ನೋಡಿ, ನೀವು ನನಗೆ ಬಯ್ಯೋ ಹಾಗಿಲ್ಲ. ನಮ್ಮಪ್ಪ ನನ್ನ ಲಗೇಜ್ ತರ ಎತ್ಕೊಂಡು ಹೋಗಿ ಊಟಿ ಕಾನ್ವೆಂಟ್ಗೆ ಹಾಕ್ಬಿಟ್ಟ. ನಮ್ಮ ಅಪ್ಪದಿರ್ ಮಾಡೋ ತಪ್ಪಿಗೆಲ್ಲ ನಾವು ಬಯಸ್ಕೋಬೇಕಪ್ಪ. ನೋಡಿ, ಏನು ಮಾಡಕ್ಕಾಗಲ್ಲ. ನೀವು ನನಗೆ ಕನ್ನಡ ಓದೋದು ಬರೆಯೋದು ಹೇಳ್ಕೊಡ್ಬೇಕು, ನಾನು ಕಲಿಬೇಕು. ನಿಮ್ ಸ್ಕೂಲ್ಗೆ ಅಡ್ಮಿಟ್ ಮಾಡ್ಕೊಂಬಿಡಿ, ಕನ್ನಡನ ಅರ್ದು ಕುಡ್ದು ಬಿಡ್ತೀನಿ ನಾನು. ಬೇಕಿದ್ರೆ ಕೂತ್ಕೋಬಹುದು. ಓಪನ್ ಯೂನಿವರ್ಸಿಟಿ. ಬಿಡ್ರಪ್ಪ, ಜಾಗ ಬಿಡ್ರಪ್ಪ. ಇಡೀ ಸ್ಕೂಲಲ್ಲಿ ನಾವಿಬ್ರೆ ಸಣ್ಣವ್ರು ಅನ್ಸುತ್ತಲ್ವಾ? ಊರ್ ಹಂದಿ. ಕಾಡಲ್ಲಿ ಹೊಡಿ ಅಂದ್ರೆ ಊರ್ ಹಂದಿ ಹಿಡ್ದಿದಾರ ನೋಡು. ಸದ್ಯ ಅದ್ರ ಬಾಲ ಕಟ್ ಮಾಡ್ಲಿಲ್ಲ. ಊರಂದಿ ಫುಡ್ ಹ್ಯಾಬಿಟ್ ಸರಿ ಇಲ್ಲ ಅಂಕಲ್. ಅದು ಒಳ್ಳೆ ಫುಡ್ ತಿನ್ನೋ ತರ ಇದ್ರೆ ಇಷ್ಟೊತ್ತಿಗೆ ಅದ್ರ ಬಾಲ ನನ್ನ ಹೊಟ್ಟೆಲಿ ಇರೋದು. ಅಲ್ಲ, ನಾನು ಇಷ್ಟು ಪ್ರಾಣಿಗಳನ್ನು ಹೊಡೆದಿದ್ದೀನಿ, ಆದ್ರೆ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಮಾಂಸ ತಿಂದಿಲ್ಲ. ಆದ್ರೆ ಇವನು ನಮ್ಮೆಲ್ರಿಗೂ ರುಚಿ ಹತ್ತಿಸ್ಬಿಡ್ತಾನೇನೋ. ನೀವು ಇಷ್ಟು ಸಂತೋಷವಾಗಿರೋದನ್ನ ನೋಡಿದ್ರೆ ನನಗೇನ್ ಅನ್ಸುತ್ತೆ ಗೊತ್ತಾ? ಏನನ್ಸಲ್ಲ, ಟೆನ್ಷನ್ ಆಗ್ಬೇಡಿ, ಏನ್ ಹೇಳಲ್ಲ. ನೀವು ನಗ್ನಗ್ತಾ ಇರ್ಬೇಕು, ನಕ್ರೆ ಸುಂದರವಾಗಿ ಕಾಣ್ತೀರಾ. ನೀವು ಯಾವಾಗ್ಲೂ ಮೂತಿ ಗಂಟು ಹಾಕೊಂಡಿದ್ರೆ ಚೆನ್ನಾಗ್ ಕಾಣಲ್ಲ ಅಂತೆಲ್ಲ ಹೇಳ್ಬೇಕು ಅನ್ಸಿದ್ರು ನಾನು ಹೇಳಲ್ಲ. ತಿರ್ಗಾ ನಗ್ತಿದ್ದೀರಾ? ಈ ತರ ಸೌಂಡ್ ಎಲ್ಲ ನನ್ನ ಕೈಲಿ ಕೇಳಕ್ಕಾಗಲ್ಲ ರೀ. ಟ್ರೀಟ್ಮೆಂಟ್ ಕೊಡಕ್ಕಿಂತ ಮುಂಚೆ ಅವ್ನ ಬಾಯ್ ಫ್ಲಾಶ್ ಹಾಕ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಕೊಡಿ. ಒಂದ್ ಸೌಂಡ್ ಆಚೆ ಬರಬಾರ್ದು. ಅನ್ಕೊಂಡು. ನೀವು ನಾಳೆಯಿಂದ ಎದ್ದು ಓಡಾಡ್ಬೋದು. ಗಾಯ ವಾಸಿ ಆಗೋರ್ಗೂ ಮಾತ್ರ ನಿಲ್ಲಿಸ್ಬೇಡಿ ಅಷ್ಟೇ. ಥ್ಯಾಂಕ್ಸ್. ದಾಟ್ಸ್ ಓಕೆ. ನಾಳೆಯಿಂದ ನಿಮ್ಗೆ ಈ ಬ್ಯಾಂಡೇಜ್ ಬೇಕಾಗಿಲ್ಲ, ನೀವೇ ಪ್ಲಾಸ್ಟರ್ ಹಾಕೊಳ್ಳಿ. ಏನಾದ್ರೂ ಬೇಕಾದ್ರೆ ಹೇಳ್ ಕಳ್ಸಿ, ನಾನ್ ಬರ್ತೀನಿ. ಥ್ಯಾಂಕ್ಸ್ ರಾಧಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ಅಯ್ಯಯ್ಯ, ಇಟ್ಸ್ ಓಕೆ ಅಂತ ಹೇಳಿಲ್ವಾ? ಅದೆಷ್ಟೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀರಾ? ಅಸಹ್ಯ. ಹುಡುಗಿರ ವಿಷಯದಲ್ಲಿ ತುಂಬಾ ಒಳ್ಳೆನಾಗಕ್ ಹೋದ್ರೆ ನೋಡು, ಹೀಗೆ ಉಗಿಸ್ಕೋಬೇಕಾಗುತ್ತೆ. ಈಗ ನೀನ್ ಸ್ವಲ್ಪ ಕೆಟ್ಟವನಾಗ್ಬೇಕಣ. ವಾಟ್? ನಾನು ಹೇಳ್ದಾಗೆ ನೀನು ದಿನ ಗಾಯ ಕೆರ್ಕೊಂಡು ದೊಡ್ಡದ್ ಮಾಡ್ಕೊಂಡಿದ್ರೆ ಅವಳು ದಿನ ಬಂದು ಪ್ಲಾಸ್ಟರ್ ಹಾಕಿರೋಳು. ನಾನು ಗ್ಯಾಪಲ್ಲಿ ಹೋಗಿ ಕಲ್ಯಾಣ ಮಂಟಪ ಬುಕ್ ಮಾಡ್ಕೊಂಡ್ ಬರ್ತಿದ್ನಪ್ಪ. ನಾನು ಹೇಳಿದ ಕೆಲಸ ನೀನು ಮಾಡ್ಲಿಲ್ಲ, ಇನ್ಮೇಲೆ ಅವಳು ಬರಲ್ಲ, ಎಲ್ಲ ಗಬ್ಬೆದೋಯ್ತು. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಈಗ ಏನ್ ಮಾಡು ಅಂತೀಯ? ನಿನ್ ಲೈಫ್ ನಾನು ಅರ್ಧ ಉದ್ಧಾರ ಮಾಡ್ತೀನಿ ಇವತ್ತು. ಬಾ ಬಾ. ನಾ ಮೊದ್ಲೇ ಅಪ್ಸೆಟ್ ಆಗಿದ್ದೀನಿ. ಏನ್ ಅಪ್ಸೆಟ್? ನಿನ್ ಕೊಡೋ ಪ್ಲಾನ್ ಯಾರಾದ್ರೂ LKG ಹುಡುಗನ್ ಕೊಟ್ಟಿದ್ರೆ ಇಷ್ಟೊತ್ತು ಕಪ್ಪ ಬಿಡೋಣ ಅವನು. ಹೋಗಿ ಹೋಗಿ ನಿನ್ನಂತವ್ರಿಗೆ ನನ್ನಂತವ್ರು ಫ್ರೆಂಡ್ಸ್ ಆಗಿ ಹುಡ್ತೀವಲ್ಲ, ಅದೇ ನಮ್ ಕಡೆಯಿಂದ ಆಗೋ ಮಿಸ್ಟೇಕ್. ನಿನ್ನ ವಯಸ್ಸು ಹುಡುಗರು ಜಾತಿಗೆ ಅವಮಾನ ನಮ್ ಕೈಲಾಗಲ್ಲಪ್ಪ. ಕಿಟ್ಟಿ, ಫುಲ್ ಧೈರ್ಯ ಬಂದಿದೆ. ಏನ್ ಧೈರ್ಯ? ಒಂದ್ಸತಿ ಮನ್ಸಲ್ಲಿ ಇದ್ದಿದ್ದೆಲ್ಲ ಹೇಳ್ಬಿಟ್ಟಿದ್ದೀನಲ್ಲ, ಸೊ ಫುಲ್ ಪ್ರಾಕ್ಟೀಸ್ ಆಗಿದೆ. ನೆಕ್ಸ್ಟ್ ಟೈಮ್ ಅವಳ ಎದುರಿಗೇನೆ ಹೇಳ್ಬಿಡ್ತೀನಿ, ಏನ್ ಬೇಕಾರಾಗ್ಲಿ. ಆಯ್ತಪ್ಪ. ಏನ್ ಗಣಿ, ಹಾಡು ಹೇಳ್ಬೇಕು ಅನ್ಸ್ತಿದ್ಯಾ?
ಇಲ್ಲ ಆ ಲೆವೆಲ್ಗೆ ಇನ್ನೂ ಹಾಳಾಗಿಲ್ಲ. ಎಲ್ಲಿಗ್ ಬಂತು ನಿಂದು ಸೌಮ್ಯಂದು? ವಾಟ್? ಗಣಿ ಸೌಮ್ಯ ಏನ್ ನಡೀತಾ ಇದೆ ಇಲ್ಲಿ? ಕಿಟ್ಟಿ ಇವನು ಒದ್ದು ಒಳಗಾಕು. ದಿಸ್ ಇಸ್ ಓನ್ಲಿ ಫಾರ್ ಅಡಲ್ಟ್ಸ್. ನನಗ್ ನಂಬಕ್ ಆಗ್ತಾ ಇಲ್ಲ. ಗಣಿ ನಿಜವಾಗ್ಲೂ ಸೀರಿಯಸ್ ಆಗಿದೆ. ಐ ವಿಶ್ ಯು ಗುಡ್ ಲಕ್. ನನಗ್ ನಂಬಕ್ ಆಗ್ತಾ ಇಲ್ಲ. ನಾನು ಸೌಮ್ಯನ ಕೈ ಕಾಲು ಹಿಡಿದು ಅವಳು ಒಪ್ಸಿ ಎಲ್ಲರ ಎದುರುಗಡೆ ತಾಳಿ ಕಟ್ಟಿ ನಮಗೆ ಲೆಕ್ಕ ತಪ್ಪಷ್ಟು ಮಕ್ಕಳಾಗಿ ಆ ನನ್ನ ಮಕ್ಳ ಜೊತೆ ನಾನು ಸೌಮ್ಯ ನಿಂತ್ಕೊಂಡು ಫ್ಯಾಮಿಲಿ ಫೋಟೋ ತೆಗ್ಸಿ ಯಾರಿಗೆ ತೋರಿಸಿದ್ರು ಯಾರು ನನ್ನ ಲವ್ ಸ್ಟೋರಿ ಒಪ್ಪಲ್ಲ ಕಣೋ. ಹಾಗಾಗೋಯ್ತು ಲೈಫ್. ನಾನ್ ಮಾತ್ರ ನಂಬಿದೀನಿ ಗಣಿ. 100% ನಿಮ್ಮಿಬ್ರದು ಸಕ್ಸಸ್ಫುಲ್ ಲವ್ ಸ್ಟೋರಿ ಆಗುತ್ತೆ. ಏನ್ ಸಕ್ಸಸ್ಫುಲ್ಲೋ ಏನೋ ಹೋಗಲ್ಲ. ಅವಳನ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಡೌಟ್ ಕಣ. ನಾನು ನೋಡಿದ್ರೊಳ್ಳೆ ಚಾರ್ಲಿ ಚಾಪ್ಲಿ ನೋಡ್ದಂಗೆ ಆಡ್ತಾಳೆ. ನಾನು ಅವಳಿಗೋಸ್ಕರ ಆ ಈ ಅಮ್ಮವರೆಗೂ ಕಲ್ತಿದ್ದೀನಿ. ಕಕ್ಕ ಕಿಕ್ಕಿ ಕೌ ಕಮ್ ಕಹವರೆಗೂ ಪ್ರಾಕ್ಟೀಸ್ ನಡೀತಾ ಇದೆ. ನನ್ನ ಲವ್ ಸ್ಟೋರಿ ಕನ್ಸಲ್ಲೇ ಉಳಿತೋ ಇಲ್ಲ ಕೈಗೆ ಸಿಗ್ತಾಳೋ ಎಲ್ಲ ಕನ್ಫ್ಯೂಸು. ನೀನ್ ಅವಳಿಗೆ ಹೇಳಿದ್ಯಾ? ಸಿಂಪಲ್ ಹುಡುಗಿ ಆಗಿದ್ದರೆ ಎದುರುಗಡೆ ಕೂರ್ಸ್ಕೊಂಡು ನೋಡ್ತಾಯಿ ಹಿಂಗೆ ಲವ್ ಆಗಿದೆ ನಮ್ಮ ಮುಂದಿನ ಜೀವನ ಹೆಂಗೆ ಅಂತೆಲ್ಲ ಕೇಳ್ಬರ್ತಿದ್ದೆ. ಇವಳಿಗೆ ಹಾಗೋ ಹೇಳೋದು. ಮೊದಲೇ ಗಂಡ ಇಲ್ಲ, ಗಂಡ ಇಲ್ದಿರೋಳು ಹಿಂದೆ ಬಿದ್ದಿದ್ದಾನೆ ಅಂತ ಜನ ಎಗರಿಸೋದ್ಬಿಟ್ರೆ ಹಾಗಂತ ಸುಮ್ನಿದ್ ಬಿಡ್ತೀಯಾ? ಇಂಪಾಸಿಬಲ್. ನೀನ್ ಅವಳಿಗೆ ಹೇಳಲೇಬೇಕು. ಹಂಗಂತೀಯ? ಎಸ್, ಅವಳಿಗೆ ನಿನ್ ಬಗ್ಗೆ ಏನ್ ಒಪಿನಿಯನ್ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀನು ಬಾಯ್ ಬಿಟ್ಟು ಹೇಳಲೇಬೇಕು. ಹೇಳ್ಬಿಡು. ಹೌದ್ ಗಣಿ, ಹೇಳ್ಬಿಡು. ಮೊದಲ ಪ್ರೇಮ ಪತ್ರ ಫುಲ್ಲು ಫೀಲಿಂಗ್ ಇದೆ ಅಲ್ವೇನೋ ಅದರಲ್ಲಿ? ಅದು ಅಪರೂಪಕ್ಕೆ ಮಳೆ ನಿಂತೋಯ್ತು, ಮಾಡೋ ಕೆಲಸ ಇರಲಿಲ್ಲ, ಅದಕ್ಕೆ ಗಾಳಿಪಟ ಹಾರಿಸ್ತಾ ಇದೀವಿ. ತಗೊಳ್ಳಿ, ನೀವು ಹಾರಿಸಿ, ತಗೊಳ್ಳಿ. ಹಾ ತಗೊಳ್ಳಿ 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 ತಗೊಳ್ಳಿ, ಮಕ್ಕಳು ಖುಷಿ ಪಡ್ತಾರೆ. ತಗೊಳ್ಳಿ, ಹಾರಿಸಿ 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 ಹಾರಿಸಿ. ಗಾಳಿಪಟದ ಮೇಲೇನೋ ಬರ್ದಾಗಿದೆ. ನನ್ನ ಲೈಫ್ ಹಿಸ್ಟ್ರಿನೇ ಬರ್ತಿದ್ದೀನಿ. ಗಾಳಿಪಟನ ಕೆಳಗಿಳಿಸಿ ಓದಿ ನನ್ನ ಲೈಫ್ ಉಳಿಸ್ಬೇಕು ನೀವು. ಸರಿ. ಬನ್ನಿ ಬನ್ನಿ ಮಕ್ಳೇ, ಗಾಡಿಲಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಹಾ ಅಂದಿ ಅಂದಿ. ಬೆಳಗ್ಗಿಂದ ಹುಡುಕಿದಕ್ಕೆ ಈ ದಾರ ಸಿಕ್ತು. ಗಾಳಿಪಟನೂ ಇಲ್ಲ, ಸೂತ್ರನೂ ಇಲ್ಲ, ಗಾಳಿನೂ ಇಲ್ಲ. ಬರೀ ನೂಲ್ ಸುತ್ಕೊಂಡು ನಿಂತ್ಕೋಬೇಕು ನಾನು. ಹೋಗಲ್ಲ, ಬೋರ್, ನಾ ಹೊರಡ್ತೀನಿ. ಫ್ರೆಂಡು ಫಸ್ಟ್ ಲವ್ ಲೆಟರ್ ಕಳ್ಕೊಂಡಾಗ ಫ್ರೆಂಡ್ ಜೊತೆ ಕೂತ್ಕೊಂಡು ಗೊಳು ಅಂತ ಅಳೋದ್ ಬಿಟ್ಟು ಮನೆಗೆ ಹೋಗ್ತಾನಂತೆ. ಹೋಗಲ್ಲ, ನಂದು ನನ್ಗಾಗಿದೆ. ಏನು ಅವಳ ಎದುರು ಮಾತಾಡಕ್ಕಾಗಲ್ಲ, ಉಗಿತಾಳೆ ಅಂತ ಅಷ್ಟೇ ತಾನೆ? ಅವಳನ್ನ ಗಟ್ಟಿಯಾಗಿ ಹೇಳ್ದೆ ಕೇಳ್ದೆ ಹಂಗಂಗೆ ಒಂದ್ 10 ನಿಮಿಷ ತಪ್ಕೊಂಡ್ಬಿಡು, ಎಲ್ಲ ಸಹ ಬಿಡುತ್ತೆ. ಮುಚ್ಕೊಂಡಿರಲ್ಲ, ಹೆಂಗೋ ತಪ್ಕೊಳ್ಳೋದು? ಅವ್ರು ನೋಡ್ ಕಲಿ,
ಹಾಡ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ಏ ಕಿಟ್ಟಿ ಪಾವನಿ ಈ ಲೆವೆಲ್ ಮುಂದುವರೆದಿದಾರ. ನೀನ್ ತುಂಬಾ ಬ್ಯಾಕ್ ಅಲ್ಲಿ ಇದೀಯಾ, ಸ್ವಲ್ಪ ಫ್ರಂಟ್ಗೆ ಬಾ. ಇಲ್ಲೇನ್ರಿ ಮಾಡ್ತಿದ್ದೀರಾ ಹಲ್ಕಿರ್ಕೊಂಡು? ಹೋಗ್ರಿ ಕೆಲ್ಸ ನೋಡ್ರಿ ಹೋಗ್ರಿ. ಅಯ್ಯೋ ನಾನು ಇಷ್ಟೊಂದು ಕಷ್ಟಪಟ್ಟು ಔಷಧಿಗೆ ಅಂತ ಗಿಡಗಳನ್ನ ಬೆಳೆಸಿದ್ರೆ ಕಿತ್ತು ಬಿಸಾಕ್ತೀರಾ? ಒದ್ರೆ ಹೆಂಗಿರುತ್ತೆ ಗೊತ್ತಾ? ಯಾವ ಹಂದಿ ಜಾತಿರಿ ನಿಮ್ದು? ಥು. ಊಟ ಆಗ್ಲಿಲ್ಲ ಅಂದ್ರೆ ಕೇಳಿ ಇವತ್ತು ತಪ್ಕೋತೀರಾ? ಜಾಸ್ತಿ ತಪ್ಕೊಳ್ಳೇಬೇಕು ಅಂತ ಅನ್ಸಿದ್ರೆ ತೆಂಗಿನ ಮರ ತಪ್ಕೊಳ್ಳಿ. ನಾನು ಸಿಕ್ಕಿದ್ನ ಮಾಡ್ತೀನಿ ನಿಮ್ಗೆ. ಏನು ಚೂರು ನಾಚಿಕೆ ಇಲ್ಲ ನಿಮ್ ಮುಖಕ್ಕೆ. ನೀವು ಅಂದ್ರೆ ಇಷ್ಟ ಕಣ್ರಿ ನಂಗೆ. ನಿಮ್ ಮುಖಕ್ಕೆ ಇಷ್ಟು. ನಮ್ಮ ಅಪ್ಪನ ಹತ್ರ ಮಾತಾಡಿ, ಅವ್ರು ಯಾವಾಗ ಹೇಳ್ತಾರೋ ಅವಾಗ ಮದುವೆ ಮಾಡ್ಕೊಳ್ಳೋಣ. ಅಂದ್ರೆ ನಿಮ್ ಸೈಡ್ ಇಂದ ಅಬ್ಜೆಕ್ಷನ್ ಏನೂ ಇಲ್ವಾ? ಇದ್ದಿದ್ರೆ ಅಪ್ಪನ ಹತ್ರ ಮಾತಾಡಿದ ಯಾವಾಗ ಹೇಳ್ತಾ ಇದ್ಲು? ಹೋಗ್ರಿ ಸುಮ್ನೆ. ಮತ್ತೆ ಈ ಲೆವೆಲ್ ಬಾರ್ಸಿದ್ರಿ? ನಿಮ್ಮನ್ ಕಂಡ್ರೆ ಇಷ್ಟ, ಅದನ್ನ ಬಾಯ್ ಬಿಟ್ಟು ಹೇಳಕ್ ಆಗಲ್ಲ. ಅದಕ್ಕೆ ಹೊಡೆದಿದ್ದು, ಅದಕ್ಕೆ ಬೈದಿದ್ದು. ತಿರ್ಗಾ ಏನ್ರಿ ನಿಮ್ದು? ಈಗೇನು ಮಾಡೋದು ಗಣಿ? ಏನ್ ಬೇಕಾದ್ರೂ ಮಾಡ್ಬೋದಾ? ನೀವಿಬ್ರು ಲವರ್ಸ್ ಈಗ. ರಾಧಂಗ್ ಮುಂಚೆನೆ ಗಂಡ್ ಫಿಕ್ಸ್ ಆಗಿದೆ. ಈಗ ಅವ್ರ ಮನೇಲಿ ಹೇಳಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗಲ್ವನು? ಅಲ್ಲ, ಹೀಗೆ ಸುಮ್ನೆ ಇರ್ಲಾರ್ದೆ ಲವ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ನೀವ್ ಯಾಕೆ ಇವನ್ ಕುತ್ತಿಗೆ ತಾಳಿ ಕಟ್ಬಾರ್ದು? ನಂಗೆ ಮನೇಲಿ ಹೇಳಕ್ ಆಗಲ್ಲ, ಭಯ. ಅಲ್ಲ, ಗಂಡಸರಾಗಿ ನೀವೇ ಎಷ್ಟು ಭಯ ಬಿದ್ರೆ ನಮ್ ಹುಡುಗಿ ಕತೆ ಹೇಗೆ? ಸ್ಟಾಪ್ ಇಟ್ ಗಣಿ, ಡೂ ಸಮಥಿಂಗ್ ಮ್ಯಾನ್. ಬರೀ ಇಲ್ಲಿ ಕತೆ ಹೊಡೆಯೋದಲ್ಲ. ಲವ್, ನೀನ್ ಹೀಗೆ ರೋಫ್ ಆಗ್ತಿದೀಯ ಅಂದ್ರೆ ದೊಡ್ಡವನಾಗಿದೀಯ ಅಂತಾನೆ ಅರ್ಥ. ಓಕೆ, ಲೈಫಲ್ಲಿ ನೀನ್ ಫ್ರೆಂಡ್ಶಿಪ್ ಮಾಡಿದ್ದಕ್ಕೆ ಈಗ ಬ್ರೋಕರ್ ಕೆಲಸನ ಮಾಡ್ಬಿಡ್ತೀನಿ. ಓಕೆ ಓಕೆ? ನೀವು ಅದೇನ್ ಮಾಡ್ತಿರೋ ಬೇಗ ಮಾಡಿ, ನಂಗೆ ಬೇರೆ ಕೆಲಸ ಇದೆ. ಗಣಿ ಪ್ಲೀಸ್ ಏನಾದ್ರು ಮಾಡೋ. ಅವೆಲ್ಲ ಮಾಡೋಣ. ಅಪ್ಪ ಸಾಕಪ್ಪ. ಸುಮ್ನಿರು. ಅಯ್ಯೋ ಬಿಡ್ರಿ, ಅದ್ ಎಷ್ಟು ಅಂತ ತಟ್ತೀರಾ? ಕುಂಟನಿಗೆ ಮಾಡೋ ಕೆಲಸ ಇಲ್ಲ, ಮಕ್ಕಳ ತಲೆಗೆ ಎಣ್ಣೆನೂ ಹಾಕ್ಬೇಡ ಅಂತ್ಯಾ? ಅಂಕಲ್, ಇಮ್ಮಿಡಿಯೇಟ್ ಆಗಿ ನಿಮ್ ಎರಡನೇ ಮಗ, ಅಲ್ಲಲ್ಲ ಎರಡನೇ ಮಗಳು ರಾಧಾ ಅವ್ರಿಗೆ ಮದ್ವೆ ಮಾಡ್ಬಿಡ್ಬೇಕು. ಇವಳಿಗೆ ಗಂಡು ನೋಡಾಗಿದೆಯಲ್ಲ, ಈಗ ಯಾಕೆ ಪ್ರಶ್ನೆ? ಅಲ್ಲ, ಇವರು ನೋಡಿದ ಅರ್ಧ ಗಂಟೆಗೆ ಓಡೋಗ್ಬಿಟ್ಟಿದ್ದಾನೆ. ಈಗ ನಾನೊಂದು ಬ್ರ್ಯಾಂಡ್ ನ್ಯೂ ಗಂಡ ರೆಡಿ ಮಾಡಿದ್ದೀನಿ. ಇವನೇ. ರಾಧಾನು ಓಕೆ ಅಂದಿದ್ದಾಳೆ, ಯಾವ್ದಕ್ಕೂ ಇರ್ಲಿ ಮದುವೆ ಮಾಡ್ಬಿಡಿ, ಸೇಫ್ಟಿಗೆ. ರಾಧಾ, ನಾನು ಸೀರಿಯಸ್ ಆಗಿ ಇಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ದೀನಿ. ನಿಮ್ ತಾತ ನೋಡಿದ್ರೆ ಮಾರ್ನಿಂಗ್ ವಾಕ್ ಮಾಡ್ತಾವ್ರಲ್ಲ, ಮಾತಾಡ್ತಾರೋ ತಲೆ ಮೇಲೆ ಎರಡು ಬಿಡ್ಲು. ನೋಡೋ ಕೋದಂಡ, ರಾಧಾನು ದಿಗಂತ್ ಇಷ್ಟಪಟ್ಟಿದ್ದಾರೆ. ದಿಗಂತನ್ ತಾತನಾಗಿ ನಂದೇನು ಅಭ್ಯಂತರ ಇಲ್ಲ. ಅವರಿಬ್ಬರು ಮದುವೆಯಿಂದ ನಮ್ಮನೆ ನಿಮ್ಮನೆ ಸಂಬಂಧ ಶಾಶ್ವತವಾಗಿರುತ್ತೆ. ಇದಕ್ಕಿಂತ ಸಂತೋಷ ನನ್ಗಿನ್ನೇನು ಬೇಕಾಗಿದೆ? ಆಶೀರ್ವಾದ ಮಾಡಿ ಕಣ್ಮುಚ್ಚಿಬಿಡ್ತೀನಿ. ಈ ಟೈಮಲ್ಲಿ ತಿಥಿ ಮ್ಯಾಟ್ರು ಬೇಕಾಕಿಟ್ಟೆ. ನಿನ್ನ ಅಭಿಪ್ರಾಯ ಏನು ಹೇಳು ಕೋದಂಡ? ಅಂಕಲ್ ಸೈಲೆಂಟ್ ಆಗಿರೋದು ನೋಡಿದ್ರೆ ಗನ್ ತಗೊಂಡು ಶೂಟ್ ಮಾಡ್ತಾರೆ ಅನ್ಸುತ್ತೆ. ಯಾವುದಕ್ಕೂ ಚಾಕ್ಲೇಟ್ ತಂದು ದಿಗಂತ್ ಕತ್ಗೆ ನೇತಾಕ್ಬಿಡ್ಲಾ? ನೋಡಿಪ್ಪ ದಿಗಂತ್, ರಾಧಾ, ತಾತನಿಗೆ ವಯಸ್ಸಾಗಿದೆ, ನನಗೆ ಕಾಲಿಲ್ಲ. ನಮ್ಮ ಕಾಲ ಮುಗಿತಾ ಬಂತು. ನಾವೆಲ್ಲ ಬಾಳಿ ಬದುಕಬೇಕಾದವರು. ನೀವು, ನಮಗೆಲ್ಲ ನಿಮ್ಮ ಸಂತೋಷವೇ ಮುಖ್ಯ ಹೊರತು ನಮ್ಮದಲ್ಲ. ವಯಸ್ಸಿಗೆ ಬಂದ ಮಕ್ಕಳನ್ನ ಸ್ನೇಹಿತರಾಗಿ ನೋಡಿ ಅಂತ ವೇದ ಉಪನಿಷತ್ಗಳಲ್ಲಿ ಹೇಳಿದೆ. ನಿಮ್ಮ ಸ್ನೇಹಿತನಾಗಿ
ನಿಮ್ಗೆ ಕೇಳ್ತಾ ಇದ್ದೀನಿ, ನಿಮಗೆ ಸಂತೋಷವಾಗಿ ಬದುಕೋ ಆತ್ಮವಿಶ್ವಾಸ ಇದೆಯಾ? ಆತ್ಮವಿಶ್ವಾಸ ಇದೆ ಅಂದ್ಮೇಲೆ ಮೆಲ್ಲಕ್ ತಲೆ ಅಲ್ಲಾಡ್ಸ್ಬಾರ್ದು, ಜೋರಾಗಿ ತಲೆ ಅಲ್ಲಾಡ್ಸ್ಬೇಕು. ಸರಿ, ಹಾಗಿದ್ರೆ ಒಳ್ಳೆ ಮುಹೂರ್ತ ನೋಡಿ ಎಂಗೇಜ್ಮೆಂಟ್ ಮಾಡ್ಬಿಡೋಣ. ಪದ್ಮ, ಇಬ್ರು ಬಾಯಲ್ಲೂ ಸಕ್ಕರೆ ಹಾಕು. ಅಬ್ಬಾ, ಅಂತೂ ಇಂತೂ ನನ್ನ ತಂಗಿ ಲೈಫ್ ಸೆಟ್ಲ್ ಆಯ್ತು. ಅಣ್ಣಂದಿರಾಗಿ ನಮ್ಮಿಬ್ರು ಕೆಲಸ ಮುಗಿತ್ಕೊಳ ಕಿಟ್ಟಿ. ಅಂಕಲ್, ಪಾರ್ಟಿಯಲ್ಲೇ ಪಾರ್ಟಿ ಕೊಡೋಣ. ಪಾರ್ಟಿ ಮತ್ತೆ ಮತ್ತೆ ಕೊಡ್ಬೇಕಾಗ್ಬೋದು. ಮದ್ವೆ ಯಾವಾಗ ಆಂಟಿ? ಇಬ್ಬರದು ಕೋರ್ಸ್ ಮುಗಿಲೆ. ಅಂಕಲ್, ಚಿಯರ್ಸ್ ಅಂಕಲ್. ಕೋದಂಡ, ನಿನ್ ಮಗಳ ಮದ್ವೆ ಫಿಕ್ಸ್ ಆಗಿದೆ. ನೀನ್ ನಗನಗ್ತಾ ಗುಂಡಾಕೋದಕ್ಕೆ ಏನೋ? ನನ್ನ ನಗು ಸತ್ತೋಯ್ತು. ಯಾಕೋ ಹಿಂಗ್ ಮಾತಾಡ್ತೀಯಾ? ನೀನ್ ಸಂತೋಷವಾಗಿರೋದಕ್ಕೆ ನಿನ್ಗೆ ಏನಪ್ಪ ಆಗ್ಬೇಕು? ನನಗೆ ಹಂದಿ ಬೇಕು. ನನಗೆ ಹಂದಿ ಬಾಲ ಬೇಕು. ಮಗಳ ಮದುವೆ ಮುಂಚೆ ಆ ಹಂದಿ ನಾನು ಹೊಡಿಲಿಲ್ಲ ಅಂದ್ರೆ ನನ್ನ ಮರ್ಯಾದೆ 3 ಕಾಸಿಗಿರೋಲ್ಲ. ಲೋ, ಅದೇಕ್ ಸಾಧ್ಯನೋ? ಅಂಕಲ್, ಬೆಳಿಗ್ಗೆನೆ ರೆಡಿಯಾಗಿ ಕಿಟಕಿ ಹತ್ರ ಇರಿ ನೀವು. ನಾವು ಗಾಡಿ ತಂದು ನಿಮ್ ಬಾಣಿನ ಎತ್ತಾಕೊಂಡು ಹೋಗ್ತೀವಿ. ಡ್ರಾಕುಲಾ ಹಂದಿ ಎಲ್ಲಿದೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾನೆ. ಹೋಗೋಣ, ಹೊಡಿಯೋಣ. ಆಗ್ಲಿಲ್ಲ ಅಂದ್ರೆ ಆಂಟಿ 3 ಜನ್ಮಕ್ಕಾಗೋಷ್ಟು ಬಾಯಿ ತುಂಬಾ ಬೈತಾರೆ. ಸಿನ್ಸಿಯರ್ ಆಗಿ ಕೈ ಕಟ್ಕೊಂಡು ನಿಂತ್ಕೊಂಡು ಬೈಸ್ಕೊಡೋಣ ಅಷ್ಟೇ. ಟೆನ್ಷನ್ ಯಾಕೆ? ಗುಡ್ ಐಡಿಯಾ. ಅದು ಹಂದಿ ಅಲ್ಲ, ಅದು ವರ ಅವತಾರ. ವಿಷ್ಣು, ನನ್ನ ಪಾಲಿನ ದೇವರು. ನಾನು ಹಂದಿನ ಎಷ್ಟು ಸಾರಿ ಹೊಡೆಯಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದು ನನ್ನನ್ನು ಕ್ಷಮಿಸ್ತು. ನನ್ನ ಕಾಲು ನನಗೆ ವಾಪಸ್ ಕೊಟ್ಟು. ಐ ಹ್ಯಾವ್ ಗಾಟ್ ಮೈ ಲೆಗ್ಸ್ ಬ್ಯಾಕ್. ಐ ಹ್ಯಾವ್ ಗಾಟ್ ಮೈ ಲೆಗ್ಸ್ ಬ್ಯಾಕ್. ಇಲ್ಲ, ನಾನು ಇನ್ಯಾವತ್ತೂ ಯಾವ ಪ್ರಾಣಿಯನ್ನು ಹೊಡೆಯಲ್ಲಪ್ಪ. ಜೀವ ದೊಡ್ಡದು, ಹೊಡೆಯಲ್ಲ. ನನಗೆ ಆ ಹಂದಿ ಕಣ್ಣಲ್ಲಿ ಭಗವಂತ ಕಂಡ ಪದ್ಮ. ಅದು ನನ್ನೇ ನೋಡ್ತಿತ್ತು. ನಾನು ಬೇಕಾದ್ರೆ ಅದನ್ನು ಸಾಯಿಸಬಹುದಾಗಿತ್ತು, ಆದ್ರೆ ನನ್ನ ಕೈಲಿ ಆಗ್ಲಿಲ್ಲ. ನಾನು ಕೋವಿ ಕೆಳಗಿಳಿಸ್ದೆ, ಅದು ಹೊರಟೋಯ್ತು. ನೋಡ್ತೀನಿ, ನಾನು ನನ್ನ ಕಾಲ ಮೇಲೆ ನಿಂತಿದ್ದೆ. ನನ್ನ ಕಾಲು ಬಂದಿತ್ತು ಸೌಮ್ಯ. ಆದ್ರೆ ಪವಾಡ ಮಾಡಿದವರು ಈ ಹುಡುಗರು ಪವಾಡ ಮಾಡಿದ್ದು. ಈ ಹುಡುಗರು ನನ್ನನ್ನು ಬೇಟೆಗೆ ಕರ್ಕೊಂಡು ಹೋಗಿದ್ದಕ್ಕೆ ತಾನೇ ನನ್ನ ಕಾಲು ವಾಪಸ್ ಬಂದಿದ್ದು. ನಾನು ಇವ್ರ ಋಣನ ಎಷ್ಟು ಜನ್ಮ ಎತ್ತಾದ್ರೂ ತೀರಿಸ್ತೀನಿ.
ನನ್ ಕಾಲ್ ಬಂತು, ಈ ಹುಡುಗರು ನನಗೆ ಕಾಲ್ ತಂದು ಕೊಟ್ರು. ಇಲ್ಲಿ ಯಾಕೆ ಕೂತಿದ್ಯಾ ಪಾವನಿ? ಆ ಪರ್ಸ್ ಮೊಬೈಲ್ ಯಾಕೆ ಇಟ್ಕೊಂಡಿದ್ಯಾ? ಕೇಳಿದ್ರೆ ಕೊಡ್ತಾ ಇರ್ಲಿಲ್ವಾ? ನಿನ್ನೆಯಿಂದ ಹುಡುಕ್ತಾ ಇದ್ದೀನಿ. ಹುಡುಕ್ತಿ ಇನ್ನೇನ್ ಮಾಡ್ತೀರಾ? ಅವ್ಳ ಫೋಟೋ ನೋಡ್ದೆ ನಿಮಗೆ ನಿದ್ದೆ ಬರಲ್ಲ ಅಲ್ವಾ? ಫೋಟೋ ಮೇಲೆ ಬೇರೆ ವಿತ್ ಲವ್ ಸಾನ್ವಿ ಅಂತ ಸೈನ್ ಹಾಕಿದಾಳೆ. ಅವಳು ರಾತ್ರಿ ಕನ್ಸಲ್ ಬಂದ್ ಕಿಸ್ ಕೊಟ್ರೆ ಮಾತ್ರ ಅಲ್ವಾ ನಿಮಗೆ ನಿದ್ದೆ ಬರೋದು? ಸ್ಟುಪಿಡ್. ಈ ಸ್ಟುಪಿಡ್ ಅನ್ನೋದು ಹಳೆ ಬೈಗುಳ, ನನಗ್ ಬೈಬೇಡಿ. ಆ ಸಾನ್ವಿಗೂ ಸ್ಟುಪಿಡ್ ಅಂತಿದ್ರಿ, ನನ್ಗೂ ಸ್ಟುಪಿಡ್ ಅಂತಿದ್ದೀರಾ. ನಾನ್ ಸಾನ್ವಿಗ್ ಸ್ಟುಪಿಡ್ ಅಂತಿದ್ದೆ ಅಂತ ನಿಂಗೆ ಯಾರು ಹೇಳಿದ್ರು? ಈ ಮೊಬೈಲಲ್ಲೆಲ್ಲ ನೋಡ್ದೆ. 1 ವರ್ಷದ ಹಳೆ ಮೆಸೇಜಸ್ಗಳು. ಐ ಲವ್ ಯು, ಐ ಮಿಸ್ ಯು, ಸ್ವೀಟ್ ಡ್ರೀಮ್ಸ್ ಹನಿ, ಚಿನ್ನು, ಉಮ್ಮ ಅಂತ ಅವಳು ಮಧ್ಯರಾತ್ರಿ 3 ಗಂಟೆನಲ್ಲಿ ಕಳ್ಸಿರೋದು. ಇಬ್ರು ಗಟ್ಟಿಯಾಗಿ ತಬ್ಕೊಂಡ್ ಬೇರೆ ಮೊಬೈಲಲ್ಲಿ ಫೋಟೋ ತೆಗೆಸ್ಕೊಂಡಿರೋದು. ತುಂಬಾ ಚೆನ್ನಾಗಿದೆ. ಪಾವನಿ, ನಾನು ಹಿಂಗೆಲ್ಲ ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ಟೈಮ್ ಬರ್ಲಿ ಅಂತ ಕಾಯ್ತಿದ್ದೆ. ಇಲ್ಲ, ನೀವ್ ಟೈಮ್ ಬರ್ಲಿ ಅಂತ ಕಾಯ್ತಾ ಇರ್ಲಿಲ್ಲ. ನನ್ ಜೊತೆ ಬರೀ ಟೈಮ್ ಪಾಸ್ ಮಾಡ್ತಾ ಇದ್ರಿ. ಅವಳನ್ ಮರೆಯಕ್ಕಾಗ್ದೆ ಒದ್ದಾಡ್ತಾ ಇದ್ರಿ. ನಾನ್ ಸಿಕ್ಕದೆ ಕಾರ್ಟೂನ್ ತರ ಇದೀನ್ ನೋಡಕ್ಕೆ. ನನ್ನ ನೋಡಿದ್ರೆ ತುಂಬಾ ನಗು ಬರುತ್ತಲ್ವಾ? ನಾನ್ ನಿಜಕ್ಕೂ ಅವಳನ್ನ ಇಷ್ಟಪಟ್ಟಿದ್ದೆ, ಬಿಟ್ಟು ಹೋದ್ಲು. ನಾನೇನ್ ಮಾಡ್ಲಿ? ನಮ್ಮಣ್ಣ ಸೆಕೆಂಡ್ ಹ್ಯಾಂಡ್ ಸೈಕಲ್ ಕೊಡಿಸ್ತೀನಿ ಅಂದಾಗ ಕೊಡ್ಸರೆ ನಂಗೆ ಹೊಸದೇ ಬೇಕು, ಸೆಕೆಂಡ್ ಹ್ಯಾಂಡ್ ಬೇಡ ಅಂತ ಮನೆ ಬಿಟ್ಟು ಹೋದವಳು ನಾನು. ಇನ್ನ ನನ್ ಗಂಡ ಆಗೋದ್ ಸೆಕೆಂಡ್ ಹ್ಯಾಂಡ್ ಆದ್ರೆ ನನ್ ಸುಮ್ನಿರಕ್ಕಾಗತ್ತ? ಇನ್ಯಾವತ್ತೂ ನಿಮ್ ಮುಖ ತೋರಿಸ್ಬಿಡಿ ನಂಗೆ. ಹೊರಟೋಗಿ. ಸೋ ನೈಸ್ ಮ್ಯಾನ್. ಕನ್ನಡ ಆಡಲ್ವಾ? ನನ್ನ ಮಗನೇ, ನಾನು ಕಷ್ಟಪಟ್ಟು ಕನ್ನಡ ಕಲ್ತು ಒಂದೊಂದು ಅಕ್ಷರನು ಯೋಚನೆ ಮಾಡಿ ಟ್ಯೂನ್ ಹಾಕಿ ಹಾಡು ಹೇಳ್ತಾ ಇದ್ದೀನಿ. ನೀನು ಬಂದು ಸೋ ನೈಸ್ ಮ್ಯಾನ್ ಕನ್ನಡನ ಅಂತ ಕೇಳ್ತಿದ್ಯಲ್ಲ. ನಿನ್ನಂಥವ್ರಿಂದನೇ ಕರ್ನಾಟಕ ಕೂಲ್ಗೆಟ್ ಹೋಗಿರೋದು. ಗ್ರೇಟ್ ಮ್ಯಾನ್. ನಿನ್ನ ಹ್ಯಾಂಡ್ ರೈಟಿಂಗ್ ಇದು? ಕನ್ನಡ ಬೇರೆ ಬರೀತೀಯ ಗಣಿ? ಯಾರ್ಗ? ನನ್ನ ಫಸ್ಟ್ ಲವ್ ಲೆಟ್ರು ಮೇಘ ಸಂದೇಶ. ಗಾಳಿಪಟ ಗೋತಾ ಹೊಡೆದು ಅಡ್ರೆಸ್ ಇಲ್ದಂಗೆ ಹೊರಟೋಯ್ತು. ಅದಕ್ಕೆ ಡೈರೆಕ್ಟ್ ಹ್ಯಾಂಡ್ ಟು ಹ್ಯಾಂಡ್ ಡೆಲಿವರಿ ಕೊಡೋಣ ಅಂತ ಹೊಸದಾಗಿ ಸೆಕೆಂಡ್ ಲವ್ ಲೆಟರ್ನ ರೆಡಿ ಮಾಡಿದ್ದೀನಿ. ಹಾಡ ಬೇಡ ಕಣ, ಕೇಳಿಸ್ಕೊಂಡ್ರೆ ಫುಲ್ ದೊಡ್ಡವನಾಗ್ಬಿಡ್ತೀಯ. ಹಾಡಲ್ಲ? ನಿನ್ನ ಕರ್ಮ. ಬೇಗ ಕೂತ್ ಪುಸ್ತಕ ತೆಗಿರಿ. ಸೌಮ್ಯ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಪ್ಲೀಸ್. ಮಕ್ಕಳೆಲ್ಲ ಕೂತ್ಕೊಂಡಿರಿ, 10 ನಿಮಿಷದಲ್ಲಿ ಬಂದೆ. ಹುಷಾರ್ ಮೇಡಮ್, ನನ್ನ ಮಗ ಹಾಡು ಹೇಳಕ್ ಶುರು ಮಾಡ್ಬಿಡ್ತಾನೆ. ನನ್ನ ಮಗನೇ, ಆ ತರ ಎಲ್ಲ ಡೌಟ್ ಪಡಬಾರ್ದು. ಅವರಿಬ್ರು ಅಣ್ಣ ತಂಗಿ, ಅಪ್ಪ ಮಗಳು ತರ ದೂರ ದೂರ ಕೂತ್ಕೊಂಡು ಹಳೆ ಫ್ಲಾಶ್ ಬ್ಯಾಕ್ ನ ಮಾತಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ನಾವು ಚಿಕ್ಕ ಮಕ್ಳು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬಾರ್ದು. ಈಗ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸೌಮ್ಯ. ಒಂದ್ ಹುಡುಗಿ ನನ್ನ ಕಾರಣ ಇಲ್ಲದೆ ಬಿಟ್ಟು ಹೋದ್ಲು. ಈಗ ಪಾವನಿ ನನ್ನ ಮೋಸ್ಕಾರ ಅಂತ ಬಿಟ್ಟು ಹೋಗ್ತಿದ್ದಾಳೆ. ನಾನ್ ಮೋಸ್ಕಾರ ಅಲ್ಲ ಸೌಮ್ಯ. ಇದನ್ನ ಹೇಗೆ ಅವಳಿಗೆ ಹೇಳೋದು? ಪಾವನಿ ಇಲ್ಲದೆ ಬದುಕಕ್ಕಾಗಲ್ಲ ಸೌಮ್ಯ. ಈ ವಿಷಯ ನಿಮಗ್ ಮಾತ್ರ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನೀವೇ ಹೆಲ್ಪ್ ಮಾಡ್ಬೇಕು. ಪಾವನಿಗೆ ನೀವೇ ತಿಳಿಸ್ಬೇಕು. 8 ವರ್ಷ ಸುತ್ತಿದಾನ ಸಾನ್ವಿ ಅನ್ನೋಳ್ ಜೊತೆ. ಅವಳ ವಿಷಯ ನನ್ ಜೊತೆ ಮುಚ್ಚಿಟ್ಟು ನಾಟಕ ಬೇರೆ ಆಡೋದು. ಅವ್ರಿಬ್ರು ಮಧ್ಯ ಏನ ನಡಿಬಾರ್ದು ನಡೆದಿದ್ಯೋ. ನಿಜವಾದ ಪ್ರೀತಿಲಿ ಕೆಟ್ಟದೇನು ನಡೆಯಲ್ಲ ಪಾವನಿ. ಆ ಥರ ಏನಾದ್ರೂ ನಡೆದ್ರೆ ಪ್ರೀತಿ 2 ದಿನಕ್ಕೆ ಸತ್ ಹೋಗುತ್ತೆ, 8 ವರ್ಷ ಇರಲ್ಲ. ಕೆಟ್ಟವ್ರಲ್ಲ ಪಾವನಿ. ಅಂದ್ರೆ ಅವ್ನ್ ದೊಡ್ಡ ಸತ್ಯವಾನ್ ಸಾವಿತ್ರಪ್ಪ, ಕನ್ಯಾಕುಮಾರ, ನಾನ್ ಅವನ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್, ಒಬ್ರಿಗೊಬ್ರು ಯಾಕೆ ಇಷ್ಟಪಡ್ಬೇಕು, ಯಾಕೆ ಬೇರೆ ಆಗ್ಬೇಕು? ಪ್ರೀತಿ ಶುರುವಾಗೋದಕ್ಕೂ ಕಾರಣ ಇರಲ್ಲ, ಬೇರೆ ಆಗೋದಕ್ಕೂ ಕಾರಣ ಇರಲ್ಲ ಅಂತಾರೆ. 100ರಲ್ಲಿ 90 ಜನರ ಪ್ರೀತಿ ಕಾರಣ ಇಲ್ದೇನೆ ಒಡೆದು ಹೋಗುತ್ತೆ ಪಾವನಿ. ಎಷ್ಟೋ ಜನ ಅದೇ ನೋವಲ್ಲಿ ನರಳ್ತಾ ಉಳಿದು ಹೋಗ್ತಾರೆ. ನಿನ್ ಬದುಕನ್ನ ಆ ಥರ ಮಾಡ್ಕೋಬೇಡ. ಅಳ್ಬೇಡ.
ಮಾತುಕತೆ ಪೀರಿಯಡ್ ಪ್ರಾರಂಭ. ಪಾಠ 1, ಹಳೆ ಲವ್ ಲೆಟರ್ನ ಹಳೆ ಹುಡುಗಿ ಫೋಟೋನ ಪರ್ಸಲ್ಲಿ ಇಟ್ಕೋಬಾರ್ದು. ಹುಡುಗಿ ಕೈ ಕೊಟ್ಟಿದ ತಕ್ಷಣ ಪರ್ಸ್ನ ಎಸ್ತು ಬಿಡ್ಬೇಕು, ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಉದಾಹರಣೆಗೆ ನಮ್ಮೆಲ್ಲರ ಪ್ರೀತಿಯ ಕೇಟಿ. ಪಾಠ 2, ಒಂದ್ ಹುಡುಗಿ ಕಳ್ಸಿದ ಮೆಸೇಜ್ ನ ಇನ್ನೊಂದು ಹುಡುಗಿ ಓದಬಾರ್ದು. ಹುಡುಗಿ ಚೇಂಜ್ ಆಗಿದ ತಕ್ಷಣ ಸಿಮ್ ಕಾರ್ಡ್ ನ ಚೇಂಜ್ ಮಾಡ್ಬಿಡ್ಬೇಕು, ಇಲ್ಲ ಅಂದ್ರೆ ಹುಡುಗರ ಲೈಫ್ ಹಾಳಾಗಿ ಹೋಗುತ್ತೆ. ಉದಾಹರಣೆಗೆ ಇಲ್ಲಿಗೆ ನೀತಿ ಪಾಠದ ಪೀರಿಯಡ್ ಮುಗೀತು. ಮೇಡಮ್ ಬಂದ್ರು, ಎಲ್ರು ಮುಚ್ಕೊಣ ಈ ಕಲಿಯನ. ಬನ್ರಪ್ಪ ಬನ್ರಪ್ಪ ಬನ್ರಪ್ಪ, ಎಲ್ರು ಸಾಲ ಬನ್ರಪ್ಪ. ಒಳ್ಳೆ ಹುಡುಗಿ ಗಲಾಟೆ ಮಾಡ್ಬಾರ್ದು. ನಡಿ ನಡಿ. ಪಾವನಿ ಹತ್ರ ಮಾತಾಡಿದ್ದೀನಿ, ರಾತ್ರಿ ಪೂರ್ತಿ ಬುದ್ಧಿ ಹೇಳಿದ್ದೀನಿ. ನೀವು ಮಂಟಪದ ಹತ್ರ ಮೇಡಮ್ ಹೋಗಿ. ಬಂದಿದ್ದಾರೆ, ಹೋಗ ಹಿಂದೆ. Decency ಇಲ್ಲ. ಥ್ಯಾಂಕ್ ಯು. ತಗೊಳ್ಳಿ. ನಿಮ್ ಹಳೆ ಗರ್ಲ್ ಫ್ರೆಂಡಿಗೆ ಮದ್ವೆ ಆಗಿದ್ಯಾ? ಆಗಿದೆ. ಮಕ್ಕಳು? ಒಂದು ಗಂಡು ಮಗು ಇದೆ. ಅವಳ ಗಂಡ ಗಟ್ಮುಟ್ಟಾಗಿದಾನಾ? ಹ್ಮ್. ಅವಳ ಗಂಡ ಏನಾದ್ರು ಹೆಂಡತಿ ಕಾಟ ತಡೆಯಕ್ಕಾಗ್ದೆ ಸತ್ರೆ, ಅವಳು ವಾಪಸ್ ನಿಮ್ ಹತ್ರ ಬಂದ್ರೆ, ಅವಳು ಬಂದಂಗ್ ನಾನ್ ನಿಮ್ ಪಕ್ಕ ಇದ್ರೆ ಜೋಡಿ ಕೊಲೆ ಆಗತ್ತೆ. ಡಬಲ್ ಮರ್ಡರ್ ನಿಮ್ಮಿಬ್ರದು. ಅಕಸ್ಮಾತ್ ಇನ್ನೊಂದ್ಸತಿ ಅವಳ ಹೆಸರು ನಿಮ್ ಬಾಯಲ್ಲಿ ಬಂದ್ರೆ ಒಂದೇ ಕೊಲೆ ಆಗತ್ತೆ. ಸಿಂಗಲ್ ಮರ್ಡರ್ ನಿಮ್ದು. ಮಾತಾಡ್ಬೇಡಿ, ಕೆನ್ನೆ ಬಡ್ಕೊಳ್ಳಿ. ಕೆನ್ನೆ ಬಡ್ಕೊಂಡು ಶಾಂತಂ ಪಾಪಂ ನಾನ್ ತಪ್ಪಾಡ್ಬಿಟ್ಟೆ ಪಾವ್ನಿ, ಇನ್ಯಾವತ್ತೂ ಹೀಗ್ ಮಾಡಲ್ಲ ಅಂತ ಹೇಳಿ. ಶಾಂತಂ ಪಾಪಂ ಶಾಂತ. ಛೀ ಬೇಡ, ಚೆನ್ನಾಗ್ ಕಾಣಿಸಲ್ಲ. ಒಳ್ಳೆ ಪಾಪ ಪಾಣು ತರ ಕಾಣಿಸ್ತೀರಾ. ಬೇರೆದ್ ಹೇಳ್ತೀನಿ ಮಾಡಿ. ನೀನ್ ಏನು ಹೇಳೋದ್ ಬೇಡ, ನಾನೇ ಮಾಡ್ತೀನಿ. ನಿನ್ ಬಿಟ್ಟಿರಕ್ಕಾಗಲ್ಲ ಪಾವನಿ. ಕೊನೆವರೆಗೂ ನಿನ್ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿದ್ ಬಿಡ್ತೀನಿ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಿನ್ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬಂದ್ರು ನಾನ್ ಸತ್ತೋಗ್ತೀನಿ. ಅಷ್ಟು ಸುಲಭವಾಗಿ ಸಾಗ್ಬಿಡ್ತೀನಿ ಅನ್ಕೊಂಡ್ರಾ? 150 ವರ್ಷ ನನ್ ಜೊತೆ ಸಂಸಾರ ಮಾಡಿ ಒಳ್ಳೆ ಗಂಡ್ ಮುತ್ತ ಇದೆ ಅನ್ಸ್ಕೊಬೇಕು ನೀವು. ಮುಂದೇನು? ಮನೆಗೆ ಹೋಗಿ ಹೇಳೋದು. ಒಪ್ಲಿಲ್ಲ ಅಂದ್ರೆ ಎಲ್ಲಾದ್ರೂ ಓಡಿಸ್ಕೊಂಡು ಹೋಗ್ತೀನಿ. ನೀವ್ ನನ್ನ ಹಿಂದೆ ಬ್ಯಾಗ್ ತಗೊಂಡು ಓಡ್ ಬರ್ಬೇಕು. ನೀನ್ ಎಲ್ ಕರೆದ್ರು ಬರ್ತೀನಿ, ಸರಿನಾ? ಈಗ ನನ್ ತಬ್ಕೊಳ್ಳಿ. ನೀವ್ ತಬ್ಕೊಂಡ್ರೆ ನನ್ ಮನೆಗೆ ಹೋಗಿ ಹೇಳಕ್ ಧೈರ್ಯ ಬರುತ್ತೆ. ಮೆಚ್ಚದೆ ನೋಡ್ರಿ, ಹೆತ್ತೋರ್ ಮುಂದೆ ನಿಂತ್ಕೊಂಡು ಇವ್ರನ್ನ ಇಷ್ಟ ಪಡ್ತಿದ್ದೀನಿ ನಿಂತಿದ್ದಾಳಲ್ಲ, ಎಷ್ಟು ಧೈರ್ಯ ಇವಳಿಗೆ. ಕೈ ಬಿಡೆ, ಬರ ಈ ಕಡೆ. ಏನಪ್ಪ ಕಿಟ್ಟಿ, ನಿನಗಾದ್ರೂ ಸ್ವಲ್ಪ ಬುದ್ಧಿ ಬೇಡ್ವಾ? ಅಯ್ಯೋ, ಈ ಕೋತಿ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ. ಇವಳು ಕಾಟ ತಡಿಲಾರ್ದೆ ನಾನು 100 ಸಲ ನೇಣ್ ಹಾಕೊಳಕ್ ಹೋಗಿದ್ದೀನಿ. ಇವಳ ಜೊತೆ ಈಗ ತುಂಬಾ ಸುಲಭ ಅನ್ಕೊಂಡಿದ್ಯಾ? ಅಯ್ಯೋ, ನಿನ್ನ ಹಂಗಕ್ಕೆ ಹುರ್ದು ಮುಕ್ ಬಿಡ್ತಾಳೆ. ಅಮ್ಮ, ನೀನ್ ಇಲ್ದಿರೋದೆಲ್ಲ ಹೇಳ್ಬೇಡ. ಮುಂದೆ ಏನು ಅಂತ ಅಪ್ಪ ಹೇಳ್ತಾರೆ. ನೀನ್ ಅಪ್ಪಂಗ್ ಲೈನ್ ಹೊಡೆದ್ ಮದ್ವೆ ಆಗಿಲ್ವಾ? ಏನಂದೆ? ನನ್ನ ಪ್ರಶ್ನೆ ಮಾಡ್ತೀಯೇನೆ? ಇನ್ನೂ 2 ಇವತ್ತು. ನಿನ್ನ ಕಾಲು ಬಿಟ್ಟು ಕೈ ಕೊಡ್ತೀನಿ. ನಿನ್ನ ತುಂಡು ಮಾಡಿ ನಾಯಿ ನರಕ ಹಾಕ್ತೀನಿ. ಬರ ಇಲ್ಲಿ, ಎಲ್ಲ ಹೋಗ್ತಾಳು. ಮುಂದೆ ಬರ್ಲಿ. ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ. ಪದ್ಮಾ, ಆಂಟಿ, ನಾವಿಬ್ರು ತುಂಬಾ ಚೆನ್ನಾಗಿರ್ತೀವಿ, ದಯವಿಟ್ಟು ಇಲ್ಲ ಅನ್ಬೇಡಿ. ನನಗ್ ನಿನ್ ಮೇಲೆ ನಂಬಿಕೆ ಇದೆಯಪ್ಪ, ಇವಳ ಮೇಲಿಲ್ಲ. ಗಂಟ ಹೆಂಡತಿ ಅಂದ್ರೆ ಇವಳಿಗೇನ್ ಗೊತ್ತು? ಪ್ರೀತಿ ಅಂದ್ರೆ ಇವಳಿಗೇನ್ ಗೊತ್ತು? ತಾಳಿ ಕಟ್ಟಿಸ್ಕೊಂಡು ಮರ್ಕೋತಿ ಆಡಕ್ಕೂ ಹೇಸಲ್ಲ ಇವಳು. ಆಮೇಲೆ ಮರದಿಂದ ಇಳಿಸಕ್ಕೆ ಅಪ್ಪ ಅಮ್ಮ ಹೋಗ್ಬೇಕಾಗತ್ತೆ. ಇವಳಿಗೇನು ಗೊತ್ತಿಲ್ಲ ಕಿಟ್ಟಿ, ಇವಳಿಗೇನು ಗೊತ್ತಿಲ್ಲ. ಗೊತ್ತಾಗತ್ತೆ. ಪಾವನಿ ಜವಾಬ್ದಾರಿ ನಂದು, ಇಲ್ಲ ಅನ್ಬೇಡಿ. ಏನಪ್ಪ, ನನಗೊಂದು ಅರ್ಥ ಆಗ್ತಿಲ್ಲ. ನೀನು ಅಂಕಲ್ ಜೊತೆ ಮಾತಾಡು, ಅವ್ರು ಹೇಗೆ ಹೇಳ್ತಾರೋ ಹಾಗೆ. ಅಂಕಲ್, ಪಾವನಿ ಜವಾಬ್ದಾರಿ ನಂದು ಅಂದೆಲ್ಲ, ನನಗಷ್ಟು ಸಾಕು. ಪದ್ಮಾ, ಈ ಹುಡುಗರು ಈ ಮನೆಗೆ ನಗು ತಂದಿದ್ದಾರೆ. ಇವ್ರು ಯಾರಿಗೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಾನಿಲ್ಲ. ಮೇಲಾಗಿ ಕಿಟ್ಟಿ ಶಾಂತ ಸ್ವಭಾವದವನು. ನನ್ನ ತುಂಟ ಪಾಪುಗೆ ಇವನಿಗಿಂತ ಒಳ್ಳೆಯವನು ಸಿಗೋದಿಲ್ಲ. ರಾಧಾ ಎಂಗೇಜ್ಮೆಂಟ್ ಜೊತೆ
ಇವಳ್ದು ಮುಗಿಸ್ಬಿಡೋಣ. ಮನೆಯಿಂದ ಹಿರಿಯರನ್ನ ಕರ್ಸಪ್ಪ. ದೊಡ್ಡೋರಂತ ಯಾರೂ ಇಲ್ಲ ಅಂಕಲ್, ನೀವೇ ತಂದೆ ತಾಯಿ ಎಲ್ಲ. ಅಮ್ಮ ಎಷ್ಟು ಹೊಡೆದಿದ್ಯೋ ಎಂಗೇಜ್ಮೆಂಟ್ ಮುಂಚೆನೆ ಹೊಡೆದು ಮುಗಿಸ್ಬಿಡು. ಅದಾದ್ಮೇಲೆ ಹೊಡೆದ್ರೆ ನಾನು ಸುಮ್ಮನಿರಲ್ಲ. ಬಂಗಾರ, ನೀನ್ ಯಾವಾಗ್ಲೇ ದೊಡ್ಡೋಳಾಗೋದು. ನಿಮ್ಮ ಅಮ್ಮನ್ ತರ ಎಲ್ಲಾರು ನಿನ್ ಕಾಟ ಸಹಿಸ್ಕೊಳಲ್ಲ ಕಣೆ. ನನ್ಗೆ ಯಾಕೋ ಭಯ ಆಗ್ತಿದೆ ಕಂದ. ಏನಂದ್ರಿ? ತೀರ್ಥಯಾತ್ರೆನಾ? ನಂದಿನ್ಯಾವ ಆಸೆನೂ ಬಾಕಿ ಉಳ್ದಿಲ್ಲ ಕೋದಂಡ. ನಿನಗೂ ಕಾಲ್ ಬಂತು. ನನ್ಗಿರೋ ಮೊಮ್ಮಗನ್ಗೆ ಮದ್ವೆ ಫಿಕ್ಸ್ ಆಯ್ತು. ನನ್ಗೂ ನಾಡ್ ದೂರ ಆಗಿ ಕಾಡ್ ಹತ್ರ ಆಗೋ ವಯಸ್ಸಾಯ್ತು. ಸಾಯೋಕ್ ಮುಂಚೆ ತೀರ್ಥಯಾತ್ರೆ ಆಗೋದ್ರೆ ಒಳ್ಳೇದಲ್ವೇನೋ. ದೊಡ್ಡವ್ರು ಯಾಕೋ ಗೊಳು ಅಂತ ಅಳ್ತಿದಾರೆ. ನಾವು ಸಣ್ಣವರು, ಯಾವ್ದಕ್ಕೂ ಒಂದ್ಸಲ ತಗೊಂಡು ಹತ್ಬಿಡೋಣವಾ? ಹ್ಮ್ ಲೋ ಗಣಿ, ಪಾವನಿ ಇಲ್ಲಿ ಗಿಟಾರ್ ಕಲಿತಾ ಇದ್ದಾಳೆ, ಸ್ವಲ್ಪ ಸುಮ್ಮನೆ ಇರ ಕೇಳಲು. ಫ್ರೆಂಡ್ಸ್ಗಳೆಲ್ಲ ತುಂಬಾ ಕೆಟ್ಟವ್ರು ನೋಡು. ಇವ್ರನ್ನ ಹೀಗೆ ಲೂಸ್ ಬಿಟ್ರೆ ಮೊದ್ಲು ಹೆರಿಗೆ ಆಸ್ಪತ್ರೆಗೆ ಹೋಗಿ ಆಮೇಲೆ ಕಲ್ಯಾಣ ಮಂಟಪಕ್ಕೆ ಬರ್ಬೇಕಾಗುತ್ತೆ ನಾವು. ಕಾಡಲ್ಲಿರೋ ಹಂದಿ ಹುಡ್ಕಕ್ಕಾಗುತ್ತೆ, ಆಕಾಶದಲ್ಲಿರೋ ಗಾಳಿಪಟ ಹುಡ್ಕಕ್ಕಾಗಲ್ವ ನಿನ್ ಕೈಲಿ? ಸರಿಲ್ಲ ನೀನು. ನಾನು ಒಂದು ಇಂಟರ್ನ್ಯಾಷನಲ್ ಕವಿತೆ ಬರ್ತಿದ್ದೀನಿ, ಕೊಡಕ್ಕಾಗ್ತಿಲ್ಲ. ನಾನು ಸರಿಲ್ಲ. ಇವತ್ ನೀನೇನಾದ್ರೂ ಗಾಳಿಪಟ ಹುಡ್ಕೊಂಡು ಇವೆಲ್ಲ ಆಗ್ಬೇಕು. ಕೊನೆಗೂ ಆ ಗಾಳಿಪಟ ನಿಮ್ ಕೈಗೆ ಸಿಗೋ ತರ ಮಾಡ್ಬಿಟ್ಟ ನೋಡಿ ಆ ದೇವ್ರು. ಆ ದೇವ್ರು ಅವಾಗ ಅವಾಗ ದೊಡ್ಡವನಾಗಂತ ಕಲ್ತ್ಬಿಟ್ಟಿದ್ದ ಅನ್ಕಂಡ್ರಿ. ಅದು ಹೊಸದಾಗಿ ಕನ್ನಡ ಕಲಿತಿದ್ದೀನಿ ನೋಡಿ, ಅದಕ್ಕೆ ಒಂದು ಚಿಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆ. ಅದು ಟಾ ಉಲ್ಟಾ ಮಾಡಿದ್ರೆ ನಾ ಆಗುತ್ತೆ. ಹೆವಿ ಕನ್ಫ್ಯೂಷನ್ ನನಗೆ. ದಯವಿಟ್ಟು ಬದಲು ದಯವಿಣ್ಣು ಅಂತ ಬರೆದು ಬಿಟ್ಟಿದ್ದೀನಿ ನಾನು. ದಯವಿಟ್ಟು ತಿದ್ಕೊಂಡು ಓದ್ಕೊಂಬಿಡಿ. ನೀವೇನು ಹೇಳಿದೆ ಸಡನ್ ಆಗಿ ಹೀಗೆ ಹೋಗ್ಬೇಡಿ. ಒಂದೋ ನಿಮ್ಮ ತಲೆ ನೋಡಿದ್ರೆ ನನಗಾಗಲ್ಲ, ಹಾಳಾಗಿ ಹೋಗು ಅಂತ ಹೇಳ್ಬಿಡಿ. ಇಲ್ಲ ಈಗ ತಾನೇ ಅಪ್ಲಿಕೇಶನ್ ಬಂದಿದೆ, ಯೋಚನೆ ಮಾಡೋಕ್ಕೆ ಟೈಮ್ ಬೇಕು ಅಂತನಾದ್ರೂ ಹೇಳಿ. ಇಲ್ಲ ನಿಮ್ಮನ್ನು ನೋಡಿದ್ರೆ ನನಗೆ ಭಯಂಕರ ಇಷ್ಟ ಅಂತನಾದ್ರೂ ಹೇಳ್ಬಿಡ್ರಿ. ನಾನು ಇಷ್ಟೆಲ್ಲ ಅನ್ಕೊಂಡಿದ್ದೀನಿ, ನೀವೇನು ಹೇಳೋದೇ ಇಲ್ಲ. ನೀವು ಸುರಸುಂದರಿ ಅಂತ ನಾನು ನಿಮ್ಮನ್ನು ಇಷ್ಟಪಡಲಿಲ್ಲ, ಒಂಟಿ ಹೆಣ್ಣು ಅಂತನೂ ಇಷ್ಟಪಡಲಿಲ್ಲ, ಪಾಪ ವಿಧವೆ ಅನ್ನೋ ಕರುಣೆ ಪಡೆ ನನಗಿಲ್ಲ. ನನಗೆ ಎದ್ವಾ ತದ್ವಾ ಇಷ್ಟ ಆಗಿದ್ದು ನಿಮ್ಮ ಸೈಲೆನ್ಸ್. ನಾನು ಯಾವ ಮಾತಕ್ಕೂ ನೀವು ನಗ್ತಿರ್ಲಿಲ್ಲ, ತಿರುಗಿ ನೋಡ್ತಿರ್ಲಿಲ್ಲ. ಇವನು ಯಾವ ಊರು ಸೀಮೆ ದೊಣ್ಣೆ ನಾಯಕ ಅಂತಾನು ಕೇರ್ ಮಾಡದೆ ನಿಮ್ಮ ಪಾಡಿಗೆ ನೀವು ಇರ್ತಿದ್ರಿ. ನನ್ನ ಕೊಪ್ಪಿಗೆ ಅಲ್ಲೇ ರೀ ಚಪ್ಪಲಿ ಎಟ್ ಬಿದ್ದಿತ್ತು. ನಿಮ್ಮನ್ನ ನಗ್ಸ್ಬೇಕು ಅನ್ಕೊಂಡೆ, ನಗ್ಸ್ದೆ, ತಗಲಾಕೊಂಡೆ. ಬರೀ 7 ಜನ್ಮ ಅಲ್ಲ, ಒಂದು 10-20 ಸಾವಿರ ಜನ್ಮನು ನೀವು ನನ್ನ ಜೊತೆ ನಗ್ನಗ್ತಾ ಇರಬೇಕು. ಈ ಗಾಳಿಪಟದಲ್ಲಿ ಬರೀ 2 ಲೈನ್ ಇದೆ. ಅಪ್ಲಿಕೇಶನ್ ಅಲ್ಲಿ ಮಿಕ್ಕಿದ ಕಾಲಂ ತುಂಬಿಲ್ಲ ಅಂತ ನಿಮ್ಗೇನಾದ್ರು ಅನ್ಸಿದ್ರೆ ನಿಮಗೋಸ್ಕರ ಅಚ್ಚ ಕನ್ನಡದಲ್ಲಿ ಒಂದು ಕವಿತೆ ಬರ್ತಿದ್ದೀನಿ.
ತಗೊಳ್ಳಿ ಓದಿ. ಅದನ್ನ ತುಳಿಬೇಡಿ. ಅದು ನನ್ ಗಂಡ ನೆನಪು. ಅದನ್ನ ತುಳಿಬೇಡಿ. ನಾನು ಅವ್ರ ನೆನಪಲ್ಲೇ ತುಂಬಾ ಸುಖವಾಗಿದ್ದೀನಿ. ಅವ್ರ ಜಾಗ ಹುಡುಗಿರ್ ಕೈ ಕೊಟ್ರೆ ಈ ಲೆವೆಲ್ ಕಣ್ಣೀರು ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಕಣ. ಅವಳು ಒಪ್ಕೋತಾಳೆ ಅನ್ಕೊಂಡಿದ್ದೆ. ನನ್ನ ನೆಮ್ಮದಿ ಹಾಳು ಮಾಡ್ಬೇಡಿ ಅಂತ ಇಂಡೈರೆಕ್ಟ್ ಆಗಿ ಕ್ಯಾಕ್ರು ಸುಗ್ದು ಹೊರಟೋದ್ಲು. ಅವಳಿಗೆ ಹೇಳೋವರೆಗೂ ನನ್ನ ಮನ್ಸು ಒಳ್ಳೆ ಗಾಳಿ ಪಟ್ಟ ತರ ಹಾರಾಡ್ತಾ ಇತ್ತು. ಅವಳು ಇಲ್ಲ ಅಂತ ಬೆಂತಿರ್ಗ್ಸ್ ಹೋಗಿದ ತಕ್ಷಣ ಲೈಫೇ ಗೋತ ಹೊಡೆದ್ಬಿಡ್ತು. ಮೊದ್ಲೇ ಎಡ್ಬಿಡಂಗಿ ಜೀವನ, ಸೂತ್ರ ಬೇರೆ ಕಿತ್ತೋಗಿದೆ. ಎಲ್ಲೋಗಿ ಬೀಳ್ತೀನೋ, ಏನ್ ಹಾಕ್ತೀನೋ, ಉಳಿತೀನೋ ಇಲ್ವೋ ಒಂದು ಗೊತ್ತಿಲ್ಲ ಕಣ. ಈ ಹುಡುಗಿರ್ಗೂ ಕಣ್ಣೀರ್ಗೂ ಎಂಥ ಲಿಂಕ್ ಇಟ್ಟಿದ್ದಾನೆ ದೇವ್ರು ಅಂತ ತಿಳ್ಕೊಳಕ್ಕೆ ಊರಿಗೆ ಬಂದಂಗಾಯ್ತು. ಸ್ಟಾಪ್ ದಿಸ್ ನಾನ್ಸೆನ್ಸ್ ಗಣಿ. ಬಾ ಒಳಗೋಣ. ಬಾ ಎದ್ದೇಳು ಬಾ ಬಾ ಬಾ. ಎದ್ದೇಳು ಗಣಿ. ಕಮ್ ಗಣಿ ಬಾ ಹೋಗೋಣ. ಬಿಡ, ಏನಾಗಿಲ್ಲ. ಈ ಸೌಭಾಗ್ಯಕ್ಕೆ ಹಾಡು ಬೇರೆ ಬರೀಬೇಕು ನಾನು. ಕವಿತೆ ಕವಿತೆ ಅನ್ಯಾಯ ಕವಿ ಆಗ್ಬಿಟ್ಟೆ ಕಣ್ರ ನಾನು. ಈಗ ಎಮರ್ಜೆನ್ಸಿಗೆ ಸಾವು ಬಗ್ಗೆ ಒಂದು ಹಾಡು ಬರೀಬೇಕು ಅನಿಸ್ತಾ ಇದೆ. ಸತ್ಮೇಲೆ ಮಾತ್ರ ಸುಖ ಸಿಕ್ಬೋದು. ಹೊಸ ಜನ್ಮ ಎತ್ತಿ ಲವ್ವು ಗಿವು ಮಾಡದೆ ಮುಚ್ಕೊಂಡು ಹೊಸ್ದಾಗಿ ಬದುಕಬೇಕು. ಲೋ ಕಿಟ್ಟಿ, ಏನೋ ಇವನು ಸಾವುಗಿವು ಅಂತ ಇದ್ದಾನೆ. ಏನೋ ಮಾಡೋದು? ಅವ್ರಪ್ಪನ ಫೋನ್ ಮಾಡೋಣ ನಡಿ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ನೋಡು, ಓದ್ಲ ಒಡೆಗೆ ಅಂತ ಜಾಗ ಹುಡ್ಕೊಂಡು ನಿನ್ ಮಗ. ಇಲ್ಲಿ ನೋಡಿ, ಮಗ ಲವ್ ಮಾಡಿದಾನೆ ಅಂತ ನೀವು ರಾಂಗ್ ಆಗಂಗಿದ್ರೆ ನಾವ್ ಒಳಗೆ ಬರೋದಿಲ್ಲ. ಮಗಳು ಗಂಡ ಸತ್ ಮನೆ ಸೇರಿದಾಳೆ, ಮಗ ಲವ್ ಮಾಡಿ ಕಾಡ್ ಸೇರಿದಾನೆ. ನೀವೆಲ್ರೂ ಬೈಕೊಂಡು ಓಡಾಡಿ. ಹೆತ್ ಕರಳು ಸಂಟ ನಿಮ್ಗೆಲ್ ಗೊತ್ತಾಗುತ್ತೆ? ಅನ್ನವನ್ನ ಮಾತಾಡು. ಎತ್ತವಳಿ ನೀನ್ ಒಬ್ಳೆಯ ಹುಟ್ಟಿಸ್ತು ನಾನಿಲ್ವಾ? ನನ್ನವ ನಾನು ಕೇಳ್ತಾನೆ. ಮಾತಾಡೆ ಬಾಬಾ ದಿಗಂತು ಇಲ್ಲ ಲೋಪರ್ ನನ್ ಮಗ. 600 ಎಕರೆ ಕಬ್ಬಿನ ಗದ್ದೆ, 2 ಸಾಮಿಲ್ಲು, 4 ರೈಸ್ ಮಿಲ್ಲು. ಈ ಕಡೆ ಭತ್ತ ಹಾಕಿದ್ರೆ ಆ ಕಡೆ ಅಕ್ಕಿ ಬರ್ತದೆ. ಜನ ನಮ್ಗೆ ಓಟ್ ಹಾಕ್ಬಿಟ್ಟು MLA ಮಾಡೋರೆ. ನಮ್ ದರ್ಬಾರ್ ನಡೀತ್ಲೇ ಇದೆ. ಹಾ, ಯಾವನ್ಗೋಸ್ಕರ ಇದೆಲ್ಲ? ಯಾವನ್ಗೋಸ್ಕರ? ಈ ನನ್ನ ಮಗ ಖುಷಿಯಾಗಿರ್ತೀನಿ ಅಂದ್ರೆ ನಾನು ಏನ್ ಬೇಕಾದ್ರೆ ಮಾಡ್ತೀನಪ್ಪ. ಇವನ್ ಖುಷಿ ನನ್ ಖುಷಿ ಅಲ್ವಾ? ಇವನ್ ಸುಖ ನನ್ ಸುಖ ಅಲ್ವಾ? ಹಾ, ಹೇಳ್ರಪ್ಪ. ಹುಡುಗರು ನೀವು ಮಕ್ಕಳ ಕಣ್ಣಲ್ಲಿ ನೀರ್ ಹಾಕಿದ್ರೆ ಅಪ್ಪ ಅಮ್ಮನ ಎದೆಕೊಳ್ಳಿ ಇಟ್ಟಾಗಾಯ್ತದೆ. ಹೋಗ್ರಪ್ಪ, ನಿಮ್ ಖುಷಿಲಿ ಬಲ್ಲು ಕೊಡ್ತೀರಲ್ಲ ನಮ್ಗೆ. ಹೇಳೋ, ನೀನು ಖುಷಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಗಳ ಲೋಪರ್ ಕಡಲೆ ದಿಗಂತು ಕಿಟ್ಟಿ ಹೇಳ್ರಪ್ಪ, ನಾನು ಏನ್ ಮಾಡ್ಬೇಕು ಹೇಳ್ರಪ್ಪ. ಹಾ ಹೇಳಪ್ಪ. ಅಂಕಲ್, ದೊಡ್ಡವರಾಗಿ ನೀವೇ ಆ ಹುಡುಗಿನ ಒಪ್ಪಿಸ್ಬೇಕು, ಅವ್ರ ಮನೆಯವ್ರನ್ನ ಒಪ್ಪಿಸ್ಬೇಕು. ಇಲ್ಲಾಂದ್ರೆ ಇವನ್ ಏನ್ ಆಗ್ತಾನೋ ಹೇಳಕ್ಕಾಗಲ್ಲ ಅಂಕಲ್. ರಾತ್ರಿ ಎಲ್ಲ ಸಾಯ್ತೀನಿ ಅಂತಿದ್ದ. ನಿಮ್ ಬಾಡಿಗೆ ಒಂದ್ 2 ಚಮ್ ನೀರ್ ಹಾಕ್ಬಿಟ್ಟು ಯಾವ್ದನ ಹಂಗೆ ಸಿಗಾಕ್ಬಿಟ್ಟು ಗಾಡಿ ತುಂಬೆ. ನಾನೇ ಹೋಗ್ಬಿಟ್ಟು ಅವ್ರ ಕಾಲ್ ಇಟ್ಕೊಂಡು ಕೇಳ್ಕೊಂಡ್ಬಿಡ್ತೀನಿ. ಗಣೇಶ ನಮ್ಮ ಮಗನ ಸಮಾನ ಅಷ್ಟೇ ಅಲ್ಲ, ಅವನು ನನ್ನ ಪಾಲಿನ ದೇವರು. ಇವತ್ತು ನಾನು ಎದ್ದು ಓಡಾಡೋದಕ್ಕೆ ಅವನೇ ಕಾರಣ. ನನ್ನ ಮಗನಿಗೆ ಈ ಲೆವೆಲ್ಗೆ ಸರ್ಟಿಫಿಕೇಟ್ ನೀವು ಕೊಟ್ರಿ ಅಂದ್ರೆ ಒಪ್ಕೊಂಡಂಗೆ ಲೆಕ್ಕ. ನಿಮ್ ಸೊಸೆನ ಊನ್ಸ್ಬಿಡಿ, ಎಲ್ಲ ಕ್ಲಿಯರ್ ಆಗೋಯ್ತದೆ.
ನಮ್ಮ ಮಗ ಹೋದಾಗಿನಿಂದ ಅವಳಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಈಗ ಅವಳು ನಿಮ್ಮ ಮಗನ್ನು ಒಪ್ಕೊಂಡ್ರೆ ನಿಮಗಿಂತ ಹೆಚ್ಚು ಸಂತೋಷ ನಮಗಾಗುತ್ತೆ. ಸೌಮ್ಯ, ಬಾಯ್ಲಿ. ನನಗಿದ್ಯಾವುದು ಇಷ್ಟ ಇಲ್ಲ. ನನ್ನೇನು ಕೇಳಬೇಡಿ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ಹಿಂಗಂತಂದೆ ನನ್ನ ಮಗಳ ಜೀವನ ನಾಶನಾಗೋಯ್ತು. ಇವಳು ಬೆಸ್ಟ್ ಎಕ್ಸಾಂಪಲ್. ಬೇಕಾದ್ರೆ ಕೇಳ್ಕ. ಬೇಡಮ್ಮ, ಬೇಡ. ನೋಡು, ಇಂಥ ಹೊತ್ನಲ್ಲಿ ನಾವು ದೊಡ್ಡವರಾಗಿ ಏನ್ ಮಾಡ್ತೀವಿ, ಸುಮ್ಮನೆ ಇದ್ಬಿಡ್ತೀವಿ. ಅದೇ ನಾವು ಮಾಡೋದು ದೊಡ್ಡ ತಪ್ಪು. ರಾಯ್ರೆ ನೋಡಿ, ಈಗ ನೀವು ಬಿಟ್ರಿ ಕೆಟ್ರಿ, ಕಬ್ಬಣ ಕಾದಾಗೆ ತಟ್ಟು ಬಿಡ್ಬೇಕು, ಬೆಂಡಾಯ್ತದೆ. ನೀವ್ ಹೇಳಿ, ಎಲ್ಲೋದ್ಲಿ ಇವಳು? ಹೇಳೆ. ನನ್ ಮಗನ್ ಮುಖ ನೋಡಕ್ ಆಗ್ತಿಲ್ಲ ತಾಯಿ. ಇಲ್ಲ ಅನ್ಬೇಡ. ಇರೋದು ಒಬ್ನೇ ಮಗ ಕಣವ. ಜೀವ ತಕ್ಕೋ ಮಾತೆಲ್ಲ ಆಡ್ತಾನೆ. ಅವನ್ ಜೀವ ನೀನೇ ಉಳಿಸ್ಬೇಕಣವ. ಅಪ್ಪ ಅಮ್ಮದಿರಾಗ್ಬಿಟ್ಟು ಇದು ನಿನ್ನ ಕೈ ಮುಗಿದ್ ಕೇಳ್ಕಂತಿ ಕಣವ. ನೀನು ಜೀವಮಾನ ಎಲ್ಲ ಹೀಗೆ ಒಂಟಿಯಾಗಿ ಕೊರಗ್ತಾ ಇದ್ರೆ ನಾವು ಸಂತೋಷವಾಗಿರೋಕ್ಕಾಗತ್ತೇನಮ್ಮ? ಒಪ್ಕೊಂಬಿಡು ಸೌಮ್ಯ. ಕೈ ಮುಗಿದ್ ಕೇಳ್ಕೊಂಡ್ರು ಇಲ್ಲ ಅನ್ನೋಷ್ಟು ಕಲ್ ಮನಸ್ಸು ಯಾಕಮ್ಮ? ನಿಮ್ಮ ಮಗದ ಜಾಗ ನೀನು ಯಾರು ತುಂಬಕ್ಕಾಗಲ್ಲ ಅತ್ತೆ. ನಿಮ್ದಪ್ಪಯ್ಯ ಅಂತೀನಿ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ರೀ, ಇವಳಿಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿರೋ NGO ಕೆಲಸ ಸಿಕ್ಕಿತ್ತಲ್ಲ, ಆ ಕೆಲ್ಸಕ್ಕೆ ಸೇರ್ಕೋತೀನಿ ಅಂತ ನಿರ್ಧಾರ ಮಾಡಿದಾಳಂತೆ. ಅದಕ್ಕೆ ಇವಳು ಎಲ್ಲಾರನ್ನು ಬಿಟ್ಟು ಬೆಂಗಳೂರಿಗೆ ಹೊರಟಿದ್ದಾಳೆ. ಬೇಡ ಅಂತ ನೀವೊಂದ್ಸಲ ಹೇಳ್ರಿ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಲೇಬೇಕಾ ಮಗಳೇ? ನನ್ನನ್ನು ತಡಿಬೇಡಿ ಪ್ಲೀಸ್. ಅಲ್ಲ ಸೌಮ್ಯ, ನಾನು ಹೇಳ ಪ್ಲೀಸ್ ಅಮ್ಮ. ಬಂದ್ಬಿಡಲಿ, ಕಾಯ್ತಿರ್ತೀನಿ. ಬರ್ತೀನಪ್ಪ. ಆಯ್ತು. ಓಕೆ. ಎಂಡಲ್ ನನ್ನ ಮಗ ನಮ್ಮಪ್ಪ ಕೂಡ ಒಳ್ಳೆಯವನಾಗ್ಬಿಟ್ಟ. ಶಬಾಷ್. ಅಂದ್ರೆ ನೀನ್ ಮಂಡ್ಯಕ್ಕೆ ವಾಪಸ್ ಹೋಗ್ತೀನೋ? ಏನೋ ಮಾಡ್ಲಿ, ಇಲ್ಲಿದ್ದು ಹುಡುಗಿ ಸಿಕ್ಲಿಲ್ಲ, ಹಂದಿ ಬಾಲ ಸಿಕ್ಲಿಲ್ಲ. ಇವ್ರದ್ದು ಬೆಂಗಳೂರ್ದು ಚಾಪ್ಟರ್ ಕ್ಲೋಸ್ ಆಗೋಯ್ತು. ನಾಳೆ ಬೆಳಿಗ್ಗೆ ಬ್ಯಾಕ್ ಟು ಮಂಡ್ಯ. ನಮ್ಮಿಬ್ರು ಎಂಗೇಜ್ಮೆಂಟ್ಗೂ ಇರಲ್ವಾ? ಎಂಗೇಜ್ಮೆಂಟ್ ಅಲ್ಲಿ ಚಡ್ಡಿ ದೋಸ್ತಲ್ದೆ ಏನ್ ಚೆನ್ನಾಗಿರುತ್ತೋ. ಹಾರಾಡೋ ಎರಡು ಲವ್ ಬರ್ಡ್ಸ್ಗಳ ಮಧ್ಯೆ ಕಣ್ಣೀರ್ ಹಾಕೋ ಗೂಬೆಗೇನ್ರ ಕೆಲಸ. ಸೌಮ್ಯ ಅವರು ಈಗಲೇ ಹೊರಟಾಗಿದೆ. ಇವತ್ ಸಾಯಂಕಾಲನೇ ಫ್ಲೈಟ್ ಅಂತೆ. ಹಂಗಂದ್ರೆ ನಮ್ ಗಣಿ ಜೊತೆನೆ ಹೋಗ್ಬೋದಲ್ವಾ? ಅವ್ರನ್ನ ಏರ್ಪೋರ್ಟ್ ಅಲ್ಲಿ ಬಿಟ್ಟು ಮಂಡ್ಯಕ್ಕೆ ಹೋಗ್ಬೋದು. ಗಣೇಶ ವಾಪಸ್ ಹೋಗ್ತಿದ್ದಾನ? ಅಲ್ಲ, ಅದು ಏನಿಲ್ಲ. ಅವ್ರ ಜೊತೆ ನಾನೇನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಲ್ಲ. ಬೆಂಗಳೂರಿಗೆ ಬಿಟ್ಟು ಅಲ್ಲಿಂದ ನಾನು ಮಂಡ್ಯಕ್ಕೆ ಹೋಗ್ತೀನಿ. ಅಂದಿವೆ ತಲೆ ತಿನ್ನಲ್ಲ. ಬನ್ನಿ.
ಹ್ಮ್ ನಿಮ್ ಗುರು ಸರಿ ಇಲ್ಲ ಬಿಟ್ಟೋಗ್ತಿದಾರಂತ ಅಳ್ತಿದ್ಯನೋ ಡ್ರಾಕುಲಾ. ಅಳ್ಬೇಡ ಅಳ್ಬೇಡ. ಏಯ್ ಮಕ್ಳು ಗಾಳಿಪಟ ಹಾಕ್ತಿದಾರಾ? ಸರಿ ನಡಿ. ಹ? ಏಯ್ ಏಯ್ ಅನ್ಯಾಯವಾಗಿ ನನ್ನ ಶಿಷ್ಯ ಆಗ್ಬಿಟ್ಟ ಅವನು. ಸ್ಕೂಲ್ ಮಕ್ಳು ನದಿ ಆ ಕಡೆ ಇದ್ದಾರಂತೆ. ಒಂದ್ಸಲ ಅವ್ರ ಜೊತೆ ಗಾಳಿಪಟ ಹಾರಿಸಿ ಒಂದೆರಡು ಹನಿ ಕಣ್ಣೀರ್ ಹಾಕ್ಬಿಟ್ಟು ಬರ್ತೀನಿ. ನಾನು ಬರ್ತೀನಿ. ಬನ್ನಿ. ನಾನ್ ನಿಮ್ ತಲೆ ತಿನ್ನಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನೀವೇ ಒಂದು ಹಾಡು ಹೇಳ್ಬೋದಲ್ವೇನ್ರಿ? ಬೇಡ ಬಿಡಿ, ಈ ಹಾಡು ಈ ಕವಿತೆ ಸವಾಸನ ಬೇಡ. ನಾನ್ ನಿಮ್ಗೇನು ಹೇಳ್ದೆ ಹಂಗಂಗೆ ಕೈ ಮುಗ್ದು ನನ್ನ ಈ ಹೆಣ ತಗೊಂಡು ಮಂಡ್ಯಾಗ ಹೋಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅನ್ಸಿದ್ರೆ ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೆ ಹೇಳ್ಬೇಕೋ ನನಗೆ ಗೊತ್ತಾಗ್ಲಿಲ್ಲ. ಮನಸ್ಸು ಹಗುರ ಆಗೋದಾದ್ರೆ ಹೇಳಿ, ಒಳಗೆ ಇಟ್ಕೋಬೇಡಿ. ನಾನು ನಿಮ್ಮನ್ನ ಎರಡೂ ಕಣ್ಣಲ್ಲಿ ನೋಡೋವರೆಗೂ ಇಡಿಯೇಟ್ ಆಗಿದ್ದೆ, ಲೋಫರ್ ಆಗಿದ್ದೆ. ಆದ್ರೆ ತುಂಬಾ ಆನಂದವಾಗಿದ್ದೆ ಕಣ್ರಿ. ನಿಮ್ಮನ್ನ ಇಷ್ಟ ಪಡ್ತಾ ಪಡ್ತಾ ಹುಡುಗಿ ದದ್ದು ಪೆದ್ ಮುಂಡೆದು ಒಪ್ಕೋತಾಳೆ, ಒಪ್ಕೊಳ್ಳಿಲ್ಲ ಅಂದ್ರೆ ಓದು ಒಪ್ಸ್ಬಿಡೋಣ ಅಂತ ನನಗೆ ನಾನೇ ಅನ್ಕೊಂಬಿಟ್ಟೆ. ಪ್ರೀತಿ ಹುಡ್ತು, ಲೈಫ್ ಸ್ವಲ್ಪ ಸರಿ ಹೋಯ್ತು ಅನ್ಕೊಂಡೆ. ಆದ್ರೆ ಯಾವಾಗ ನೀವು ನಾನು ಕುತ್ತಿಗೆ ಪಟ್ಟೆ ಇಟ್ಕೊಂಡು ಸೈಡ್ಗೆ ಹಾಕಿದ್ರು ಅವತ್ತು ಬಂತು ನೋಡ್ರಿ ಕಣ್ಣೀರು. ಅದ್ರಲ್ಲಿ ಸ್ನಾನ ಮಾಡಿ ಪೂರ್ತಿ ಸರಿ ಹೋಗ್ಬಿಡ್ತು ನನ್ನ ಲೈಫು. ನನ್ನ ಪ್ರಕಾರ ಸರಿ ಹೋಗೋದು ಅಂದ್ರೆ ಸಾವು. ಅಂದ್ಕೊಂಡಿದ್ದೆಲ್ಲ ಆಗಲ್ಲ ಅಂತ ಹೇಳ್ಕೊಟ್ರಿ, ಜೀವನನೇ ಬೇರೆ ಕನಸೇ ಬೇರೆ ಅಂತ ಹೇಳ್ಕೊಟ್ರಿ, ಸತ್ತ ಮೇಲೆ ಉಸಿರಾಡೋದು ಹೇಗೆ ಅಂತ ತಿಳಿಸ್ಕೊಟ್ರಿ. ಮೊದಲೇ ಟೀಚರ್ ಅಲ್ವಾ? ನೀವು ನನ್ಗೆ ನಗೋದನ್ನ ಕಲ್ಸ್ಕೊಟ್ರಿ. ಎಷ್ಟೋ ದಿವಸದ ನಂತರ ನನ್ನಕ್ಕೆ ನಾನು ಏನಿಲ್ಲ. ಅಂದ್ಕೊಂಡಿದ್ನೆಲ್ಲ ಬಾಯ್ ಬಿಟ್ಟು ಹೇಳಿದೆ ಕೊರ್ಗಿ ಕೊರ್ಗಿ ಸಾಯೋರ್ದು ಏನಾದ್ರು ಕಾಂಪಿಟೇಷನ್ ಇಟ್ರೆ ಫಸ್ಟ್ ನೀವೇ ಬರ್ತೀರಾ. ಕ್ಷಮಿಸಿ, ಇದು ನನ್ನ ಹತ್ರನೇ ಇತ್ತು. ಇದ್ರಲ್ಲಿ ನಿಮ್ಮ ಉಸಿರು ಸತ್ ಕೇಳಿಸುತ್ತೆ. ಇದನ್ನ ಎದೆ ಗೊತ್ಕೊಂಡ್ರೆ ನೀವು ಮಗು ತರ ನನ್ನ ಎದೆ ಮೇಲೆ ಮಲಗ್ದಾಗ ಆಗುತ್ತೆ. 2 ಗಂಟೆ ನೀವು ನನ್ನ ಭುಜದ ಮೇಲೆ ಒರ್ಗಿ ಬಿಟ್ಟೋದಿ ಜುಮ್ಕಿ ಆ ದೇವ್ರು ಕೊಟ್ಟಿರೋ ಗಿಫ್ಟು. ನಿಮ್ ನೆನಪಿಗೆ ಇದು ನಾನು ಇಟ್ಕೊಳ್ಳ. ಅದು ನಿಮ್ಮ ಹತ್ರನೇ ಇತ್ತು ಅಂತ ನನಗೆ ಗೊತ್ತಿತ್ತು. ನೀವಂದ್ರೆ ನನಗೆ ತುಂಬಾ ಇಷ್ಟ. ಆದ್ರೆ ಹುಷಾರಾಗಿ ಹುಟ್ಟಾಕಿ, ಇದೇ ನದಿಯಲ್ಲ ಹೋಗಿದ್ದು.
ನಾನು ಇಷ್ಟೆಲ್ಲ ಆದ್ಮೇಲೂ ಉಲ್ಟಾ ಏನಾದರೂ ಹೇಳಿದ್ರೆ ನೀನು ನೀರಿಗೆ ತಳ್ಳಿ ನಾನು ಬಿದ್ದು ಬರ್ತೀನಿ. ಬದುಕ್ಬಿಟ್ಟ ಗಣೇಶ. ನಾನು ಬದುಕ್ಬಿಟ್ಟೆ.